ಉದ್ದೇಶವಾಗಿ ಇಟ್ಕೊಂಡು ಮಾಡಿದಂಥ ಪೋಸ್ಟ್ ಇದರಲ್ಲಿ ಮಡಿಕೇರಿಯಲ್ಲಿ ಏನು ಮಾಡಬೇಕು ಡೂ ಆ್ಯಂಡ್ ಡೋಂಟ್ಸ್ ಅಂತ ಹೇಳುವಂಥ ಒಂದು ಪೋಸ್ಟರ್ ಇದು. ಈ ಪೋಸ್ಟನ್ನು ನಮ್ಮ ಅತಿಥಿಗಣ್ಯರು ಬಿಡುಗಡೆ ಮಾಡಬೇಕು ಅಂತೇಳಿ ಕೋರ್ತಾ ಇದ್ದೇನೆ. ನೀವು ಮಡಿಕೇರಿಯಲ್ಲಿ ಶ್ರೀಯುತ ಭೇಟಿ ಗುಂಡಿಕೃಷ್ಣ ಅವರು ಹಾಗೆ ರೋಟರಿ ಉಡ್ಸನ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ನಿರ್ಮಲಾ ಶೆಟ್ಟಿ ಅವರು ಕೂಡ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಒಂದು ಪೋಸ್ಟರನ್ನು ರಿಲೀಸ್ ಮಾಡಬೇಕು ಅಂತೇಳಿ ಗಣ್ಯರನ್ನು ಕೋರ್ತಾ ಇದ್ದೇನೆ. ಮೇಡಮ್ ಒಂದು ಸ್ಪಷ್ಟ ಒಬ್ಬರ ಮಾತು ಪೂರ್ತಿ ಅವರೇ ತಗೊಳ್ಳಬೇಡ ಸಮಯವನ್ನು ಒಂದೊಂದು ವಿಚಾರದಲ್ಲಿ ಹಲವರ ಅಭಿಪ್ರಾಯಗಳು ಕೂಡ ಮುಂದುವರಿದಿ ಮತ್ತು ಅದಕ್ಕೆ ಎಲ್ಲ ವೇದಿಕೆ ಇರುವಾಗ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲರಿಗೂ ನಿರ್ಮಾಣಕ್ಕೆ ಇದೆ ಯಾರು ಇಲ್ಲ ಅಂತ ಹಾಗಾಗಿ ಒಂದು ಅವಕಾಶ ಮಾಡಿಕೊಂಡು ಯಾರು ಇಲ್ಲದೆ ಹೋಗ್ಬೇಕು ಕೇಸಿ ಕೆಲಸ ಮಾಡ್ತಾ ಇದೆ ಅಂತ ಎಲ್ಲರೂ ಒಟ್ಟಿಗೆ ಮೇಲೆ ಅವರ ಮಾತಿಗೆ ಕೊಡಗು ಪತ್ರಕರ್ತರ ಸಂಘ ಇವರ ವತಿಯಿಂದ ವಿಷನ್ ಮಡಿಕೇರಿ ಅಂತ ಹೇಳುವ ಒಂದು ಸುಂದರ ಹೆಸರು ಕೊಟ್ಟು ಒಂದು ಸುಂದರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮೊದಲಿಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಉತ್ತಮ ಹೆಸರು ಕೊಟ್ಟು ಅದೇ ಚಿಂತನೆಯಲ್ಲಿ ಮುನ್ನಡೆದರೆ ಮಡಿಕೇರಿ ಇನ್ನೂ ಅಭಿವೃದ್ಧಿ ಪಡೆದ ಸಾಧ್ಬೋದು ಅಂತ ನನ್ನ ಒಂದು ನಂಬಿಕೆ. ಇಲ್ಲಿ ಬಹಳಷ್ಟು ಗಣ್ಯರಿಗೆ ಆಗಮಿಸಿದ್ದೀರಾ. ಬಹುಶಃ ವಿವಿಧ ಕ್ಷೇತ್ರವನ್ನು ಪ್ರತಿನಿಧಿಸುವ ಗಣ್ಯರು ಇಲ್ಲಿದ್ದಾರೆ. ಬಹುಶಃ ಮಡಿಕೇರಿ ನಗರದ ವಿಚಾರ ಬರುವಾಗ ಮೊದಲದಾಗಿ ಅದರ ಸಂಪೂರ್ಣ ಜವಾಬ್ದಾರಿ ಹೊರಕೊಳ್ಳುವಂಥದ್ದು ನಗರಸಭೆಯ ಜವಾಬ್ದಾರಿ ಬಹಳ ಹೆಚ್ಚಿರುತ್ತದೆ. ನಗರಸಭೆಯ 23 ವಾರ್ಡಿನ ಕೌನ್ಸಿಲರ್ ಸಹ ಇದರ ಜವಾಬ್ದಾರಿ ಹೊರಕೊಳ್ಳುವಂಥದ್ದು ನಗರದ ಅಭಿವೃದ್ಧಿ ಹಾಗೆ ನಮ್ಮ 2018 ದಿನಗಳ ಲೈಟ್ ವಿಚಾರ ಬರುವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಭೂ ಪರಿವರ್ತನೆ ಸಾಧಕ ವಿಚಾರದಲ್ಲಿ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಲು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸಹ ಇದ್ದಾರೆ. ಯಾವುದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ಏಕೆಂದರೆ ಅವರಿಗೆ ಅವರವರದೇ ಆದ ಜವಾಬ್ದಾರಿ 23 ಸದಸ್ಯರು ಮಡಿಕೇರಿನ ಪ್ರತಿನಿಧಿಸುತ್ತಿದ್ದಾರೆ. ಅವರ ಸಮಸ್ಯೆಗೆ ಸ್ಪಂದಿಸಬಹುದು ಅಂತ ಹೇಳುವ ಸಂದರ್ಭದಲ್ಲಿ ಇಲ್ಲಿ ನಾನು ಮೊದಲಿಗಾಗಿ ಹೇಳ್ತಾ ಇರೋದು ಒಂದೇ ಒಂದು ವಿಚಾರ. ಕೊಡಗು ಕ್ರೀಡೆಗೆ ಹಾಗೂ ಶಿಸ್ತಿನ ಸೈನಿಕರಿಗೆ ಹೆಸರು ಪಟ್ಟ ಒಂದು ಜಿಲ್ಲೆ. ಕೊಡಗು ರಾಷ್ಟ್ರದಲ್ಲಿ ಅದು ತನ್ನದೇ ಆದ ಛಾಪಿನಲ್ಲಿ ಗುರುತಿಸಿಕೊಂಡಿರಬೇಕಾದರೆ ಅದು ಬಹುಶಃ ಈ 2 ಕ್ಷೇತ್ರದಲ್ಲಿ ಪ್ರಮುಖ ಅಂತ ಹೇಳ್ಬೋದು. ಒಂದು ಕ್ರೀಡೆ ಹಾಗೂ ಇನ್ನೊಂದು ದೇಶಕ್ಕೆ ಕೊಟ್ಟ ಸುಕೊಂಡಿದ್ದಾರೆ. ವಿಪರ್ಯಾಸ ಎಂದರೆ ಕೊಡಗು ಜಿಲ್ಲೆಯ ಮುಖ್ಯ ಪಟ್ಟಣ ಮಡಿಕೇರಿ ನಗರದಲ್ಲಿ ಒಂದು ಈ ಕ್ರೀಡಾಂಗಣ ನಾನು ಒಂದು 40 ವರ್ಷದ ಹಿಂದೆ ನೋಡುವಾಗ ಅದರ ಅಭಿವೃದ್ಧಿಗಾಗಿ ಆಗಲೇ ಯೇಸುದಾಸ್ ನೈಟ್, SP ಬಾಲಸುಬ್ರಹ್ಮಣ್ಯಂ ನೈಟ್, ವಿವಿಧ ಆಲ್ ಇಂಡಿಯಾ ಇನ್ವಿಟೇಷನ್ ಹಾಲ್ ಟೂರ್ನಮೆಂಟ್ಸ್ ಈ ಥರ ಎಲ್ಲ ನಡೆಸಿದ್ರು. ಬಹುಶಃ ಅದು ಇನ್ನೂ ಅದರ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಒಂದು ಕಡೆಗಣಿಸಲ್ಪಟ್ಟ ಕೂಸಿನ ಹಾಗೆ ಒಂದು ಮೂಲೆಯಲ್ಲಿ ನಿಂತಿದೆ. ಇಲ್ಲಿ ನಾನು ಹೇಗೆ ಈ ವಿಚಾರಕ್ಕೆ ಬರ್ತಾ ಇದ್ದೀನಿ ಅಂದರೆ ಮ್ಯಾನ್ಸ್ ಕಾಂಪೌಂಡ್ ಕ್ರೀಡಾಂಗಣ ಅದು ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ ಅಂತ ಒಂದು ಶಿಸ್ತಿನ ಒಂದು ಜನರಲ್ನ ಹೆಸರನ್ನು ಬರ್ಕೊಂಡಿದೆ. ಬಹುಶಃ ಅದರಲ್ಲಿ MP ಗಣೇಶ್, BP ಗೋವಿಂದ, MM ಸೋಮಯ್ಯನವರು, ವರ್ಲ್ಡ್ ಕಪ್ ವಿನ್ನರ್ ಟೀಮನ್ನು ರೆಪ್ರೆಸೆಂಟ್ ಮಾಡಿದ ಬೈಕರ್ ಗಾಳಯ್ಯನವರು, AT ಸುಬ್ಬಯ್ಯನವರು, ಹೇಳ್ತಾ ಹೋದರೆ ವಿನೋದ್ ಚಿನ್ನಪ್ಪನವರು, BC ಪೂರ್ಣಚಂದ್ರವರು, VS ವಿನಯ್ ಅವರು ಹೆಸರು ಬೆಳ್ಕೊಂಡೇ ಹೋಯ್ತಾರೆ. ಇಷ್ಟೆಲ್ಲ ಅಂತಾರಾಷ್ಟ್ರೀಯ ಹಾಕಿಗಾಗಲು ಕೊಟ್ಟ ಕ್ರೀಡಾಪಟುಗಳನ್ನು ಕೊಟ್ಟ ಜಿಲ್ಲೆಯ ಕ್ರೀಡಾಂಗಣದ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂತಂದರೆ ಶೋಚನೀಯ ಪರಿಸ್ಥಿತಿಯಲ್ಲಿದೆ. ನಿಜವಾಗಿ ಮುಂದಿನ ಪೀಳಿಗೆಯಲ್ಲಿ ಮಕ್ಕಳು ಇದೇ ಥರ ಜಿಲ್ಲೆಯನ್ನು, ರಾಷ್ಟ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಬೇಕಾದರೆ ಅವರಿಗೊಂದು ಸುಸಜ್ಜಿತವಾದ ಕ್ರೀಡಾಂಗಣದ ಅವಶ್ಯಕತೆ ಇದೆ. ವಿಷನ್ ಮಡಿಕೇರಿ ಅಂತ ಹೇಳುವಾಗ ಮಡಿಕೇರಿಯ ಹೃದಯ ಭಾಗದಲ್ಲಿರುವ ಆ ಕ್ರೀಡಾಂಗಣ ಎಷ್ಟು ಕಡೆಗಣಿಸಲ್ಪಟ್ಟಿದೆ ಅಂತಂದರೆ ತುಂಬ ಬೇಜಾರಾಗ್ತದೆ. ಬದಲಾಗ್ತಿರುವ ಈ ಕಾಲಘಟ್ಟದಲ್ಲಿ
ನಾವು ಸಹ ಅದಕ್ಕೆ ತಕ್ಕಂತೆ ಕ್ರೀಡಾಪಟುಗಳು ಸಹ ಅವರ ದೈಹಿಕ ಸಾಮರ್ಥ್ಯ ಅಥವಾ ಕ್ರೀಡಾ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಬೇಕಾದರೆ ಅವರಿಗೆ ಸಹ ಸುಸಜ್ಜಿತ ಕ್ರೀಡಾಂಗಣದ ಅವಶ್ಯಕತೆ ಬರುತ್ತದೆ. ಈಗ ಬಹುಶಃ ಮಡಿಕೇರಿ ನಗರದಲ್ಲಿ ನಾವು ನೋಡಿದ್ರೆ ಕೆಲವು ಮೈದಾನ ಇದ್ದು ಎಲ್ಲವೂ ಈಗ ಕಾಟಪಾಲಾಗಿವೆ. ನಮ್ಮ ಗಾಂಧಿ ಮಂಟಪ ಒಂದು ಪಾರ್ಕಿಂಗ್ ಪ್ಲೇಸ್ ಆಗಿ ಪರಿವರ್ತನೆಗೊಂಡ್ಬಿಟ್ಟಿದೆ. ಈಗಾಗಲೇ SP ಪೊಲೀಸ್ ಗ್ರೌಂಡ್ ಕೇವಲ ಪೊಲೀಸರ ಕವಾಯತಿಗೆ ಅವರ ಯಾವುದಾದ್ರೂ ಕ್ರೀಡಾಕೂಟಕ್ಕೆ ಮಾತ್ರ ಮೀಸಲಾಗಿದ್ದು ಸಾರ್ವಜನಿಕರಿಗೆ ಲಭ್ಯವಿಲ್ಲ. ಕೊಡಗು ಹಾಕಿ ಅಸೋಸಿಯೇಷನ್ ವತಿಯಿಂದ ಇಟ್ಟಿದ್ದ ಈ ನಮ್ಮ ಜಲಧಾರೇಶ್ವರ ಸ್ಟೇಡಿಯಂ ಆಸ್ಟ್ರೋಟರ್ಫ್ ಕ್ರೀಡಾಂಗಣ ಒಂದು ಒಪ್ಪಂದ ಆಗಿದೆ. ಏನೆಂದರೆ ಮೈದಾನ ಕೊಡಗು ಹಾಕಿ ಅಸೋಸಿಯೇಷನ್ ಅವರದು, ಆದರೆ ಆಸ್ಟ್ರೋಟರ್ಫ್ ಅಳವಡಿಸ್ತಿರೋದು ಸಹ ಸ್ಪೋರ್ಟ್ಸ್ ಅವರದು. ಸೊ ಅವರಿಗೆ 5 ದಿವಸದ ಅಭ್ಯಾಸಕ್ಕಾಗಿ 5 ದಿವಸ ಅವರಿಗೆ ಬಿಟ್ಟರೆ ಸಾರ್ವಜನಿಕರಿಗೆ ಕೇವಲ 2 ದಿವಸ ಶನಿವಾರ ಮತ್ತು ಆದಿತ್ಯವಾರ ಮಾತ್ರ ಹಾಕಿ ಆಡಲು ಲಭ್ಯ ಇರೋದು. ಈಗ ಮೈದಾನದ ವಿಚಾರಕ್ಕೆ ಬರುವಾಗ ನಾವು 2 ಮಿನಿಟಲ್ಲಿ ಮುಗಿಸಿಬಿಡ್ತೀವಿ ಸರ್. ಸ್ಪಷ್ಟವಾಗಿ ಹೇಳಿಬಿಡ್ತೀನಿ. ನಾನು ಹೇಗೆ ಹೇಳೋದಂದ್ರೆ ಹಾಕಿ ಆಟ ಈಗ ಅಂತಾರಾಷ್ಟ್ರೀಯ ಮಟ್ಟದ ಹಾಕಿ ಹೇಗಿದೆ ಅಂದರೆ ಕೃತಕ ಹುಲ್ಲಿನ ಮೈದಾನದಲ್ಲಿ ಆಟವಾಡಿದ್ರೆ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇರ್ಬೋದು. ಹುಲ್ಲಿನ ಮೈದಾನದಲ್ಲಿ ಆಗಿ ಅವನು ಖಂಡಿತವಾಗಿ ಅವನು ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಿ ಹೊರಗೆ ಬರಲು ಸಾಧ್ಯ ಇಲ್ಲ. ಅದೇ ಥರ ಅಥ್ಲೆಟಿಕ್ಸ್ನ ಅಲ್ಲೋರು ಇರೋದು ಒಂದು ಸಿಂಥೆಟಿಕ್ ಟ್ರ್ಯಾಕ್ ಬಂದರೆ ಅದು ಸರ್ವ ಋತು, ಮಳೆಗಾಲವಾಗಲಿ ಬಿಸಿಲುಗಾಲವಾಗಲಿ ಚಳಿಗಾಲವಾಗಲಿ ಅದರಲ್ಲಿ ಅವನು ಅಭ್ಯಾಸ ಮಾಡಿದ್ರೆ ಮಾತ್ರ ಅವನು ಕಠಿಣ ಪರಿಶ್ರಮ ಕೊಟ್ಟರೆ ಮಾತ್ರ ಒಂದು ಅಥ್ಲೆಟ್ ಆಗಿ ಬರೋಕ್ಕೆ ಸಾಧ್ಯ. ಈ ವಿಚಾರ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ AC ರೂಮ್ನಲ್ಲಿ ಕೂತ್ಕೊಂಡು ಹಲವಾರು ಅಧಿಕಾರಿಗಳು ಬೇಡದಷ್ಟು ಸಲಹೆ ಕೊಡ್ತಾರೆ. ಅವನು ಅಲ್ಲಿ ಮಾಡಿ ಇಲ್ಲಿ ಮಾಡಿ ಈ ಥರ ಕಟ್ಟಲಿಕ್ಕೆ ಕಾಂಕ್ರೀಟ್ ತಗೊಂಡು ಮೈದಾನವೇ ಇಲ್ಲದೆ ಕಾಂಕ್ರೀಟಿನ ಒಳಗಡೆ ಕ್ರೀಡಾಂಗಣ ಬೇಕಾಬಿಟ್ಟಿಯಾಗಿ ಕಟ್ಟಿದ್ರೆ ಪ್ರಯೋಜನ ಏನು? ಕ್ರೀಡೆಗೆ ಬೇಕು ಒಳಗಡೆ ಕ್ರೀಡಾಂಗಣದ ಅವಶ್ಯಕತೆ ಇದೆ. ಆದರೆ ಇರೋ ಮೈದಾನವನ್ನು ಉಳಿಸ್ಕೊಂಡು ಬಾಕಿ ಕಾಂಕ್ರೀಟ್ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳೋದು ನನ್ನ ಒಂದು ಇಚ್ಛೆ. ನಾವು ಇದರ ಬಗ್ಗೆ ನಾವು ಹಲವಷ್ಟು ಬಾರಿ ಚರ್ಚೆ ಮಾಡಿ ನಾವು ಒಂದು ಕ್ರೀಡಾಂಗಣ ರಕ್ಷಣಾ ಸಮಿತಿ ಅಂತ ಹೇಳುವ ಒಂದು ಸಮಿತಿಯಾಗಿ ರಚನೆ ಮಾಡಿ ಅದರ ಅಧ್ಯಕ್ಷಸ್ಥಾನವನ್ನು ಸಹ ನಾವು ವಹಿಸಿಕೊಂಡು ಹಲವಷ್ಟು ಪ್ರತಿಭಟನೆಗಳನ್ನು ಮಾಡಿ ಕ್ರೀಡಾಂಗಣ ಉಳಿಸ್ಕೊಳ್ಬೇಕು. ಬಹುಶಃ ನಮಗೆ ಪ್ರತಿಭಟನೆಗೆ ಸ್ಪಂದನೆ ಸಿಗಲಿ ನಮಗೆ ಯಾರ ಸಹಕಾರವೇ ಇಲ್ಲ. ಆದರೆ ಕೊರೋನಾ ಬಂದ ಮೇಲೆ ಮೈದಾನದ ಪ್ರಾಶಸ್ತ್ಯ ಅದರ ಪ್ರಾಮುಖ್ಯತೆ ಜನರಿಗೆ ಅರಿವಾಗಿದೆ. ಕೊರೋನಾ ಬಂದ ಮೇಲೆ ಎಲ್ಲರೂ ಮೈದಾನಕ್ಕೆ ಬರೋರು, ಎಲ್ಲರೂ ಆಟ ಆಡೋರು. ಹೇಗೆಂದರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅವರು ಮುಂದುವರಿಬೇಕಂದ್ರೆ ಆರೋಗ್ಯ ಸಮಸ್ಯೆ ಯಾವುದಾದ್ರು ಉದಾಹರಣೆ ಹೀಗೆ ಸಕ್ಕರೆ ಕಾಯಿಲೆ ಬಂದಿದೆ, ನೀನು ದಿವಸಕ್ಕೆ ಒಂದು 3-4 ಗಂಟೆ ವಾಕ್ ಮಾಡಬೇಕು ಅಂತ ಹೇಳುವಾಗ ಆ ಲೆಕ್ಕದಲ್ಲಿ ಬರೋದು ವಯೋವೃದ್ಧರು ಬರ್ತಾರೆ. ಮುಂದಿನ ಪೀಳಿಗೆಗಾಗಿ ನಾವು ಕ್ರೀಡಾ ಮೈದಾನವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳೋದು ನನ್ನ ಇಚ್ಛೆ. ಭವಿಷ್ಯದಲ್ಲಿ ನಗರಸಭೆಯ ಜವಾಬ್ದಾರಿ ತುಂಬ ಇದೆ. ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಅವಶ್ಯಕತೆಯು ತುಂಬ ಇದೆ. ಏಕೆಂದರೆ ಹೀಗಾಗಿ ಕಳೆದ ಒಂದು 6 ತಿಂಗಳ ಹಿಂದೆ ಅದಕ್ಕೆ ಒತ್ತಿಕೊಂಡಿದ್ದಂಗೆ ಒಂದು ಸುಸಜ್ಜಿತ ಕಾಂಪೌಂಡ್ ಅಳವಡಿಸಲಾಗಿತ್ತು ಜಿಲ್ಲಾಧಿಕಾರಿ. ಅದರ ಕೆಳಗಡೆ ಕನ್ನಡವಾಣಿ ಬಹುಶಃ ಸತೀಶ್ ಅವರು ರಮೇಶ್ ಅವರ ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಕರೆಕ್ಟ್ ಬುಡದಕ್ಕೆ ಒಂದು JCB ತಂದು ನೀರಿನ ಹರಿವಿನ ತೋಡನ್ನು ಸಹ ಬೈಫರ್ಕೇಟ್ ಮಾಡಿಬಿಟ್ಟು ಅದರ ಬುಡಕ್ಕೆ ಬಿಟ್ಟ ಪರಿಣಾಮವಾಗಿ ಸಂಪೂರ್ಣ ಒಂದು ಭಾಗದ ಕಡೆದೊಡೆ ಕಾಂಪೌಂಡ್ ಒಂದು ಬಿದ್ದೋಗಿದೆ. ಬಹುಶಃ ಸತೀಶ್ ಅವರಿಗೆ ಆ ಬಾಕಿ ಯಾರು ಗೊತ್ತಿರ್ಬೋದು, ಯಾರು ಬೈದನ್ನು ಉಪಸ್ಥಿತಿಲ್ಲ, ಯಾರು ಪ್ರಭಾವಿ ವ್ಯಕ್ತಿ. ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಶಾಸಕರು ವಿಶೇಷ ಆಸಕ್ತಿ ತಗೊಂಡು ಅದು ಸಿಂಥೆಟಿಕ್ ಟರ್ಫ್ ಮಾಡಲಿಕ್ಕೆ ಆಗಲೇ ಆಕ್ಷನ್ ರೆಡಿ ಆಗಿದೆ. ಬಹುಶಃ ನಮಗೆ ಅನಿಸ್ತದೆ ಒಂದೂವರೆ ವರ್ಷ 2 ವರ್ಷದೊಳಗೆ ಮ್ಯಾಕ್ಸಿಮಮ್ ಟೈಮ್ ತಗೊಳ್ತಾರೆ. ಐ ಥಿಂಕ್ 1-1.5 ವರ್ಷಗಳು ಅದಂತ ಖಂಡಿತ ಆಗುತ್ತೆ. ಮತ್ತು ತಾವು ಹೇಳಿದಾಗ ಏನು ಅದಕ್ಕಿಂತ ಇದಾಗಿದೆ ಅದ್ರ ಬಗ್ಗೆ ನಾವು ಗಮನ ಹರಿಸಲಿಕ್ಕೆ ಮನೆ ಅಧ್ಯಕ್ಷರು ಉಪಾಧ್ಯಕ್ಷರು ನಡೆಸಿದರು. ನಾವೆಲ್ಲರೂ ಸೇರಿ ಅದನ್ನ ಬಗೆಹರಿಸಿದ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಎರಡನೇದಾಗಿ ಕೆಳಗಡೆ ಬಾಸ್ಕೆಟ್ಬಾಲ್ ಗ್ರೌಂಡ್ ಒಂದು ಸೆಕ್ಷನ್ ಆಗಿದೆ. ಅದೀಗ ಆಲ್ರೆಡಿ ಟೆಂಡರ್ ಆಗಿದೆ. ಐ ಥಿಂಕ್ ಅದು ಸುಮಾರು 2 ಕೋಟಿ ಹಚ್ಚಿದ್ರೆ ಬಾಸ್ಕೆಟ್ಬಾಲ್ ಕೂಡ ಜೊತೆಗೆ ಒಂದು ಹೊಸ ರೀತಿಯ ಕಾರ್ಯಗಳಾಗ್ತದೆ. ಅವಾಗ ನಾವು ಸ್ವೀಕರಿಸಿದೆ. ಖಂಡಿತವಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ನಮ್ಮ ನಗರಸಭೆ ಹಾಗೂ ನಗರ ನಿರ್ಮಾಧಿಕಾರ ಹಾಗೂ ಶಾಸಕರ ನೇತೃತ್ವದಲ್ಲಿ ಕೆಲಸ ಅಲ್ಲಿ ಕಾಣ್ತಾ ಇಲ್ಲ, ಟ್ರಾಫಿಕ್ ಇಂದ ಮಾತ್ರ ಕಾಣ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಮೈಕ ಬೇಡ ಅಂತ ತಿಳ್ಕೊಳ್ತಿದ್ದ. ಯಾಕೆಂತ ಹೇಳಿದ್ರೆ ಮಡಿಕೇರಿಯಲ್ಲಿ 300ರಿಂದ 400 ಬ್ರೋಕರ್ಗಳ ಹಾವಳಿಯಿಂದ ಒಂದು ಟೂರಿಸ್ಟಿಗೂ ಮಡಿಕೇರಿ ನಗರಕ್ಕೆ ಬರಕ್ಕಾಗ್ತಾ ಇಲ್ಲ. ಕಾರಣ ಇವತ್ತು ಚಿತ್ತಿವಿಳಾಸವರ ಇರ್ಬೋದು, ಇಷ್ಟು ದೊಡ್ಡ ಬಿಲ್ಡಿಂಗ್. ಯಾಕೆ ಅಂತ ಹೇಳಿದ್ರೆ ಭಾರತಕ್ಕೆ ದಾರಿ ತಡಿತಾರೆ. ನೀವು 2,500 ಬುಕ್ಕಿಂಗ್ ತೋರಿಸಿದ್ರಿ, ಅವರು ಆ ಬುಕ್ಕಿಂಗ್ ಟೂರಿಸ್ಟ್ ಅವರಿಗೆ ತೋರಿಸ್ತಾರೆ. ಅವರು 1,000 ರೂಪಾಯಿ ಹೋಮ್ ಸ್ಟೇ ತೋರಿಸ್ತಾರೆ. ಆ ಹೋಮ್ ಸ್ಟೇಗಳು ಯಾವುದೇ ಹೋಮ್ ಸ್ಟೇಗಳು
ಸುಮಾರು ಬ್ರೋಕರ್ಗಳು ಔಷಧಿ ಕೂತಿದ್ರು, ಅವರು ಸುಮಾರು ಜನ 2-3 ಜನ ಇಟ್ಟಿದ್ದಾರೆ ಅಂತ ವಿಷಯ ಬಂತು. ಅದು ಮೇನ್ ನಗರಕ್ಕೆ ಬರುವ ವಿಚಾರ. ಮತ್ತೆ ಸ್ಟೇಷನ್ ಹೇಳಿದ್ರು ಎಲ್ಲ ಸಪೋರ್ಟ್ ಮಾಡಿ, ಅಲ್ಲಿಂದ ಇಲ್ಲಿವರೆಗೂ CCTV ಇವೆಲ್ಲ ಸಪೋರ್ಟ್ ಮಾಡಿದ್ದಾರೆ. ನಾವೆಲ್ಲ ಒಪ್ಪಿ ಕೊಟ್ಟಿದ್ದು ಮೋದಿ ಗಣೇಶನವರನ್ನು ಶಾಮೂರಿದ್ರು. ಯಾಕೆಂತ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ಲಿ CCTV ಹಾಕಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಅದಕ್ಕೆ ನಾವೆಲ್ಲ ಒಂದು 1,000 ರೇಪಟ್ಟೆ ಆ CCTV ಹಾಕ್ಬೋದು. ನಗರ ಒಳ್ಳೆದಾಗ್ತದೆ, ನಗರದಲ್ಲಿ ರೋಡ್ ಸೈಡ್ ಕಸ ಬಿಸಾಡುವವರು ಹಿಡಿಬಹುದು ಅಂತ ನನ್ನೊಂದು ಅಭಿಪ್ರಾಯ. ಥ್ಯಾಂಕ್ ಯು. ಅದರ ಸಮಸ್ಯೆಗಳ ಬಗ್ಗೆ ಫಸ್ಟ್ ಚರ್ಚೆ ಮುಗಿಸಿದ್ರೆ ಸರ್ ತುಂಬ ಇದೆ. ಮತ್ತೆ ಇನ್ನೊಂದು ಬೇರೆ ಸಬ್ಜೆಕ್ಟ್ ಬರೋಣ. ಇದೊಂದು ಒಳ್ಳೆ ಕಾರ್ಯಕ್ರಮ. ಬಹುಶಃ ವೈಯಕ್ತಿಕವಾಗಿ ಒಬ್ಬೊಬ್ಬರೇನಾದರೂ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿದ್ರೆ ಅದು ಎಫೆಕ್ಟಿವ್ ಆಗಿರೋದು. ಇಂಥ ಒಂದು ಸಾಮೂಹಿಕವಾಗಿ ಒತ್ತಡ ಬಂದರೆ ಖಂಡಿತವಾಗ್ಲೂ ನಾವು ಏನು ಮನವಿ ಮಾಡಿರ್ತೀವಿ ಆ ಮನವಿಗೆ ಸ್ಪಂದನೆ ಸಿಗುತ್ತೆ ಅಂತ ಹೇಳ್ಕೊಂಡು ನನ್ನ ಒಂದು ಅಭಿಪ್ರಾಯ. ನಾವು ಚಿತ್ವಿಲಾಸು ಮತ್ತು ಒಂದಿಬ್ಬರು ಸ್ನೇಹಿತರು ಸೇರಿಕೊಂಡು ಮಡಿಕೇರಿ ಹಳೆ ಬಸ್ ಸ್ಟ್ಯಾಂಡ್ ಇದರಲ್ಲಿ ಒಂದು ಈಗ ಡ್ಯಾಮ್ ಕಟ್ಟಿದ್ದಾರೆ. ಆ ಡ್ಯಾಮ್ ಕಟ್ಟಿದಾಗ ಈಗ ಎಲ್ಲರೂ ಅದೇ ಥರ ಒಂಥರ ಇನ್ಸಲ್ಟ್ ಮಾಡೋದು ಕೂಡ ಕೇಳಿ ಮಡಿಕೇರಿ ಡ್ಯಾಮ್ ನಾವೊಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ವಿ. ಅದು ಆ ಒಂದು ಸರ್ಕಲ್ನ ಸುಂದರವಾಗಿ ಮಾಡಬೇಕು. ಮಾಡಿದರೆ ಒಂದು ನಾವು ಮಡಿಕೇರಿಗೆ ಬರೋದು ಕೂಡ ಟೂರಿಸ್ಟ್ ಬರೋದು ಕೂಡ ಭಾಳ ಆಲೋಚನೆ ಮಾಡ್ತಾರೆ ಏನು ಅಂತ ಹೇಳ್ಕೊಂಡು ಬಂದ ನಂತರ ಬಂದು ವಾಪಸ್ ಹೋಗುವಾಗ ಮಡಿಕೇರಿ ಸ್ಕ್ವೇರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಒಂದು ಒಳ್ಳೆ ಪ್ರಾಜೆಕ್ಟ್ ಕೂಡ ಮಾಡಿದ್ವಿ. ಅದಕ್ಕೊಂದು DPR ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಅದು ಜಾರಿಗೆ ನಾವು ಅದು ಭಾಳಷ್ಟು ಪ್ರಯತ್ನ ಮಾಡಿದ್ವಿ. ನಾವು ಜಾರಿಗೆ ಬರಬೇಕಂತ ಹೇಳಿದ್ರೆ ನಮ್ಮ ಅಧಿಕಾರಾವಧಿ ಕೂಡ ಮುಗಿದೋಯ್ತು. ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಬಂತು. ಆಮೇಲೆ ಬಹುಶಃ ನಾನು ದೂರದಲ್ಲ, ಶಾಸಕರು ಸೇರಿಕೊಂಡು ಅದನ್ನು ಈ ಥರ ಮಾಡಿದ್ದಾರೆ. ನನ್ನ ಒಂದು ಮನವಿ ಬಹುಶಃ ಅದನ್ನೇ ಒಳ್ಳೆ ಆರ್ಕಿಟೆಕ್ಟನ್ನು ಅವ್ರಿಗೆ ಅವ್ರನ್ನ ಅಪಾಯಿಂಟ್ ಮಾಡಿಕೊಂಡು ಅದನ್ನೇ ಏನಾದರೂ ಒಂದು ಮಾಡಿಫೈ ಮಾಡಿಕೊಂಡು ಸುಂದರವಾಗಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಹೇಳ್ಕೊಂಡು ನನ್ನ ಒಂದು ಮನವಿ. ಬಹುಶಃ ಆಗ್ಬೋದು, ಪ್ರಯತ್ನ ಮಾಡಿದ್ರೆ ಆಗ್ಬೋದು ಅಂತ ನನಗೆ ಒಂದು. ಮತ್ತು ಇನ್ನೊಂದು ನಮ್ಮ ಮಡಿಕೇರಿ ನಗರದಲ್ಲಿ ಟೂರಿಸ್ಟ್ ಭಾಳಷ್ಟು ಬರೋದು ನಾವು ನೋಡಿದ್ದೀವಿ. ಆದರೆ ಒಂದು ಒಳ್ಳೆಯ ಒಂದು ರಸ್ತೆ ಕೂಡ ಇಲ್ಲದೆ ಇರೋದು ಕೂಡ ನಾವು ಕಾಣ್ತಾ ಇದ್ದೀವಿ. ಬಹುಶಃ ಇವತ್ತು ರಾಜಶೀಟ್ ರಸ್ತೆಯನ್ನು ಬಲಭಾಗದಲ್ಲಿ ರಿಟೈನಿಂಗ್ ವಾಲ್ ಕಟ್ಬಿಟ್ಟು ಆ ರೋಡನ್ನು ವೈಡನ್ ಮಾಡಿಬಿಟ್ಟು 2 ಕಡೆಗೂ ದೀಪಗಳನ್ನ ಅಳವಡಿಸೋದು ಸುಂದರವಾಗಿ ಕಾಣ್ತಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ಅದನ್ನು ನಾವು ಈಗ ಮುಂದೆ ಒಂದು ITC ಇದಾಗ್ತಾ ಇದೆ ಅಂತದ್ದು ಹೋಟೆಲ್ಸ್ ಆಗ್ತಾಯಿದೆ. ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಅನುಕೂಲಕ್ಕೆ ತಕ್ಕವಾಗಿ ಅದನ್ನು ರೋಡ್ ಮಾಡ್ಕೊಂಡಿದ್ದಾರೆ. ನಾವು ಇಲ್ಲಿಗೆ DC ಆಫೀಸಿಗೆ ಹೋಗುವಂಥ ರಸ್ತೆಯಲ್ಲಿ ಎಂಟ್ರೆನ್ಸಲ್ಲೇ ರೋಡ್ ಭಾಳ ನ್ಯಾರೋ ಆಗಿದೆ. ಅದು ಅವ್ರ ಕೈಲೇ ಮಾಡಬೇಕು. ಆ್ಯಕ್ಚುಲಿ ಅವರು ಏನು ಅವ್ರಿಗೆ ಎಂಟ್ರೆನ್ಸ್ ಇದೆ ITC ಹೋಟೆಲ್ಗೆ, ಅಲ್ಲಿ ಎಷ್ಟು ವೈಡನ್ ಇದೆ ಅಷ್ಟು ವೈಡನ್ ಕೂಡ ಇಲ್ಲೂ ಕೂಡ ಅವ್ರ ಕೈಲೇ ರಿಟೈನಿಂಗ್ ವಾಲ್ ಕಟ್ಟಿಸಿದ್ರೆ ಬಹುಶಃ ರೋಡ್ ಅಗಲ ಆಗುತ್ತೆ. ಇಲ್ಲಿಂದ ರಾಜ ಸೀಟ್ವರೆಗೆ ಕೂಡ ನಾನು ಹಿಂದೆ ನಮ್ಮ ಕಮಿಷನರ್ ರಮೇಶ್ ಕೂಡ ಹೇಳಿದ್ದೇವೆ. ಅವ್ರು ಕೂಡ ಒಳ್ಳೆ ಸ್ಪೋರ್ಟಿವ್ ಆಗಿದ್ದಾರೆ. ಮಡಿಕೇರಿ ನಗರದ ಸಮಸ್ಯೆ ಎಲ್ಲ ಕೂತ್ಕೊಂಡು ಗೊತ್ತಿದೆ. ಅವರು ಇಲ್ಲೇ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಇವತ್ತು ಕಮಿಷನರ್ ಆಗಿದ್ದಾರೆ. ಅವರು ಮತ್ತು ಅಧ್ಯಕ್ಷರೆಲ್ಲ ಯಾರು ಗೊತ್ತು, ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಎಲ್ಲ ಸ್ಪೋರ್ಟಿವ್ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಇಂಥ ಒಂದು ಚಿಂತನೆಗಳಿದ್ದರೆ ಬಹುಶಃ ಅವರ ಹೆಸರು ಕೂಡ ಶಾಶ್ವತ ಉಳಿತದೆ. ಇಲ್ಲಿ ಇದು ಇರೋ ಟೈಮಲ್ಲಿ ಒಂದು ಪ್ರಯತ್ನ ಮಾಡಿದ್ರು, ಕೆಲಸ ಆಯಿತು ಅಂತ ಹೇಳ್ಕೊಂಡು ಅದನ್ನ ಬಹುಶಃ ಮಾಡಬೇಕು. ಮತ್ತು ಇನ್ನೊಂದು ಏನಾಗ್ತಿದೆ, ನಮ್ಮ ನಗರದಲ್ಲಿ ವೈಯಕ್ತಿಕವಾಗಿ ಕೆಲವು ಕಡೆ ರಿಟೈನಿಂಗ್ ವಾಲ್ ಕಟ್ಟನ್ನು ನಾನು ನೋಡಿದ್ದೀನಿ. ಅದು ತಪ್ಪದು, ಕಾನೂನು ಪ್ರಕಾರ ಮಾಡಲಿಕ್ಕೆ ಬರೋದಿಲ್ಲ. ನೀವು ಯಾವ ಬಗ್ಗೆ ನಾನು ಹೇಳ್ತೀನಿ ಅಂದರೆ ಅದೇ ರಾಜ್ಯ ಮುಂದಕ್ಕೆ ಹೋದರೆ ಸುಮಾರು 2 ಕೋಟಿ ಖರ್ಚು ಮಾಡಿಬಿಟ್ಟು ಹೊರತು ಒಬ್ಬರ ವೈಯಕ್ತಿಕವಾಗಿ ಒಂದು ಮನೆಗೆ ನೀವು ರಿಟೈನಿಂಗ್ ವಾಲ್ ಕಟ್ಕೊಂಡು ಅದೇ ನೀವು ರಿಟೈನಿಂಗ್ ವಾಲನ್ನು ಬಲಬದಿಯಲ್ಲಿ ಕಟ್ಟಿದರೆ ರೋಡು ವೈಡನ್ ಆಗ್ತಿತ್ತು, ಆ ರೋಡ್ ಕೂಡ ಸುಂದರವಾಗಿತ್ತು. ಇಂಥ ಕೆಲಸ ಮಾಡಬೇಕಾಗಿತ್ತು. ಮುಂದೆ ಹಿಂದೆ ಆಗಿರೋ ತಪ್ಪನ್ನು ತಿದ್ದುಕೊಂಡು ಇಂಥ ಕೆಲಸ ಈಗ ನಾನೇನು ಹೇಳಿದೆ, ಅದು ನಾವು ಯಾವುದೇ ಕೆಲಸ ಮಾಡೋದು ಸಾರ್ವಜನಿಕ ಉದ್ದೇಶ ಆಗಿತ್ತು, ಸಾರ್ವಜನಿಕ ಅನುಕೂಲಕ್ಕಾಗಿತ್ತು. ಯಾವುದೋ ವೈಯಕ್ತಿಕವಾಗಿ ಯಾರೋ ಒಬ್ಬರು ಮನೆಗೆ ಮಾಡಿಕೊಡುವಂಥ ಕೆಲಸ ಆಗಬಾರ್ದು ಅಂತ ಹೇಳ್ಕೊಂಡು ನನ್ನ ಮನೆ. ಥ್ಯಾಂಕ್ ಯು. ನಮಸ್ಕಾರ. ಭಾಳ ಅತ್ಯುತ್ತಮವಾದಂಥ ಒಂದು ಕಾರ್ಯಚಟುವಟಿಕೆ ಅಂದರೆ ಇದು ತಪ್ಪಾಗಲಾರ್ದು. ಯಾಕಂದರೆ ಪತ್ರಿಕಾ ಮಾಧ್ಯಮದವರು ಗಣ್ಯಾಧಿಕಾರಿಗಳೆಲ್ಲ ಸೇರಿಕೊಂಡು ಒಂದು ಚಿಂತನೆಯನ್ನು ಮಾಡುವಂಥ ಈ ಒಂದು ವೇದಿಕೆಯ ಅಧ್ಯಕ್ಷತೆ ಹಾಗೂ ನೆರೆದಿದ್ದು ಎಲ್ಲ ಗಣ್ಯಾಧಿಕಾರಿಗಳು. ನಾನೊಂದು 2-3 ಪಾಯಿಂಟ್ಗಳನ್ನು ನೋಡಿದರೆ, ಮುಖ್ಯವಾಗಿ ನಮ್ಮ ಜಿಲ್ಲೆ ಪ್ರವಾಸೋದ್ಯಮದಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡ್ತಾ ಇತ್ತು. ಈ ಕೊಡಗಿನಲ್ಲಿ ಬರುವಂಥ ಪ್ರವಾಸಿಗರು ಬಂದಾಗ ನಮ್ಮ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ತುಂಬ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ. ಶೌಚಾಲಯಗಳಿರ್ಬೋದು,
ಅಥವಾ ಫುಟ್ಪಾತ್ಗಳು. ಈಗ ರಸ್ತೆಗಿಂತ ಫುಟ್ಪಾತ್ ನಮಗೆ ಭಾಳ ಮುಖ್ಯವಾಗಿದೆ. ಫುಟ್ಪಾತ್ಗಳೇ ಸರಿಯಾಗಿಲ್ಲ. ಫುಟ್ಪಾತ್ಗಳು ಇರೋದನ್ನು ಕೆಲವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಫುಟ್ಪಾತ್ಗಳು ವಿಸ್ತಾರವಾಗಿರಬೇಕು, ಸುಸಜ್ಜಿತವಾಗಿರಬೇಕು. ಅದನ್ನು ಮಾಡಲೇಬೇಕಾಗಿದ್ದು ಈ ಟೌನಿನ ಒಂದು ಕರ್ತವ್ಯ ಆಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಇನ್ನೊಂದು ನಮ್ಮ ಚುಮಿದೇವನವರು ಹೇಳ್ದಂಗೆ ಆ ಗ್ರೌಂಡಿಗೆ ಹೋಗುವಂಥ ಆ ರಸ್ತೆ ಎಷ್ಟೊಂದು ಇಕ್ಕಟ್ಟಾಗಿದೆ. ಈ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಚಟುವಟಿಕೆಗಳು ನಡೆಯುವಂಥ ಆ ಒಂದು ಮೇನ್ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸೋದ್ರಿಂದ ಅಡೆತಡೆಗಳು, ಸರಿಯಾದ ಫುಟ್ಪಾತ್ ಇಲ್ಲ, ಅಲ್ಲಿ ಎಷ್ಟೋ ಸಾವಿರಗಟ್ಟಲೆ ಮಕ್ಕಳು ಓಡಾಡ್ತಾರೆ ಹಾಗೂ ಸಮಾಜಗಳು ಇದೆ. ಆ ರಸ್ತೆಯನ್ನು ಅಗಲೀಕರಣ ಮಾಡಬೇಕು ಹಾಗೂ ಸುಸಜ್ಜಿತವಾದ ಫುಟ್ಪಾತ್ ಮತ್ತು ರಸ್ತೆಯನ್ನು ಮಾಡಬೇಕು ಅಂತ ಹೇಳೋದು ವಿನಂತಿ. ಈಗ ಮೂರನೇದಾಗಿ ಸರ್, ನಮ್ಮ ರಾಜ ಸೀಟ್ನಲ್ಲಿ ಬ್ರಿಟಿಷರ ಕಾಲದಲ್ಲಿ ಅಲ್ಲಿ ಬ್ರಿಟಿಷರ ಗೋರಿಗಳಿತ್ತು. ಅದನ್ನು ಉದ್ಯಾನವನವನ್ನು ಮಾಡಲಿಕ್ಕೋಸ್ಕರ ಆ ಗೋರಿಗಳನ್ನು ಈಗ ಕಾನ್ವೆಂಟ್ನ ಹಿಂಬರಿಗೆ ತಂದು ಅಲ್ಲಿ ಒಂದು ಎಕರೆ ಜಾಗವನ್ನು ಮಾಡಿ ಕಾಂಪೌಂಡನ್ನು ಮಾಡಿ ಸುಸಜ್ಜಿತವಾಗಿ ಅದನ್ನು ಇಟ್ಟಿದ್ದರು. ಇವತ್ತೇನಾಗಿದೆ ಅಂದರೆ ಅದು ಕಾಡು ಪಾಲಾಗಿದೆ, ಕಂಪ್ಲೀಟ್ ಕಾಡು ಪಾಲಾಗಿದೆ. ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ ಅಥವಾ ಅದನ್ನು ಸುಸಜ್ಜಿತವಾಗಿ ಸಮೇತ ಇಟ್ಟಿಲ್ಲ. ಆದ್ದರಿಂದ ನನ್ನದೊಂದು ಕೋರಿಕೆ, ಅದನ್ನು ಉತ್ತಮವಾದಂಥ ಒಂದು ಉದ್ಯಾನವನನ್ನಾಗಿ ಮಾಡಿದರೆ ಅಲ್ಲಿನ ಜನರಿಗೆ ಅಥವಾ ಮಡಿಕೇರಿ ಪ್ರವಾಸಿಗರಿಗೆ ಸಮೇತ ಅದು ಉತ್ತಮವಾದಂಥ ಒಂದು ಪ್ರವಾಸಿ ತಾಣವಾಗಿ ಮಾಡಿದರೆ, ಒಂದು ಉದ್ಯಾನವನವಾಗಿ ಮಾಡಿದರೆ ಉತ್ತಮವಾಗುತ್ತೆ. ಹಾಗೂ ಅಲ್ಲಿರುವಂತಹ ಸ್ಮಾರಕಗಳೇನು ಅವುಗಳನ್ನು ಸುಸಜ್ಜಿತವಾಗಿ ಇಡ್ಬೋದು. ಮೊನ್ನೆ ತಾನೇ ಲಂಡನ್ನಿಂದ ಒಬ್ಬರು ಪ್ರವಾಸಿ ಬಂದಿದ್ದರು, ಅವರ ತಂದೆಯ ಒಂದು ಸ್ಮಾರಕ ಅಲ್ಲಿ ಇದೆ ಅಂತ ಹುಡ್ಕೊಂಡು ಬಂದಿದ್ದರು. ಆಗ ಅಲ್ಲಿ ಅವರು ಹುಡುಕಿದ್ರೆ ಅಲ್ಲಿ ಏನನ್ನೂ ಕಾಣ್ತಾ ಇಲ್ಲ. ಆದರೆ ಅದನ್ನು ತೋರಿಸಿದ್ರು. ಅವರೆಲ್ಲ ಕಡೆ ಹೋದರು. ನಮ್ಮ ವಸ್ತು ನಿಲಯದ ಅಧಿಕಾರಿಗಳೊಂದಿಗೆ ಅಲ್ಲಿ ವಿಸಿಟ್ ಮಾಡಿದ್ರು. ಆ ಪೂರ್ತಿ ಕಾಡುಗಳನ್ನು ಕಡಿದು ಅಲ್ಲಿ ಉದ್ಯಾನವನವನ್ನಾಗಿ ಮಾಡಿ ಅಂತ ಹೇಳುವಂಥದ್ದು ನನ್ನ ಮುಖ್ಯವಾದ ಒಂದು ಕೋರಿಕೆಯಾಗಿದೆ. ಹೌದು ಸರ್, ಚೆನ್ನಾಗಿದೆ. ಸುಸಜ್ಜಿತವಾಗಿ. ನಮಸ್ಕಾರ. ನಾನು ಮೊನ್ನೆ ನನ್ನಲ್ಲಿ 2-3 ಜನ ಇದ್ವಿ, ಗ್ಯಾಂಗ್ಟಾಕ್ ಹೋಗಿ ಅಲ್ಲಿಗೆ ನೋಡುವಾಗ ಚಿಕ್ಕದಾಗಿ ಏನಂತಂದರೆ ಕಸನೇ ನಿಮಗೆ ಆಶ್ಚರ್ಯ ಆಗ್ಬೋದು. ನಿನ್ನೆ ದಿನ ಪೇಪರ್ ನೋಡಿದೆ, ಇಡೀ ಇಂಡಿಯಾದಲ್ಲಿ 2ನೇ ಪ್ಲೇಸ್ ತಗೊಂಡಿದೆ ಸುಂದರ ಗ್ಯಾಂಗ್ಟಾಕ್. ಆಶ್ಚರ್ಯ ಅಂತಂದರೆ ಇಷ್ಟೇ ಚಿಕ್ಕದಾಗ್ಬೋದು, ಅದರಲ್ಲಿ ಫುಟ್ಪಾತ್ ಮಾಡಿದ್ದಾರೆ. 2 ವೆಹಿಕಲ್ ಅದೇ ಸ್ಪೀಡಲ್ಲಿ ಹೋಗ್ತದೆ, ಫುಟ್ಪಾತ್ ಇದೆ. ಒಂದೇ ಒಂದು ಮನೆ ಓಡಿಸಿದ ಕಸ ಇರಲಿ ಯಾವುದೇ, ನಾವು ಮಾತಾಡಿರೋದೆ ಎಲ್ಲಿಯಾದರೂ ಅಗ್ದಿದ್ದು ಕಂಡಿದ್ದಿದ್ರೆ ನೋಡ್ಬಾರ ಇಲ್ಲಿ ಹೇಗೆ ಮಾಡಿದ್ದಾರೆ. ಅಗ್ದಿದ್ದು ಎಲ್ಲಿ ಇಲ್ಲ, ಪೈಭಾಗಕ್ಕೆ ಸಹ ಅಗ್ದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಇಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಮನೆ ಸಹ ಅಲ್ಲೇ ಇದೆ. ನಮ್ಮ ಮಡಿಕೇರಿ ಯಾಕೆ ಹೇಳ್ತಿದ್ರೆ ನಾವು ಹುಟ್ಟಿ ಬೆಳೆದಿದ್ದೇವೆ, ಇದು ಚೆಂದ ಆಗಬೇಕು ಅಂತ ನಮ್ಮದು ಭಾಳ. ಈಗ ನೀವು ಕೆಲವೆಲ್ಲ ಬಿಲ್ಡಿಂಗ್ ಪರ್ಮಿಷನ್ ಕೊಡ್ತೀವಿ, ಅವರಿಗೆ ಕಡ್ಡಾಯವಾಗಿ ಹೇಳಿ ಒಂದೇ ಒಂದು ಕಸ ಬಿದ್ದರೆ ನಿಮಗೆ 10,000 ರೂಪಾಯಿ ಫೈನ್ ಹಾಕ್ತಿದ್ದಾರೆ, ಹೆದರ್ತಾರೆ. ನೀವು 100-200 ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು. ಇನ್ನೊಂದು ಹೇಳಿ, ಗ್ಯಾಂಗ್ಟಾಕ್ ಒಳಗೆ ಹೋಗ್ಬೇಕಾದ್ರೆ ಯಾವುದೋ ಒಂದು ಸ್ಥಾನಕ್ಕೆ ಹೋಗ್ಬೇಕಾದ್ರೆ 10 ರೂಪಾಯಿ 20 ರೂಪಾಯಿ ಟಿಕೆಟ್ ತೊಗೊಳ್ಳಿ. ಟೈಗರ್ ಹಿಲ್ಸ್ ಮೇಲೆ ಏನೋ ಸನ್ಸೆಟ್ ನೋಡ್ಕೊಂಡು ಅಲ್ಲಿ ಹೋಗೋ ಬೆಳಿಗ್ಗೆ ಹೋಗಿ 20 ರೂಪಾಯಿ ತೊಗೊಂಡು. ಇದು ಯಾಕೆ ಅಂತ ಕೇಳಿ, ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಡೆವಲಪ್ಮೆಂಟಿಗೆ ಯೂಸ್ ಮಾಡ್ತೀವಿ. ನಮ್ಮ ಮಡಿಕೇರಿಗೆ ಸಾವಿರಗಟ್ಟಲೆ ಜನ ಬರ್ತಾರೆ, ಬಂದು ಕಸದ ಕೊಂಪೆಯಾಗಿ ಬಿಸಾಡಿಗೆ ಹೋಗ್ತಾರೆ. ಅಂಥವ್ರಿಗೆ ಜಾಸ್ತಿ ನಾನು 5-10 ಆಗ್ತದೇನೋ ನನಗೆ ಗೊತ್ತಿಲ್ಲ, ಬೇಕಾದರೆ ಮಾಡಿ ನೋಡಿ ಯೋಚನೆ ಮಾಡಿ ಹೇಳಿದ್ದಾರೆ. ಮತ್ತು 10, 20, 25 ರೂಪಾಯಿ ಎಷ್ಟೋ ಒಂದು ಒಬ್ಬನಿಗೆ ಕೆಲಸಕ್ಕೆ ಕೊಡಿ. ಇದ್ದಪತ್ತ ಕಡೆ ಅವ್ನ ಕೆಲಸ ಒಂದೇ ಮಾಡಿ, ಪ್ಲಾಸ್ಟಿಕ್ ಅವನಿಗೊಂದು ಏನೋ ವೆಹಿಕಲ್ ಕೊಡ್ಬೋದು, ಎಲ್ಲ ಪ್ಲಾಸ್ಟಿಕ್ ಇರ್ಬೋದು, ಇಲ್ಲ ಏನಾದರೂ ಒಂದು ಹೂ ಗಿಡ ಬೆಳೆಸ್ರಿ. ಈಗ ಇವ್ರು ಹೇಳಿದ್ರಲ್ಲ ನಂದಕುಮಾರ್, ಈಗ ಹೇಳಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಹಾಗೆ ಮಾಡಿದ್ದಾರೆ. ಗ್ಯಾಂಗ್ಟಾಕ್ ಇದ್ದವು ಚಂದ ಹೂ ಗಿಡನ ನೇತಾಕಿದ್ದಾರೆ. ತೋಡು ಇಲ್ಲಿಂದ ಅಲ್ಲಿವರೆಗೆ ತೋಡಿದ್ದ ಕಡೆ ಎಲ್ಲ ಊದು ಜಾಲರಿ ಮಾಡಿದ್ದಾರೆ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಆಗ್ತದೆ ಅಂದರೆ, ಇಂದೋರ್ ನಂಬರ್ 1 ತಗೊಂಡಿದ್ದಲ್ಲ, ನಾನು ಇಂದೋರ್ ಹೋಗಿದ್ದೆ. ಇಂದೋರ್ ಹೋಗಿ ನೋಡುವಾಗ ಸೈಡಲ್ಲಿ ಈ ದುಡ್ಡನ್ನ ತಗೊಂಡು ಮಾಡಿ, ಡೆವಲಪ್ಮೆಂಟ್ ದುಡ್ಡು ಬರ್ತದಲ್ಲ, 20 ರೂಪಾಯಿ ಮಾಡಿ ಅಲ್ರಿಗೆ. 20 ರೂಪಾಯಿ ಮಾಡುವಾಗ ಅದನ್ನು ಕಲೆಕ್ಷನ್ ಮಾಡ್ಬೋದು. ಆದರೆ ಅದನ್ನು ತೆಗೆದುಬಿಟ್ಟು ಪುನಃ ಗೌರ್ಮೆಂಟಿಗೆ ಕೊಡಬೇಕು. ಗೌರ್ಮೆಂಟಿಗೆ ಕೊಟ್ಟರೆ ನಮಗೆ ಮಡಿಕೇರಿಗೆ ಯೂಸ್ ಆಗ್ತದೆ, ಅದನ್ನು ಮಾಡಿ. ಇನ್ನೊಂದು ಏನು ಅಂತಂದರೆ, ನಮ್ಮಲ್ಲಿ ಮುಖ್ಯ ಬೇಕಾಗಿರೋದು ಇಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಎಲ್ಲ ಡೆವಲಪ್ಮೆಂಟ್ ಬಿಲ್ಡಿಂಗೇ ಮಾಡ್ತಾರೆ. ಯಾರಾದರೂ ಹೃದಯ ಸಂಬಂಧದ ಕಾಯಿಲೆ ಏನಾದರೂ ಇದ್ದರೆ ಎಲ್ಲ ಮಿಷಿನರಿ ಬರ್ತಾ ಉಂಟು. ಆಗುವುದು ಆಗಬಾರ್ದು ಅಂತಲ್ಲ, ಆದರೆ ಎಷ್ಟೋ ಜನ ಪ್ರಾಣಗಳು. ದಯವಿಟ್ಟು ಹೃದಯಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ನಮ್ಮ ಶಾಸಕರು ಇಂಟ್ರೆಸ್ಟ್ ತೋರಿಸಿ ಮಾಡಿದ್ದಾರೆ. ಡಾಕ್ಟ್ರುಗಳನ್ನ ಅಪಾಯಿಂಟ್ಮೆಂಟ್ ಮಾಡೋದು, ಯಾಕೆಂದರೆ ಪ್ರಾಣ ಅಂತ ಹೇಳೋದು ಅಷ್ಟು ಇಂಪಾರ್ಟೆಂಟ್. ಅದಕ್ಕೊಂದು ಎಲ್ಲ ಇದ್ದೀರಲ್ಲ, ಎಲ್ಲ ರಾಜಕೀಯ ಪಕ್ಷದವರು ಇದ್ದೀರಾ, ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳನ್ನ ಅಪಾಯಿಂಟ್ಮೆಂಟ್ ಮಾಡಿ ಹೃದಯಕ್ಕೆ ಸಂಬಂಧಪಟ್ಟು ಸ್ಪೆಷಲಿ
ಅದನ್ನು ಮಾಡಿ ಕೋರಿಕೆ. ಮತ್ತು ನೋಡಿ ಇಲ್ಲಿ ಹೊತ್ತಿಯಲ್ಲಿ ಆಯ್ತಾ ಉಂಟು, ಅದನ್ನು ದಯವಿಟ್ಟು ರಿಪೇರಿ ಮಾಡಿ ಅತ್ಯಾಧುನಿಕ ಒಂದು ಕಲಾಭವನ ಮಾಡಿ. ಯಾಕೆಂತೇಳಿದ್ರೆ ನಿಮಗೋಸ್ಕರ ಅಲ್ಲ, ಎಲ್ರಿಗೋಸ್ಕರ ಯೂಸ್ ಆಗ್ತದೆ ನನ್ನೊಂದು ಅಭಿಪ್ರಾಯ. ಚಿಕ್ಕದಾಗಿ ಇದು ನಿಮಗೆಲ್ಲ ಅವಕಾಶ ಕೊಡಲಿಕ್ಕೆ ಧನ್ಯವಾದ. ಈಗಾಗಲೇ ಬೇಬಿ ಮ್ಯಾಥ್ಯೂ ಅವರು ಹೇಳಿದಾಗೆ ಮಡಿಕೇರಿಯಲ್ಲಿ ಸ್ವಲ್ಪ 2 ತಿಂಗಳ ಮುಂಚೆ ನಾವು ಸ್ವಚ್ಛ ಕೊಡಗು ಅಂತೇಳಿ ನಾವು ಇದೇ ಕೊಡಗು ಜರ್ನಲಿಸ್ಟ್ ಅಸೋಸಿಯೇಷನಿಂದ ಮತ್ತು ಹೋಟೆಲ್ ರೆಸಾರ್ಟ್ ಅವರ ಮೂಲಕ ಮಾಡಿದ್ವಿ. ಟನ್ಗಟ್ಟಲೆ ಪ್ಲಾಸ್ಟಿಕ್ ಬಾಟಲ್ಸನ್ನು ಕಲೆಕ್ಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ನಗರಸಭೆಯಿಂದ 1 ಲೀಟ್ರ್ ಬಾಟ್ಲನ್ನು ನಿಷೇಧ ಮಾಡಿದ್ವಿ. ಒಳ್ಳೆಯ ಕಾರ್ಯ. ಅದರ ಒಟ್ಟಿಗೆ ಮೇಡಮ್ ಜ್ಯೂಸ್ಗಳು 10 ರೂಪಾಯಿಂದ ಹಿಡಿದು 1 ಲೀಟ್ರ್ ಗಂಟ ತರಾವರಿ ಇದೆ. ಇವತ್ತು ನೀರು ಬಾಟಲ್ ಕಮ್ಮಿ ಆಗಿದೆ ಬಿಕಾಸ್ ಆಫ್ ಯುವರ್ ಒಂದು ಇನಿಷಿಯೇಟಿವ್. ಅದೇ ಟೈಮ್ ನೋಡಿದರೆ 1 ನೀರು ಬಾಟಲ್ ಬದಲು 10 ಜ್ಯೂಸ್ ಬಾಟಲ್ಗಳು ಬಂದು ಬೀಳ್ತಾ ಇದೆ. ಇದನ್ನು ಅವರು ಕಂಡಲ್ಲಿ ಎಸೆದಿದ್ದಾರೆ. ದಿಸ್ ಇಸ್ ಒನ್ ಥಿಂಗ್. ಇದನ್ನು ಕೂಡ ನೀವು ಏನಾದರೂ ಒಂದು ಮಾಡಲಿಕ್ಕೆ ಅಥವಾ ನಿಷೇಧ ಮಾಡಲಿಕ್ಕೆ ದಯವಿಟ್ಟು ಒಂದು ಯೋಜನೆ ಮಾಡಿ ಅಂತ ಹೇಳಿ ಒಂದು ಇದರೊಟ್ಟಿಗೆ ಮಡಿಕೇರಿಯಲ್ಲಿ ನಾವು ಹುಟ್ಟಿ ಬೆಳೆದು ಆ ಟೈಮಲ್ಲಿ ಬೇಕಾದಷ್ಟು ಉದ್ಯಾನವನಗಳಿತ್ತು, ಚಿಕ್ಕ ಚಿಕ್ಕ ಪಾರ್ಕ್. ಈಗ ಸುದರ್ಶನಲ್ಲಿ ನಾನು ನೋಡಿದಾಗ 4 ಪಾರ್ಕ್ ಇತ್ತು. ಒಂದು ನಮ್ಮ ನಂದಕುಮಾರ್ ಅವರ ಮನೆ ಎದುರುಗಡೆ ಇತ್ತು, ಆ ಆಪೋಸಿಟಲ್ಲಿ ಒಂದು ಪಾರ್ಕ್ ಈಗಲೂ ಇದೆ. ಅದು ಬಿಟ್ಟರೆ ಒಂದು ಕಾವೇರಿ ಮಾತೆ ಪಾರ್ಕ್ ಹತ್ರ ಅಲ್ಲಿ ಒಂದು ಇತ್ತು. ಈಗ ಅಲ್ಲಿ ಅಪ್ಪೇಗೌಡ ಒಂದು ಸ್ಟ್ಯಾಚ್ಯೂ ಇದೆ, ಅದರ ಹಿಂಭಾಗ. ಅದೇ ರೀತಿ ಈ ಪಾಕಶಾಲ ಹಿಂದ್ಗಡೆ ಒಂದು ಪಾರ್ಕ್ ಇದೆ. ಯಾವಾಗಲೂ ನೋಡ್ತೀವಿ ಕಚಡ ಬಂದಾಗ ನೀಟಾಗಿ ಕಚಡ ಮಾಡ್ತೀವಿ, ಬಟ್ ಒಂದೇ ಒಂದು ಮಕ್ಕಳನ್ನು ಆಡ್ಲಿಕ್ಕೆ ಅಲ್ಲಿ ಬಿಡುವುದಿಲ್ಲ. ಯಾವಾಗ ನೋಡಿದರೆ ಗೇಟ್ ಬಿ. ಸೊ ಈ ಥರದ್ದು ಪಾರ್ಕ್ ನಮ್ಮಲ್ಲಿ ಬೇಕಾದಷ್ಟು ಪಾರ್ಕ್ ಇದೆ, ಬಟ್ ಅದನ್ನು ಒಂದು ಡೆವಲಪ್ ಮಾಡಿ ಮಕ್ಕಳಿಗೆ ಆಡಲಿಕ್ಕೆ ಒಂದು ಪ್ರಾವಿಷನ್ ಮಾಡಬೇಕಂತೇಳಿ ಒಂದು ರಿಕ್ವೆಸ್ಟ್. ನಾನು ಅಧ್ಯಕ್ಷರೇ ಮತ್ತು ಹಿರಿಯರೇ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಸಮಸ್ಯೆಗಳನ್ನ ಹೇಳ್ತಾ ಬರ್ತಿದ್ದಾರೆ. ನಮ್ಮ ಸಲಹೆ ಏನಂದರೆ ಏನು ಹೇಳ್ತಾರೆ ಅದು ಅನುಷ್ಠಾನ ಆಗುವಂಥ ಕೆಲಸ ನೀವು ಮಾಡಬೇಕು ಅನ್ನೋದೊಂದೇ ನನ್ನ ಅನಿಸಿಕೆ ಅಷ್ಟೇ. ಒಂದು ಭಾಳ ಸುಂದರವಾಗಿರುವಂತಹ ಕಾಲಶ್ರಮಿಯ ಕಾರ್ಯಕ್ರಮ ಇಟ್ಟಿದ್ದೀರಿ. ಆರೋಗ್ಯ ಸರಿಯಿಲ್ಲ. ಈ ಪ್ರವಾಸ ಹೇಳುವಂಥದ್ದು ತುಂಬ ಇದೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಕೊಡೋದು, ಅದು ವಿಶೇಷ ಮಡಿಕೇರಿ. ಅದರಲ್ಲೂ ಕೂಡ ಉತ್ತಮ ಗಾಳಿಯ ನಮಗೆ ಸ್ಥಾನವಾಗಿ ಕೂಡ ವಿಖ್ಯಾತವನ್ನು ಪಡ್ಕೊಂಡಿದೆ. ಪ್ರಕೃತಿ ರಮಣೀಯ ತಾಣದಲ್ಲಿ ಇದಕ್ಕೆ ಆಕರ್ಷಿಸಿಕೊಂಡು ತುಂಬ ಪ್ರವಾಸಿಗರು ಬರ್ತಾರೆ. ನಮಗೆ ರಾಜಸೀಟಿಗೆ ಎಷ್ಟು ಟೂರಿಸ್ಟ್ ಫ್ಲೋ ಆಗ್ತಾರೆ, 2ನೇ ಅಷ್ಟೇ ಟೂರಿಸ್ಟು ನಮಗೆ ಅಬ್ಬಿ ಫಾಲ್ಸ್ಗೆ ಫ್ಲೋ ಆಗ್ತಾರೆ. ಅದೇ ರಾಜಸೀಟಿನ ಪರಿಸರದಲ್ಲಿ ಅಲ್ಲೇ ನೆಹರು ಮಂಟಪ ಅಂತ ಹೇಳಿ ಅದರ ಪಕ್ಕದಲ್ಲಿ ನೆಹರು ಮಂಟಪ ಇದೆ. ಅದು ರಾಜಸೀಟಿಯಿಂದ ಎತ್ತರದ ಪ್ರದೇಶದಲ್ಲಿದೆ. ಒನ್ ಆಫ್ ದಿ ಬೆಸ್ಟ್ ವ್ಯೂ ಪಾಯಿಂಟ್ ಆಗಿ ಅದನ್ನು ಪರಿವರ್ತನೆ ಮಾಡಿದರೆ ಟೂರಿಸ್ಟು ಈಗಾಗಲೇ ಸನ್ಸೆಟ್ ಮತ್ತು ಸನ್ರೈಸನ್ನು ನೋಡಲಿಕ್ಕೆ ಈಗ ಖಾಸಗಿ ರೆಸಾರ್ಟ್ಗಳಿಗೆ ಹೋಗಿ ಅಲ್ಲಿ ಕಟ್ಟಿ ನೋಡುವಂಥ ಪರಿಸ್ಥಿತಿ ಬಂದಿದೆ. ಈ ನೆಹರು ಮಂಟಪವನ್ನು ಕೂಡ ಆ ಕಡೆ ಇರತಕ್ಕಂತಹ ಪೊದೆಗಳನ್ನೆಲ್ಲ ತೆರವುಗೊಳಿಸಿ ಅದನ್ನು ಕೂಡ ಸ್ವಲ್ಪ ಖರ್ಚು ಮಾಡಿ ಅದನ್ನು ಕೂಡ ಟೂರಿಸಂ ಅಟ್ರಾಕ್ಟಿವ್ ಪ್ಲೇಸ್ ಆಗಿ ನಾವು ಪರಿವರ್ತನೆ ಮಾಡಬೇಕು ಹೇಳೋದು ತುಂಬ ಅಭಿಲಾಷ. 2ನೇದು ನಾವು ಡಿಸ್ಕಷನ್ ಮಾಡ್ತಿದ್ವಿ. ರಾಜಕೀಯ ಬಗ್ಗೆ ಟಾಯ್ ಟ್ರೈನ್ ಅದು ಟೂರಿಸ್ಟ್ ಬಂದು ಅದನ್ನು ಆನಂದಿಸ್ತಾರೆ. ಏನೇ ಇರಲಿ ಅದು ನಿರ್ವಹಣೆ ಹೋಗ್ತಾ ಹದಗೆಡ್ತಾ ಹೋದ ಹಿನ್ನೆಲೆಯಲ್ಲಿ ಅದು ಕೈ ಬಿಟ್ಟೋಯ್ತು. ಟಾಯ್ ಟ್ರೈನ್ ಇತ್ತು. ಈಗ ಅದನ್ನು ತೋಟಗಾರಿಕೆ ಇಲಾಖೆಯ ಅವರ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಅದನ್ನು ನಾನು ಹೇಳೋದು ರಾಜಸ್ಕೀನಲ್ಲಿ ಆ ಉದ್ಯಾನವನ್ನು ಇನ್ನೂ ಎಕ್ಸ್ಟೆನ್ಷನ್ ಮಾಡಿ ಇನ್ನೂ ಕೂಡ ಅದನ್ನು ಆ ಉದ್ಯಾನವನವನ್ನು ಜಾಸ್ತಿ ಮಾಡೋದ್ರಿಂದ ಅಥವಾ ಅದನ್ನು ಇನ್ನೂ ಮಕ್ಕಳಿಗೆ ಟೂರಿಸ್ಟ್ ಬರುವಾಗ ಅವರು ಮಕ್ಕಳಿಗೆ ಎಂಟರ್ಟೈನ್ ಸಿಗುವಂತಹ ಹೆಚ್ಚಿನ ಕಾನ್ಸೆಪ್ಟ್ನೊಂದಿಗೆ ಬರ್ತಾರೆ. ಮಕ್ಕಳು ಹೆಚ್ಚು ಟೈಮ್ ಸ್ಪೆಂಡ್ ಮಾಡುವಂಥ ಕಾನ್ಸೆಪ್ಟಿಂದ ಬರ್ತಾರೆ. ಅದನ್ನು ಮಕ್ಕಳು ಆಟನಾಡ್ತಕ್ಕಂತಹ ಒಂದು ಪರಿಕರಗಳನ್ನು ಹಾಕಿ ಅದನ್ನು ಇನ್ನೂ ಕೂಡ ಉತ್ತಮ ಪರಿಸ್ಥಿತಿಗೆ ಅದನ್ನು ಕೊಂಡೋದ್ರೆ ಇನ್ನೂ ಕೂಡ ಟೂರಿಸ್ಟ್ಗಳು ಹೆಚ್ಚು ಆಕರ್ಷಣೆಗೊಳ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಈ
ನೀರು ಆರೋಗ್ಯಕ್ಕೆ ಒಳ್ಳೆಯದು. ನೀರು ಆರೋಗ್ಯಕ್ಕೆ ಒಳ್ಳೆಯದು. ಟೂರಿಸ್ಟ್ ಯಾವತ್ತೂ ಕೂಡ 2 ಲೀಟರ್ ಕ್ಯಾನನ್ನು ತಿಳ್ಕೊಂಡು ಕ್ಯಾರಿ ಮಾಡಲಿಕ್ಕೆ ಆಗುವುದಿಲ್ಲ. ಆರೋಗ್ಯಕ್ಕೆ ಒಳ್ಳೆಯದಾಗಿರುವ ನೀರನ್ನು ಅದರ ಬಾಟ್ಲಿನ ಹಿನ್ನೆಲೆಯಲ್ಲಿ ಪರಿಸರದಲ್ಲಿ ಅದರ ವ್ಯತಿರಿಕ್ತ ಪರಿಣಾಮ ಗ್ಯಾಸ್ಗಳನ್ನು ತುಂಬಿ ಅದರಲ್ಲಿ ಇರ್ತಕ್ಕಂತಹ ಸೋಡಿಯಂ ಕಂಟೆಂಟ್ಗಳು ಎಲ್ಲವೂ ಕೂಡ ದೇಹಕ್ಕೆ ಹಾನಿಕರ. ಆದರೆ ಅದನ್ನು ನಮಗೆ ಬ್ಯಾನ್ ಮಾಡಲಿಕ್ಕೆ ಆಗಿಲ್ಲ. ನಮಗೆ ಅದು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಪಬ್ಲಿಕ್ನಲ್ಲಿ ನಮಗೆ ಉತ್ತರನೇ ಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಖಂಡಿತವಾಗಿ ಬ್ಯಾನ್ ಮಾಡುವಂತಹ ಒಂದು ಒಮ್ಮತಕ್ಕೆ ನಾವು ಇವತ್ತು ತರಾವನ್ನ ಮಾಡಿ ಸಮಾನವಾಗಿ ಅದನ್ನು ತಡೆ ಹಿಡಿಯಲಿಕ್ಕೆ ನಾವು ಕೂಡ ಮುಂದಾಗಬೇಕು ಹೇಳುವಂಥದ್ದು ನಾನು ಇದೇ ರೀತಿಯಲ್ಲಿ ಇದರ ವಿಚಾರದಲ್ಲೇ ಮುಂದುವರೆದುಕೊಂಡು ಹೋದರೆ ಮಡಿಕೇರಿ ನಗರದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ವೇದಿಕೆ ಆಗ್ತದೆ ಅಂತೇಳಿ ಈ ಸಭೆ ಈ ಮುಖಾಂತರ ಹೇಳ್ತಾ ಇದ್ದಾರೆ. ಹಾಗೆ ನೀವು ಹೇಳಿದಾಗೆ ಇವತ್ತು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಾಗೆ ಒಂದು ಉನ್ನಿಕೃಷ್ಣ ಅವರು ಹೇಳಿದಾಗೆ ಟ್ರಾಫಿಕ್ಗೆ ಸಂಬಂಧಪಟ್ಟಾಗೆ ಮಡಿಕೇರಿ ನಗರದ ಹೃದಯ ಭಾಗದಲ್ಲಿರುವಂಥ ಈ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಸುಮಾರು ಬಾರಿ ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು SP ಮುಖಾಂತರನೇ ನಾನು ದೂರು ಕೊಟ್ಟಿದ್ದೆ. ಇಲ್ಲಿ ಒಮ್ಮೆ ಮಾಡಿದಂಥ ವ್ಯವಸ್ಥೆ ಸರಿ ಇಲ್ಲ. ನಮ್ಮ ಇಲ್ಲಿಗೆ ಇಂಡಸ್ಟ್ರಿಯಲ್ ಏರಿಯಾನ 2 ಮಾಡಿ ಆ ಕಡೆ ಬಿಟ್ಟುಕೊಟ್ರೆ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಸುಮಾರು ಟೂರಿಸ್ಟ್ಗಳು ಅವರು ಗೂಗಲ್ ಮ್ಯಾಪ್ ಹಾಕಿ ಬಂದಾಗ ಇಲ್ಲಿ ಬಂದು ಸಿಕ್ಕಾಕೊಳ್ತಾ ಇದ್ದಾರೆ. ಇಲ್ಲಿ ನಮ್ಮ DIC ಬಂದು ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಅವರಿಗೆ ನಾವೇ ಡೈರೆಕ್ಷನ್ ಮಾಡಿ ಕಳಿಸುವಂಥ ವ್ಯವಸ್ಥೆಗಳಾಗಿದೆ. ಅದರಲ್ಲೇ ಪೊಲೀಸ್ ಅಧಿಕಾರಿಗಳು ಈಗ ಅಡಿಷನಲ್ SP ಅವರೇ ಕಳೆದ ಬಾರಿ ನಮಗೆ ಹೇಳಿದರು ಅದನ್ನು ಪುನಃ ಒಂದ್ಸಲ ಚರ್ಚೆ ಮಾಡಿ ಮಾಡುವಂಥ. ಬಟ್ ಮುಂದಿನ ದಿನದಲ್ಲಿ ಆಗಬೇಕು. ಒಂದು ಇನ್ನು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಡಿಕೇರಿ ನಗರದಲ್ಲಿ ನಿಮಗೆ ನಿಮಗೆ ಗೊತ್ತಿರುವ ಹಾಗೆ ಬೀದಿ ನಾಯಿಗಳ ಹಾವಳಿಗಳು ಅದಕ್ಕೂ ಸ್ವಲ್ಪ ಇದು ಸೇರ್ತದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ಅಧ್ಯಕ್ಷರ ಗಮನಕ್ಕೆ ತರ್ತಾ ಇರೋದು. ಸುಪ್ರೀಂ ಕೋರ್ಟ್ ಒಂದು ಆದೇಶ ತಂದಿದೆ. ಬೀದಿ ನಾಯಿಗಳನ್ನ ಒಂದು ಸಪ್ರೇಟ್ ಆಗಿ ಒಂದು ಭಾಗದಲ್ಲಿ ಅದು ಇಡೀ ಇಂಡಿಯಾದಲ್ಲಿ ಪ್ರಥಮವಾಗಿ ಮಡಿಕೇರಿಯಲ್ಲಿ ಆಗಲಿ ನನ್ನ ಒಂದು ಆಶಯ ಅಧ್ಯಕ್ಷ. ಅದು ಶೀಘ್ರವಾಗಿ ಆಗಲಿ ಅಷ್ಟೇ. ನಗರ ಅಭಿವೃದ್ಧಿ ಸಮಿತಿಯಲ್ಲಿ ಇದ್ರ ಬಗ್ಗೆ ಚರ್ಚೆಗಳು ಬಂತು. ಮಾನ್ಯ ಜಿಲ್ಲೋತ್ಸವ ಗೊತ್ತಿರ್ಬೋದು. ಕೂಡ ನಾನು ಅದೇ ಮತ್ತೆ ಜಿಲ್ಲೋತ್ಸವದ ಭೇಟಿಯಾಗಿ ಒಂದು ಕಾರ್ಯಕ್ರಮ ಇರಬೇಕು ಅಂತ ಹೇಳಿ ನಾನು ಒಂದು ಅಭಿಲಾಷೆ ಇಟ್ಕೊಂಡೆ. ಆ ಒಂದು ಚರ್ಚೆಯಲ್ಲಿ ಒಂದು ಇಷ್ಟೋತ್ಸವ ಪಾಲ್ಗೊಂಡಿದ್ದು ಕಾರಣ ಹಾಕ್ಬಿಟ್ಟು ಅವರು ರೋಲ್ ಮಾಡ್ಕೊಂಡು ಮಾಡ್ತಾರೆ ಅಂತ ಹೇಳಿ ಮೊದಲು ಹೋಮ್ಸ್ಟೇಗಳು ಜಾಸ್ತಿ ಆಗಿದೆ. ಬಾಡಿ ಮಾಡಲು ಸಿಕ್ಕಾಗ ಕಾರಣ ಯಾಕೆ ಅಂತ ಹೇಳಿದ್ರೆ ಒಂದು ಮನೆ ರೆಸಿಡೆನ್ಸ್ ತಗೊಂಡು ಅದನ್ನ ಅವರು 2 ರೂಮನ್ನು ಅವರು ಕಮರ್ಷಿಯಲ್ ಇಟ್ಟುಕೊಟ್ಟಿದ್ದಾರೆ. ಅದಕ್ಕೆ ಬಾಡಿ ಹೋಮ್ಸ್ಟೇಗಳಿಗೆ ಅದು ನಮ್ಮ ನಗರಸಭೆ ಬಹಳಷ್ಟು ಲಾಸ್. ನಾನು ಮನೆ ಅಧ್ಯಕ್ಷರನ್ನ ಕೇಳೋದು ಇಷ್ಟಪಡ್ತೇನೆ. ಮನೆ ಅಧ್ಯಕ್ಷರು ತಾವು ಕೂತ ಮೇಲೆ ತಾವು ಎಲ್ಲೆಲ್ಲಿ ಹೋಮ್ಸ್ಟೇ ಇದೆ ಅಥವಾ ಯಾವ ಅಂಗಡಿಗಳಿಗೆ ತಾವು ಲೈಸೆನ್ಸ್ ಇದೆ ಇರುವಂತ ಚೆಕ್ ಮಾಡಿದ್ದೀರಾ? ತಾವು ಎಲ್ತೋಸ್ಬಿಟ್ಟು ಸೂಚನೆ ನೀಡಬೇಕಲ್ಲ. ಎಷ್ಟು ಅಂಗಡಿಗಳಿಂದ ಲೈಸೆನ್ಸ್ ಅಲ್ಲಿ ಹೊರತು ವ್ಯವಹಾರ ಮಾಡ್ತಿದ್ದಾರೆ. ಇವತ್ತು ಸ್ಪೈಸಸ್ ಅಲ್ಲಿ ಹಳೆಯ ಯಾವುದು ಕಳ್ಳ ಮಾಲನ್ನು ತಂದು ಮಾರುವಂಥ ವ್ಯವಸ್ಥೆ ಅದರ ಹಿಂದೆ ಪೂರ್ತಿಸಿ ನಮಗೆ ಗೊತ್ತಿರ್ಬೋದು. ತಾವು ನಮ್ಮ ಅಧಿಕಾರಿಗಳಿಗೆ ತಾವು ಅಲ್ಲಿ ಹೋಗಿ ಒಂದು ವೀಕ್ಷಣೆ ಮಾಡುವಂಥದ್ದು ಹೆಲ್ತ್ ಇನ್ಸ್ಪೆಕ್ಟರ್ ಹೇಳ್ತಾರೆ ತಾವು ಮಾಡಬೇಕಲ್ಲ. ಏನಂತಿದೆ ಅಂದರೆ ಒಂದು ಮೀಟಿಂಗಲ್ಲಿ ನಮಗೆ ಒಂದು ನಗರಸಭಾ ಸದಸ್ಯರಾಗಿ ಪ್ರತಿ ಮೀಟಿಂಗಲ್ಲೂ ನಮ್ಮ ಅಭಿವೃದ್ಧಿ ಬಗ್ಗೆ ಚಿಂತನೆ ಆಗ್ತಾ ಇದೆ. ನಾನು ಸ್ವಲ್ಪ ಬೇರೆ ಕಡೆ ಮಾತು ಕ್ಷಮಿಸಿ. ಹಾಗೆ ಒಂದು ಏನಂತಿದೆ ಅಂದರೆ ಪ್ರತಿಯೊಂದು ಶಾಪುಗಳಲ್ಲಿ ಆಗ್ತಾ ಇದೆ. ದಯವಿಟ್ಟು ಅಧ್ಯಕ್ಷರಲ್ಲಿ ಕಾನೂನು ಪ್ರಕಾರ ಕಾನೂನಲ್ಲಿ ಏನು ಆರೋಪಿಸಿದೆ ಕಾನೂನು ಪ್ರಕಾರ ಅದನ್ನು ಅದಕ್ಕೆ ಅದನ್ನು ತೆಗೆಸೋದು ಅದು ಮುಗಿಸೋದು ಅದು ಬಿಟ್ಟಿಬಿಟ್ಟು ನೀವು ನಗರದ ಅಧ್ಯಕ್ಷರು ತಾವು ಏನು ಹೇಳಿದ್ರೆ ಅದ್ರ ಬಗ್ಗೆ ಮೌನ ತಾಳಿದಿರ. ಆ ಮೌನ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ಈ ಮಳೆ ಪ್ಲಾಸ್ಟಿಕ್ ಬಾಟಲ್ಗಳು ಹಾಳೆಗಳೆಲ್ಲ ಎಲ್ಲ ಕಡೆ ಬಿಸಾಕ್ತಿದ್ದಾರೆ. ಆದರೆ ಮಳೆ ಬಂದಾಗ ಅದರ ಪ್ರಮಾಣ ಎಷ್ಟು ಅಂತ ಗೊತ್ತಾಗ್ತದೆ. ಯಾಕಂದರೆ ಚರಂಡಿಯಲ್ಲೆಲ್ಲ ಬರ್ತದೆ. ಒಂದು ಜನ ಬಿಸಾಕದಾಗಿ ಮಾಡುವಂಥದ್ದು. ಎರಡನೇದು ಬಿದ್ದದನ್ನು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಕಲೆಕ್ಟ್ ಮಾಡುವಂಥ 1-2 ಆಪ್ಷನ್ಸ್ ನಾವು ನೋಡಬೇಕಾಗುತ್ತೆ. ಕೆಲವು ಭಾಗ ಯಾವ ಯಾವ ಜಾಗದಲ್ಲಿ ಆ ನೀರು ಒಟ್ಟಾಗಿ ಬರುತ್ತೋ ಅಲ್ಲಿ ಬೂಮ್ ಅಂತ ಹೇಳ್ತಾರೆ. ಇದು ನೆಟ್ ಅಥವಾ ಯಾವುದೇ ರೀತಿಯಲ್ಲಿ ಆ ಬರುವ ಪ್ಲಾಸ್ಟಿಕ್ ಅನ್ನು ಕಲೆಕ್ಟ್ ಮಾಡೋ ಒಂದು ಇದು ಮಾಡಿದ್ರೆ ಒಂದು ಒಳ್ಳೆಯದು. ವೆರಿ ಸಿಂಪಲ್ ಬಟ್ ಹಲವಾರು ಭಾಗಗಳಲ್ಲಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು LIC ಮುಂದೆ ನಿಂತರೆ ಎಷ್ಟು ಬಾಟಲ್ಗಳು ಅದೊಂದು ಕಡೆಗೆ ನಾವೇ ಸೇವಿಸ್ತೀವಲ್ಲ, ಅದೊಂದು ಸಜೆಷನ್ ಅಷ್ಟೇ. ಕಲೆಕ್ಷನ್ ಪರ್ಟಿಕ್ಯುಲರ್ ಅದಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತೀನಿ. ಕಸದ ನನಗೆ ಕೊನೆಗೂ ಇಲ್ಲ ಮಧ್ಯದಲ್ಲಿ ಮಾತಾಡ್ತಿದ್ದು ನನಗೆ ಟೈಮ್ ಬೇಕು. ನಾನು ಮಾತಾಡ್ತೇನೆ. ಯಾಕಂದ್ರೆ ಆ ರಿಲೇಟೆಡ್ ನಾನು ಒಂದಿಷ್ಟು ಕೆಲಸ ಮಾಡಿದಾಗ ನಾನು ಬಗ್ಗೆ ಮಾತಾಡ್ತೇನೆ. ಈಗ
ಈಗ ಟೂರಿಸಮ್ ಅಂದಾಗ ಕೊಡಗಿನಲ್ಲಿ ಈಗ ನಮ್ಮ ಮಡಿಕೇರಿ ಟೂರಿಸಮ್ ಅಂದರೆ ಎಷ್ಟು ಏನು ಅಂತ ಟೂರಿಸಮ್ ಅಂತ ಹೇಳ್ಕೊಳ್ತಾ ಇದ್ವಿ ನಾವು. ಪ್ರಕೃತಿನ ಮಾತ್ರ ಹೇಳ್ಕೊಂಡು ನಾವು ಟೂರಿಸಮ್ ಅಂತ ಹೇಳ್ತೀವಿ. ಬೇರೆ ಏನಿದೆ ಆ್ಯಕ್ಟಿವಿಟೀಸ್ ಇರ್ಬೋದು, ಬೇರೆ ನೋಡುವಂಥ ಜಾಗಗಳಿರ್ತದೆ, ಅವಿಭಾಸ ಅಂದರೆ ಫಿಕ್ಸ್ಡ್ ಒಂದು 4-5 ಜಾಗಗಳಿದೆ. ಅದು ಬಿಟ್ಟರೆ ಎಕ್ಸ್ಟ್ರಾ ಅನ್ನೋಂಥದ್ದು ಏನಿದೆ ಮಡಿಕೇರಿಯಲ್ಲಿ? ಏನಾಗಬೇಕು ಒಂದು ಸೆಕೆಂಡ್ ಅಂದರೆ ನಾವೀಗ ಟೂರಿಸಮ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ವಾಸ್ಟಾಗಿ ಹೋಗ್ಬೋದು. ಯಾಕೆಂತ ಹೇಳಿದ್ರೆ ಈಗ ಟೂರಿಸಮಲ್ಲಿ ನಾವೀಗ ನೇಚರ್ನ ನಂಬ್ಕೊಂಡು ಒಂದು ಟೂರಿಸಮ್ನ ನಡೆಸ್ತಾ ಇದ್ದೀವಿ. ಇಡೀ ಕೊಡಗಿನಲ್ಲಿ ನಡೀತಾ ಇರೋದು ಹಾಗೇನೆ. ನಾನು ಕೇಳೋದು ಕಲ್ಚರಲ್ ಟೂರಿಸಮ್, ಹೆರಿಟೇಜ್ ಟೂರಿಸಮ್. ಈಗ ಕೋಟೆ ಆಗಿದ್ದಕ್ಕೆ ಮೋಸ್ಟ್ಲಿ ಅದೊಂದು ಆಗ್ಬೋದೇನೋ ಹೆರಿಟೇಜ್ ಟೂರಿಸಮ್, ಕಲ್ಚರಲ್ ಟೂರಿಸಮ್, ಮತ್ತು ಅಡ್ವೆಂಚರ್ ಟೂರಿಸಮ್. ಈ ಥರ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಯಾಕೆ ತರಬಾರದು? ಸೊ ಅದನ್ನೆಲ್ಲ ಮಾಡಿದಾಗ ಜನರಿಗೆ ಒಂದು ಎಜುಕೇಟ್ ಆಗ್ತದೆ. ಇವತ್ತು ತುಂಬ ಜನ ಬರ್ತಾರೆ ಹೊರಗಿಂದ, ಏಲಕ್ಕಿ ಎಲ್ಲಿ ಬೆಳೀತದೆ ಅಂತ ಕೇಳಿದ್ರೆ ಸುಮಾರು ಜನ ಎಲ್ಲಿ ಹುಡುಕ್ತಾರೆ? ಏಲಕ್ಕಿನ ಗಿಡದ ಮೇಲೆ ಹುಡುಕೋದು. ಸೊ ಅಂಥದ್ದನ್ನ ಎಜುಕೇಟ್ ಅಂದರೆ ಅದನ್ನ ಫ್ಯೂಚರ್ ಜನರೇಷನ್ ಅದು ಎಜುಕೇಟ್ ಮಾಡ್ತಾರೆ. ಸೊ ಆ ಥರ ಟೂರಿಸಮ್ ಅಂತ. ಈಗ ಇನ್ನೊಂದು ಆಗಲೇ ಸ್ಟಾರ್ಟಿಂಗಲ್ಲಿ ಒಂದು ಮಾತು ಹೇಳಿದ್ರು, ಮಡಿಕೇರಿಯಲ್ಲಿ ಅದೇ ಈ ಟೂರಿಸಮ್ ಅಂದರೆ ಈಗ ಬ್ರೋಕರ್ಗಳನ್ನ ಇಟ್ಕೊಂಡು ಒಂಥರ ಟೂರಿಸಮ್ ಮಾಡೋಂಥ ಒಂದು ವ್ಯವಸ್ಥೆ ಅಂದರೆ ಹೋಮ್ ಸ್ಟೇಗಳಿಗೆ ಫಿಲ್ ಮಾಡುವಂಥ. ಇವತ್ತು ಹೋಮ್ ಸ್ಟೇಗಳಿಗೆ ಅದು ಮೆಜಾರಿಟಿ ಒಂದು 90% ಆದ ಜನ ಮಡಿಕೇರಿ ಇಲ್ಲ. ಅವರು ಮನೆ ಕಟ್ಟಿಬಿಟ್ಟು ಬಾಡಿಗೆ ಯಾರಿಗಾದ್ರು ವಹಿಸ್ಬಿಟ್ಟು ಹೋಗುವಂಥವ್ರು. ಈಗ ನನ್ನ ಏರಿಯಾದಲ್ಲಿ ಒಂದಿದೆ, ಕುಂದಾಪುರದವರು ಆಲ್ಮೋಸ್ಟ್ 11 ಮೇಲೆ 13 ಮೇಲೆ ಇದೆ. ನನಗೆ ಯಾರೋ ಕೇರಳದವರು ಬಂದು ನಡೆಸ್ತಾ ಇದ್ದಾರೆ. ಟೂರಿಸಮ್ ಇಂಪ್ಯಾಕ್ಟ್ ಎಲ್ಲಿ ಹೋಗ್ತದೆ? ಅವರೇನು 200 ರೂಪಾಯಿಗೂ ಕೊಡ್ತಾರೆ, 2,000 ರೂಪಾಯಿ ಕೊಡ್ತಾರೆ. ಟೂರಿಸಮ್ ಕ್ವಾಲಿಟಿ ಇಲ್ಲಿ ಕೊಡ್ತದೆ. ಇನ್ನೊಂದು ಕಳಸಲ್ಲಿ ಬಹುತೇಕ ಆ ಸಬ್ಜೆಕ್ಟ್ ಒಂದ್ಸಲ ಮಾತಾಡಿದೆ. ಈಗ ಟೂರಿಸಮ್ ಈಗ ಹೋಮ್ ಸ್ಟೇ ಮಾಡಿದಾಗ ನಮ್ಮಲ್ಲಿ ಈಗ ನಗರಸಭೆ ನಾವು ಕಸ, ಯಾಕೆ ನಾನು ಪಾರ್ಟ್ ಆಫ್ ಮುನ್ಸಿಪಲ್ ನಗರಸಭೆ, ಸೊ ಕಸ ಎತ್ತುತ್ತೀವಿ, ನೀರು ಕೊಡ್ತೀವಿ, ಅವರಿಗೆ ಎಲ್ಲ ಫೆಸಿಲಿಟಿಗಳು ನಗರಸಭೆಯಿಂದ ಕೊಡ್ತೀವಿ. ಸ್ಟ್ರೀಟ್ ಲೈಟ್ ಎಲ್ಲ ಕೊಡ್ತೀವಿ. ಇವತ್ತು ನಗರಸಭೆಗೆ ಆ ಹೋಮ್ ಸ್ಟೇಗಳಿಂದ ರೆವಿನ್ಯೂ ಇರುತ್ತೆ. ಈಗ ಒಂದು ಮನೆ ಕಟ್ಟಿದವನು ಈಗ ಮನೆಗೆ 1,440 ರೂಪಾಯಿ ವಾಟರ್ ಟ್ಯಾಕ್ಸ್ ಪರ್ ಇಯರ್. ಹೋಮ್ ಸ್ಟೇಗೂ ಅದೇ ಟ್ಯಾಕ್ಸ್. ಇವನು ಮನೆ ನೀವು ವಾಸ ಇದ್ರು ಒಂದಾಗ ವಾಸ ಇದ್ರು ಅದೇ ಟ್ಯಾಕ್ಸು. ಬಾಡಿಗೆ 40,000-50,000 ತಿಂಗಳು ಕೊಟ್ಟರು ಅವನಿಗೂ ಅದೇ ಟ್ಯಾಕ್ಸ್. ಅದು ನಮಗೆ ಗೊತ್ತಾಗೋದಿಲ್ಲ ಕರೆಕ್ಟ್. ನಗರಸಭೆಗೆ ಅದು ಎಷ್ಟಕ್ಕೆ ರೆಂಟಿಗೆ ಕೊಟ್ಟಿದ್ದಾರೆ ಅಂತ ನಮಗೂ ಗಮನಕ್ಕೆ ಬರೋದಿಲ್ಲ. ಬಟ್ ಇನ್ನೊಂದು ಒಂದು ಫಸ್ಟ್ ಆಫ್ ಆಲ್ ಈಗ ಉನ್ನಿಕೃಷ್ಣ ಅವರು ಹೇಳಿದ ಸಬ್ಜೆಕ್ಟಿಗೆ ರಿಲೇಟ್ ಆಗ್ತದೆ. ಒಂದು ಸ್ಟ್ರಿಕ್ಟ್ಲಿ ಓನರೇ ನಡೆಸಬೇಕು, ಇಲ್ಲ ಕ್ಲೋಸ್ ಮಾಡಿ. ಒಂದು ಇನ್ನೊಂದು ಅಲ್ಲಿಗೆ ಬ್ರೋಕರ್ ಕೆಲಸ ಮುಗೀತದೆ. ಬ್ರೋಕರೇ ಇಲ್ಲ. ಕೊಡಗಿನ ಟೂರಿಸಮ್ ಎಲ್ಲವೂ ಇದೆ ಇವತ್ತು. ಅದು ಸತ್ಯ ಕೂತವರಿಗೆ ಎಲ್ರಿಗೂ ಅರ್ಥ ಆಗ್ಬೋದು ಅನ್ಸುತ್ತೆ. ಇವತ್ತು ಕೊಡಗಿನಲ್ಲಿ ಎಲ್ಲವೂ ಸಿಗ್ತದೆ. ಅದೇ ಅದು ಎಲ್ಲರಿಗೂ ಗೊತ್ತು. ನೀನು ಓಪನ್ ಆಗಿ ಬಾಯಿ ಹೇಳೋದ್ರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಆ ಮಟ್ಟದಲ್ಲಿದೆ ಟೂರಿಸಮ್ ಇವತ್ತು. ಸೊ ಈಗ ನಾನು ಅದೇ ರೆವಿನ್ಯೂಗೆ ಬಂದಾಗ ನಾವು ವಾಟರ್ ಟ್ಯಾಕ್ಸ್ 1:2 ಮಾಡಿದೆ. ಮಾಸರು ಒಂದು ಸಿಂಟೆಕ್ಸ್ ಇಟ್ಕೊಂಡು 1,000 ಲೀಟರ್ ನೀರಲ್ಲಿ ಒಂದು ದಿವಸ ಕಳೀತಾರೆ. ಅದೇ ಹೋಮ್ ಸ್ಟೇ ಮಾಡಿದರೆ 4-5 ಸಿಂಟೆಕ್ಸ್ ಇದೆ ಮನೆ ಮೇಲೆ. ಅದು ಎಡಿಷನಲ್ ಬರ್ಡನ್ ಅಲ್ಲ ನಗರಸಭೆಗೆ. ಈಗ ನಗರಸಭೆಗೆ ಎಕ್ಸಾಂಪಲ್ ಒಂದು ಮನೆಯಿಂದ 1,000-2,000 ಎಕ್ಸ್ಟ್ರಾ ಬಂದರೆ ನಗರದ ಅಭಿವೃದ್ಧಿಗೆ ಅದು ಯೂಟಿಲೈಸ್ ಆಗುತ್ತೆ. ಟೂರಿಸಮ್ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅಂದರೆ ಬರುವಂಥ ಪ್ರವಾಸಿಗರಿಗೆ ನಾವು ಸರಿಯಾದ ರೂಟ್ ಮ್ಯಾಪ್ಗಳನ್ನು ನಾವು ತೋರಿಸ್ತಾ ಇದ್ದೇವೆ. ಮೇನ್ ರೋಡ್ಗಳಲ್ಲಿ ರೂಟ್ ಮ್ಯಾಪ್ಗಳನ್ನು ತೋರಿಸ್ಬೇಕು. ಅಬ್ಬಿ ಫಾಲ್ಸ್ ಇರ್ಬೋದು, ರಾಜಾ ಸ್ವೀಟ್ ಇರ್ಬೋದು, ಹೀಗೆ ಸೈನಿಂಗ್ ಬೋರ್ಡ್ಗಳನ್ನ ಹಾಕಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ಮತ್ತು ಕಸಗಳನ್ನ ಗಾಡಿಗಳಲ್ಲಿ ಬರುತ್ತೆ, ಬಾಟ್ಲ್ ಇರ್ಬೋದು, ಪೇಪರ್ಸ್ ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಬಾಟ್ಲ್ಸ್, ಬೇರೆ ಬೇರೆ ಐಟಮ್. ಅದನ್ನು ಹಾಕಲಿಕ್ಕೆ ಜಾಗ ಇಲ್ಲದೆ ಜನ ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಬೇಕು ಅಂತ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್ ಮೇನ್ ಪ್ಲೇಸ್ಗಳಲ್ಲಾದರೆ ಕಸ ಕೊಟ್ಟಿ ಇಡೋದು, ಒಣ ಕಸ ಬೇರೆ, ಹಸಿ ಕಸ ಬೇರೆ ಹಾಕುವಂಥದ್ದು ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಉನ್ನಿಕೃಷ್ಣ ಅವರು ಹೇಳಿದ್ರೆ ಹೋಮ್ ಸ್ಟೇ, ಇದು ಒಂದು ಹೋಮ್ ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷರಿದ್ದಾರೆ. ಇದು ನಗರಸಭೆ ಮತ್ತು ಪೊಲೀಸ್ ಇಲಾಖೆಯಿಂದ ಒಂದು ರೈಡ್ ಆಗಬೇಕು. ಅಂದರೆ ನೇಮ್ಸ್ ಏನು, ಪ್ರತಿ ಮನೆಗಳನ್ನು ಚೆಕ್ ಮಾಡಬೇಕು. ಹೋಮ್ ಸ್ಟೇ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಮಾಡಿ, ಆದರೆ ಪರ್ಮಿಷನ್ ತಗೊಂಡು ಮಾಡಬೇಕು. ಪರ್ಮಿಷನ್ ತಗೊಂಡು ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಂದು ರೆವಿನ್ಯೂ ಬರುತ್ತೆ. ಆ ರೆವಿನ್ಯೂಯಿಂದ ನಗರದ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಈಗ ಅಪರ್ಣ ಹೇಳಿದಂಗೆ ವಾಟರ್ ಟ್ಯಾಕ್ಸು ಅದೇ ಸೇಮ್ ವಾಟರ್ ಕೊಡ್ತಾರೆ, ಆದರೆ ಅವ್ರು ಕೊಟ್ಟರೆ 1,440 ರೂಪಾಯಿ ಮಾತ್ರ ಕೊಡ್ತಾರೆ.
ಇರ್ಬೋದು, ಬೇರೆ ಬೇರೆ ಬಿಲ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನೊಂದೇನಪ್ಪ ಅಂತಂದ್ರೆ ಈ ಹೋಮ್ ಸ್ಟೇ ನಡೆಸೋಂಥವ್ರು ಈಗ ಚಿತ್ರ ಹೋಟ್ಲ್, ನಮಗೆ ಹೊಸ ಚಿತ್ರ ಹೋಟ್ಲಿಂದ ಒಂದು ಅಂದಾಜು ಹೇಳ್ತಾರೆ, 1.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಬರುತ್ತೆ. ಆದರೆ ಹೋಮ್ ಸ್ಟೇ ಅವರಿಂದ ಬರೋದು ಬರೀ 2,000 ರೂಪಾಯಿ 3,000 ರೂಪಾಯಿ ಮಾಡೋದು. ಪ್ರಾಮಾಣಿಕವಾಗಿ ಲಾಡ್ಜ್ ಜನ ಕಟ್ಕೊಂಡು 10, 15, 20 ರೂಮ್ನ ಕಟ್ಕೊಂಡು 1,000, 1,500, 2,000 ರೂಪಾಯಿ ಅಂತ ಹೇಳಿ ಏನು ರೇಟ್ ಮಾಡ್ತಾ ಇರ್ತಾರೆ, ಅವ್ರು ಇವತ್ತು ವೀಕೆಂಡಲ್ಲೂ ಸಹ ಲಾಡ್ಜ್ಗಳಿಗೆ ಜನರನ್ನ ಫುಲ್ಫಿಲ್ ಮಾಡಲ್ಲ. ಯಾಕೆ ಅಂತಂದ್ರೆ ಈ ಹೋಮ್ ಸ್ಟೇ ಅಡ್ಡದಲ್ಲಿ 300 ರೂಪಾಯಿ 500 ರೂಪಾಯಿ ಇಷ್ಟ ಬಂದಂಗೆ ಒಂದು ಬಿಲ್ ಇರಲ್ಲ. ಹಾಗಾಗಿ ನನ್ನ ಅಭಿಪ್ರಾಯ ಪೊಲೀಸ್ ಇಲಾಖೆ ಮತ್ತು ನಗರಸಭೆಯವರು ಜಂಟಿ ಆಶ್ರಯದಲ್ಲಿ ಪ್ರತಿ ಹೋಮ್ ಸ್ಟೇಗಳನ್ನು ರೇಟ್ ಮಾಡಬೇಕು. ಲೈಸೆನ್ಸ್ ಇಲ್ಲದ ಮನೆಗಳಿಗೆ ಪೊಲೀಸ್ ಇಲಾಖೆಯವರು ಮತ್ತೆ ನಗರಸಭೆಯವರು ಒಂದು 5-10,000 ಆಗ್ತದೆ. ಈ ಒಂದು ಬೇರೆ ಚಟುವಟಿಕೆಗಳಿಗೆ ಅವಕಾಶ ಆಗದಿಲ್ಲದ ಕಡಿಬಹುದು ಅಂತೇಳಿ ನನ್ನದು ಅಭಿಪ್ರಾಯ. ಬಹುಶಃ ಸಂಬಂಧಪಟ್ಟವರಿಗೆ ಅದರ ಪೂರ್ಣ ಅರಿವಾಗಿದೆ. ಆ ವಿಚಾರವನ್ನು ಬಿಟ್ಟು ಬೇರೆಯವರು ಮಾತಾಡಬೇಕು. ಅಲ್ಲಿ ಆ ವಿಚಾರ ಔಷಧಿ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನ ಗಮನ ಸೆಳೆದಾಗಿರೋದ್ರಿಂದ ಬೇರೆ ವಿಚಾರ ಟೂರಿಸಂ ರಿಲೇಟೆಡ್ ಸಭೆಯೊಳಗೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸಭೆಯಲ್ಲೋ ಯಾವುದೋ ನಗರಸಭೆ ಇರುವ ಸಭೆಯಲ್ಲಿ ಏನು ಮಾತಾಡಬೇಕು ಅದು ನಗರಸಭೆಯೊಳಗೆ ಮಾತಾಡಿದರೆ ಸೂಕ್ತ. ಟೈಮ್ ವೇಸ್ಟ್ ಆಗ್ತಾ ಇದೆ. ಕಾರಣ ನಮಗೆ ಒಂದು ನಿಮಿಷ ಸರ್ ಹೇಳ್ಬಿಡ್ತೀನಿ. ಇನ್ನೊಂದು ಏನು ಅಂತ ಹೇಳಿದ್ರೆ ಮಾಹಿತಿ ಕೊರತೆ ಇರೋದ್ರ ಕಾರಣ ಬಾಡಿಗೆ ಅಂತ ಹೇಳುವ ಇದಕ್ಕೆ ಟ್ಯಾಕ್ಸ್ ಜಾಸ್ತಿ ಇದೆ. ಇಲ್ಲ ಕಮಿಷನರೇ, ಬಾಡಿಗೆ ಅಂತ ಹೇಳುವ ಫಾರಂ ನಂಬರ್ 3ಯಲ್ಲಿ ಬಾಡಿಗೆ ದುಡ್ಡು ಜಾಸ್ತಿ ಇದೆ, ಟ್ಯಾಕ್ಸ್. ಅದಕ್ಕೆ ನೀರಿನ ಟ್ಯಾಕ್ಸು ಜಾಸ್ತಿ ಇದೆ. ಕರೆಕ್ಟಾ? ಹೇಳ್ಬಿಟ್ಟು ನಾನು ಹೋಗ್ತೀನಿ. ನನ್ನ ಸ್ಕೂಲಲ್ಲಿ ಮಗಳದ್ದು ಕಾರ್ಯಕ್ರಮ ಇದೆ. ಏನು ಅಂತ ಹೇಳಿದ್ರೆ, ನಾನು ಇದರ ಹಿಂದೆ ನಂದಕುಮಾರ್ ಅವರಿದ್ದಾಗ, ನಾನು ಸಾಯಿ ಸಮಿತಿ ಅಧ್ಯಕ್ಷ ಆದಾಗಿದ್ದಾಗ ನಮ್ಮ ಕಲಾಮಂದಿರದ ಪಕ್ಕದಲ್ಲಿ ಒಂದು ಸಣ್ಣ ಗುಡ್ಡ ಇದೆ. ಆ ಗುಡ್ಡನ ತೆಗೆದ್ರೆ ಮಡಿಕೇರಿ ಇಡೀ ಪಾರ್ಕಿಂಗ್ ಅಲ್ಲಿ ಮಾಡ್ಬೋದು. ಮತ್ತೆ ಅಲ್ಲೊಂದು ವ್ಯೂ ಪಾಯಿಂಟ್ ಸಿಗ್ತದೆ. ಅಪ್ಪಣ್ಣ ಹೇಳಿದಂಗೆ ನಗರದಲ್ಲಿ ಕೊಡಗಲ್ಲೋ ಏನು ಟೂರಿಸ್ಟ್ ಬಗ್ಗೆ ನಾವು ಬೇರೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಕರೆಕ್ಟ್. ಒಂದು ಪ್ಲೇಸನ್ನ ಎಚ್ಚರ ಮಾಡಬೇಕು ನಾವು. ಆಗಲೇ ಸ್ವಲ್ಪ ಓಡಾಡಲಿಕ್ಕೆ ಈಸಿ ಆಗ್ತದೆ, ಎಲ್ಲ ಆಗ್ತದೆ. ನೋಡಿ, ಈಗಲೂ ತಿಳ್ಕೊಳ್ಳಿ, ನಮ್ಮ ಕಣ್ಣಲ್ಲಿ ಕಾಣೋದು ಆಲೋಚನೆ ಮಾಡಿದರೆ ಕಲಾಮಂದಿರ ಪಕ್ಕದಲ್ಲಿ ಒಂದು ಸಣ್ಣ ಬೆಟ್ಟ ಇದೆ. ಅದು ತೆಗೆದ್ರೆ ಸುಮಾರು 1 ಎಕರೆ ಜಾಗ ಸಿಗ್ತದೆ. ಅದು ವಸೂಲು ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ಫಾರೆಸ್ಟು ಇತ್ಯಾದಿಗಳು ಬರ್ತದೆ. ಗಾಂಧಿ ಮೈದಾನ ಆಗ ಪಾರ್ಕಿಂಗ್ ಕೊರತೆ, ಪಾರ್ಕಿಂಗ್ ಸಮಸ್ಯೆನೇ ಇರೋದಿಲ್ಲ. ಒಂದು ವ್ಯೂ ಪಾಯಿಂಟ್ ಆಯ್ತದೆ. ಅವ್ರು ಹೇಳಿದಂಗೆ ಯಾರಿಗಾದ್ರೂ ಒಂದಿಷ್ಟು ಟೆಂಡರ್ ಕೊಟ್ಟರೆ ಏನಾದರೂ ಆಕ್ಟಿವಿಟಿ ಮಾಡ್ತಾರೆ. ಇದೆಲ್ಲ ಮಾಡಿದರೆ ಇದು ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಮಿಷನರು ಮಾಡಿದರೆ ಅವರ ಹೆಸರು ಸಾಯುವವರೆಗೂ ಉಳಿತದೆ. ಇವರು ಹೇಳಿದಂಗೆ ಆ ನಾಯಿದೊಂದು ಗೂಡು ಮಾಡಿದರೆ ಅಧ್ಯಕ್ಷರೇ ಅಲ್ಲಿ ಮಾತಾಡಿದ್ದು ಕೇಳಿದ್ರೆ ಒಳ್ಳೇದು. ಆ ನಾಯ್ದು ಹೈಕೋರ್ಟ್ನ ಬಂದಿದ್ದು ಅದು ಮಾಡಿದರೆ ಆ ಹೆಸರು ಸಾಯುವವರೆಗೆ ನಿಮ್ಮ ಹೆಸರು ಉಳಿತದೆ. ಉಳಿದಿದೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಅಲ್ಲಿ ಸ್ವಾಸ್ಥ್ಯ ಸುಂದರ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಅಂತ ಒಂದು ಬರ್ತಿದ್ದಾರೆ ಟಾಪಿಕ್. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಎಲ್ಲಕ್ಕಿಂತ ಇಂಪಾರ್ಟೆನ್ಸ್ ನಮ್ಮ ಕೊಡಗಿನಲ್ಲಿ, ಎಸ್ಪೆಷಲಿ ಹಾರ್ಟ್ ಆಫ್ ದ ಸಿಟಿ ಕೊಡಗು, ಅದರಲ್ಲಿ ಹಾರ್ಟ್ ಆಫ್ ದ ಸಿಟಿ ಮಡಿಕೇರಿ. ಬೇರೆ ವಿರಾಜಪೇಟೆ, ಸೋಮವಾರಪೇಟೆ, ಬೇರೆ ಎಲ್ಲ ಕಡೆ ಕಂಪೇರ್ ಮಾಡಿದರೆ ಮಡಿಕೇರಿಗೆ ಟೂರಿಸ್ಟ್ ಅವರು ಜಾಸ್ತಿ ಬರ್ತಾ ಇದ್ದಾರೆ. ತುಂಬ ಜನ ಮಡಿಕೇರಿಗೆ ಬರ್ತಾ ಇದ್ದಾರೆ. ಇಲ್ಲಿ ಈಗ ಕ್ಲೀನ್ ಸಿಟಿ ಅಂತಲೂ ನಾವು ತಗೊಂಡಿದ್ದೀವಿ. ಕೊಡಗನ್ನು ನಾವು ಅತ್ಯಂತ ಕ್ಲೀನ್ ಸಿಟಿ ಅಂತ ಸಹ ಅಭಿವೃದ್ಧಿ ಪಡ್ಕೊಂಡಿದ್ದೀವಿ. ಮತ್ತು ಸ್ವಚ್ಛ ಗಾಳಿ ಸಮೇತ ನಮ್ಮಲ್ಲಿ ಇರೋದ್ರೆ ಆ ಅಭಿವೃದ್ಧಿಯನ್ನು ನಾವು ಪಡ್ಕೊಂಡಿದ್ದೀವಿ. ಈಗ ಏನು ಅಂದರೆ ಅದನ್ನು ಹಾಗೆ ನಾವು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಎಲ್ಲೋ ಯಾವುದರ ಕೊರತೆ ಇದೆ ಅಂತ ಹೇಳೋದನ್ನು ನಾನು ಕೆಲವೊಂದು ನಾಮಫಲಕ ಹೇಳಿದರೆ ಸ್ವಚ್ಛತೆಗೆ ಸಂಬಂಧಪಟ್ಟ ನಾಮಫಲಕಗಳು, ಅದು ಗ್ರೀನ್, ಇದರಲ್ಲಿ ಅಲ್ಲಲ್ಲಿ ಬೋರ್ಡ್ಗಳ ಹಾಕೋದು ತುಂಬ ಇಂಪಾರ್ಟೆನ್ಸ್ ಅಂತ ನನ್ನ ಒಂದು ಅನಿಸಿಕೆ. ಯಾಕೆ ಹೇಳಿದ್ರೆ ನಾಮಫಲಕಗಳಿಲ್ಲ. ಈಗ ನಮ್ಗೆ ಇಲ್ಲಿರೋ ಲೋಕಲ್ಗಳಿಗೆ, ಇಲ್ಲಿರೋ ಜನರಿಗೆ ಬೆಳಗ್ಗೆ ಕಸದ ಗಾಡಿಗಳು ಬರುತ್ತೆ, ಅದು ಹಸಿ ಕಸ ಆಗಿರ್ಬೋದು, ಒಣ ಕಸ ಆಗಿರ್ಬೋದು, ಅದು ಗಾಡಿಗಳು ಬರುತ್ತೆ. ನಾವು ಆ ಟೈಮ್ಗೆ ಅಲರ್ಟ್ ಆಗಿರ್ತೀವಿ, ನಾವು ಅದನ್ನು ಹಾಕ್ತಾ ಇದ್ದೀವಿ. ನಗರಸಭೆಯವರು ಆ ವ್ಯವಸ್ಥೆ ಮಾಡಿದ್ದಾರೆ ನಮಗೆ. ಅದೇ ಟೂರಿಸ್ಟ್ ಅವರಿಗೆ ಕಸ ಹಾಕಲಿಕ್ಕೆ ವ್ಯವಸ್ಥೆ ಎಲ್ಲ ಕಡೆ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುಮಾರು ಇಂಪ್ರೂವ್ ಆಗೋಗಿದೆ. ನಮ್ಮ ಮಡಿಕೇರಿ ತುಂಬ ಇಂಪ್ರೂವ್ ಆಗಿದೆ. ಒಳ್ಳೊಳ್ಳೆ ಮಾಲ್ಗಳು ಬಂದಿದೆ, ಪಿಜ್ಜಾ ಹಟ್ಗಳು ಬಂದಿದೆ, ಏನೇನೋ ಬಂದಿದೆ. ಟೂರಿಸ್ಟ್ ಅವರು ಅದನ್ನು ತಗೊಳ್ತಾರೆ, ಬ್ಯಾಗಿಗೆ ಹಾಕ್ತಾರೆ, ಸಿಕ್ಕಿದಲ್ಲಿ ಬಿಸಾಕಿ ಹೋಗ್ತಾ ಇದ್ದಾರೆ. ಅದೇ ಲಯನ್ಸ್ ಅವರು ಚೈನ್ ಗೇಟ್ ಹತ್ರ ಒಂದು ಮಾಡಿದ್ದಾರೆ. ಅದು ಸುಮಾರು ಕಡೆ ಕಸದ ಒಂದು ಬಾಟಲ್ ಸಿಂಬಲ್ ಅಲ್ಲಿ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ಅದನ್ನು ನೋಡಿ. ಅದೇ ಥರದ್ದು ನಮ್ಮ ನಗರಸಭೆಯಿಂದಲೂ ಈ ಮೇನ್ ಟೂರಿಸ್ಟ್ ಪ್ಲೇಸಸ್ ಎಲ್ಲಿದೆ ಅಲ್ಲಿ, ಮತ್ತೆ ಟೂರಿಸ್ಟ್ ಪ್ಲೇಸ್ ಅಲ್ಲದೆ ಈ ಖಾಲಿ ಇರೋ ಜಾಗಗಳಿರುತ್ತಲ್ಲ, ಈ ಟೂರಿಸ್ಟ್ ಅವರು ಖಾಲಿ ಇರೋ ಜಾಗಗಳು, ಜನ ತಿರುಗಾಡದಿರೋ ಜಾಗಗಳು, ಅಂತ ಜಾಗಗಳಿಗೆ ಬಿಸಾಕಿ ಹೋಗ್ತಾ ಇದ್ದಾರೆ. ಅದನ್ನ ನಮ್ಮ ನಗರಸಭೆಯವರು ಅಂದ್ರೆ ಸಿಟಿ ಒಳಗೆ ಮಾಡ್ತಾರೆ. ದೂರ ಸಭೆ ಕೆಲಸದವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ.
ಅಲ್ಲೆಲ್ಲ ಸವಿಲಿಕ್ಕೆ ಬರ್ತಾರೆ ಅಂತ. ಈಗ ಸ್ವಲ್ಪ ದಿವಸದಿಂದ ರೋಡಲ್ಲಿ ಸೈಡಲ್ಲಿ ಕಟ್ ಮಾಡಿ ಇಡೀ ಆ ಮಣ್ಣನ್ನ ಸರಿಯಾಗಿ ಮುಚ್ಚಲ್ಲ ಅವರು. ಅದೆಲ್ಲ ಗಾಳಿಗೆ ಹಾಗೆ ಎಲ್ಲ ಕಡೆ ಪಸರಿಸ್ತಾ ಉಂಟು. ಎಲ್ರಿಗೂ ಕೆಮ್ಮು ಬಂದೆ. ಈಗ ಈ ಚಳಿ ವಾತಾವರಣ ಇರೋದ್ರಿಂದ ಎಲ್ರಿಗೂ ಹುಷಾರು ಬರುತ್ತೆ. ಮತ್ತು ಇನ್ನೊಂದು ನಾನು ಹೇಳಿದ್ದೇನೆಂದರೆ, ನಾನು ITC ಬಿಲ್ಡಿಂಗ್ ಅಂತ ಹೇಳ್ತಾರಲ್ಲ ರಾಜಶೇಖರ್, ಅದರ ಅಪೋಸಿಟೇ ಇರೋದು ನನ್ನ ಹತ್ರ ಎದುರೇ. ಅದೊಂದು ಸುಮಾರು ಒಂದು 22 ವರ್ಷದ ಮೇಲೆ ಆಯಿತು ಆ ಬಿಲ್ಡಿಂಗ್ ಸ್ಟಾರ್ಟ್ ಆಯಿತು. ಒಂದು ನಿಮಿಷ, ಬೇರೆ ವಿಚಾರ ಮತ್ತೆ ಮಾಡೋಣ. ಟೂರಿಸಮ್ದು ಒಂದು 4 ದಿನದ ಅಭಿಪ್ರಾಯ. ಸರ್ ಒಂದು ನಿಮಿಷ ಇಲ್ಲ, ಸಬ್ಜೆಕ್ಟ್ ಫ್ಲೋ ಹೋಗಿಬಿಡುತ್ತೆ. ಅಲ್ಲ ಸರ್, ಮಾತಾಡ್ತಿದ್ದೀವಿ. ವಿಷನ್ ಸ್ಟೇಟ್ಮೆಂಟ್ ಕಾಣ್ತಾ ಇದ್ದೀವಿ. ಇನ್ನು 5 ವರ್ಷದಲ್ಲಿ ಟೂರಿಸಂ ಹೇಗಾಗುತ್ತೆ, 10 ವರ್ಷದಲ್ಲಿ ಟೂರಿಸಂ ಹೇಗಾಗುತ್ತೆ ಅಂತ ನಾವು ಚಿಂತನೆ ಮಾಡಬೇಕು. ಇವತ್ತಿನ ತಾಪತ್ರಯ ನಾವು ಇವತ್ತು ರಾತ್ರಿಗೆ ಮಾತಾಡೋದು ಮೊದಲನೇದಾಗಿ ಮಾಸ್ ಟೂರಿಸಂ ಬೇಕಾ, ಕ್ಲಾಸ್ ಟೂರಿಸಂ ಬೇಕಾ, ಇದನ್ನು ನಾವು ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು. ಆ ಟಾಸ್ಕ್ ಫೋರ್ಸಲ್ಲಿ ಎಲ್ಲರೂ ನಾಗರಿಕರು ಇರಬೇಕು. ಇವತ್ತು ಏನಾಗುತ್ತೆ, ನಾನ್ ಟೂರಿಸಂ ಬಿಸ್ನೆಸ್ಸಲ್ಲಿ ಇದ್ದಿರೋರು ನಾಗರಿಕರು ಮಾತಾಡ್ತಾರೆ. ಟೂರಿಸ್ಟಿಂದ ಮಡಿಕೇರಿ ಮಾಡೋದು, ಟೂರಿಸ್ಟ್ ಸಂಬಂಧಪಟ್ಟ ಮಡಿಕೇರಿ ಮಾಡೋದು. ನಾಗರಿಕರು ಟೂರಿಸಂ ಬಗ್ಗೆ ಏನು ಅಭಿವೃದ್ಧಿ ಆಗ್ತಾ ಇದೆ ಅದರ ಜೊತೆ ಅವ್ರು ಕೈ ಜೋಡಿಸೋಕ್ಕೆ ಅವ್ರು ತುಂಬ ಕಷ್ಟಪಡ್ತಾರೆ. ನಮ್ಮೂರು ಹಾಳಾಯಿತು, ನಮ್ಮೂರು ಮಾಡಾಯಿತು, ನಮಗೂ ಅನಿಸುತ್ತೆ ಇವೊಂದು ಆಯ್ತು ಪಾರ್ಟ್ ಆಫ್ ಟೂರಿಸಂ ಬಿಸ್ನೆಸ್. ಸೊ ಆದ್ದರಿಂದ ಒಂದೇ ಫಸ್ಟ್ ಒಂದು ಟೂರಿಸಂ ಟಾಸ್ಕ್ ಫೋರ್ಸ್. ಆ ಟಾಸ್ಕ್ ಫೋರ್ಸಲ್ಲಿ ಎಲ್ಲರೂ ಎಲ್ಲ ಕಮ್ಯುನಿಟಿಗಳು ಇರಬೇಕು. ಇವತ್ತು ನಾವು ಈ ಸಮಸ್ಯೆಗಳು ರೋಡು, ರಿಪೇರಿ, ಪ್ಲಾಸ್ಟಿಕ್ ಯಾವುದೂ ಸಾಲ್ವ್ ಆಗೋದಿಲ್ಲ. ಯಾಕೆಂದರೆ ನಮಗೆ ವಿ ಡೋಂಟ್ ಹ್ಯಾವ್ ಅ ಡಾಕ್ಯುಮೆಂಟ್ ಫಾರ್ ಫ್ಯೂಚರ್. ನಾಳೆ ಏನು ಮಾಡ್ತೀವಿ, ನಾಳೆ ಏನು ಮಾಡ್ತೀವಿ ಇಲ್ಲ. ಪ್ರತಿಯೊಂದು ಕಡೆ ಮೇಘಾಲಯ, ಚಿರಾಪುಂಜಿ, ನೀವೇನು ಬೇಡ, BR ಹಿಲ್ಸ್ ಹೋಗಿ, BR ಹಿಲ್ಸ್ ದಾಟದ ತಕ್ಷಣ ಮಧುಮನೆಗೆ ಹೋಗ್ತಾರೆ. ಕಾರ್ ಚೆಕ್ ಮಾಡ್ತಾರೆ ಪ್ಲಾಸ್ಟಿಕ್ ಹೋಗ್ತೀವಿ ಅಂತ. ಯಾಕಂದರೆ ಅವರು ವಿಷನ್ ಇದೆ, ಇನ್ನು 5 ವರ್ಷ ಬಿಟ್ಟು ನಮ್ಮ ಗಾಡಿ ನಾವು ಈ ಮುಂದುವರೆದಗಳೆಲ್ಲ ಯೋಚನೆ ಮಾಡಬಹುದು. ಲೆಟ್ಸ್ ಹ್ಯಾವ್ ಎ ಟಾಸ್ಕ್ ಫೋರ್ಸ್, ಮಡಿಕೇರಿ ಟಾಸ್ಕ್ ಫೋರ್ಸ್, ಮಡಿಕೇರಿ ವಿಷನ್ ಫಾರ್ 2030, ಮಡಿಕೇರಿ ವಿಷನ್ ಫಾರ್ 2040. ನಾವೆಲ್ಲರೂ ನಮ್ಮ ಸ್ವಂತ ಪ್ರಾಬ್ಲಮ್ ಕಂಡಿದ್ದೀವಿ. ಅದು ಹೊರತುಬಿಟ್ಟು ನಾವು ಮಡಿಕೇರಿ ಏನಾಗಬೇಕು, ವಾಟ್ ಡು ವಿ ಸಿ ಇನ್ ಫ್ಯೂಚರ್. ನನ್ನ ಪ್ರಕಾರ ಈ ಮಾಸ್ ಟೂರಿಸಮ್ನಿಂದ ಯಾರಿಗೂ ರೆವೆನ್ಯೂ ಬರ್ತಾ ಇಲ್ಲ. ಸ್ಟೇಟ್ ಕ್ವಾರ್ಟರ್ಸ್ ಇರ್ಬೋದು, ಪರ್ ಹೆಡ್ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಟೂರಿಸ್ಟ್ ತುಂಬ ಕಮ್ಮಿ ಆಗ್ತಾ ಇದೆ. ₹100 ಖರ್ಚು ಮಾಡ್ತಾರೆ, ಬಾಕಿ ಎಲ್ಲ ಇಲ್ಲಿ ಚೀಪಾಗಿ ಹೋಗ್ತಾ ಇದ್ದಾರೆ. ಕ್ಲಾಸ್ ಟೂರಿಸಂ ಬಂದಾಗ ಪ್ರತಿಯೊಂದು ಸ್ಟೇಕ್ ಹೋಲ್ಡರ್ಸ್ ಅವ್ರು ಪಾಲಿಪೇಟ್ ಮಾಡ್ತಿರ್ಬೋದು ಅಥವಾ ಒಂದು ರಿಸಾರ್ಟ್ ಅವರಿಬ್ಬರು ಇನ್ಕಮ್ ಜಾಸ್ತಿ ಆಗಿದೆ, ಎಕಾಲಜಿ ಪ್ರೆಷರ್ ಕಮ್ಮಿ ಆಗಿದೆ. ಸೊ ಇದೆಲ್ಲ ಪರಿಗಣಿಸಿ ನಾನು ಹೆಚ್ಚು ಕಾಯ್ತಾ ಪ್ಲೀಸ್ ಹೇಗೆ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಟೂರಿಸಂ ಒಂದೇ ಜೀವ, ಅಗ್ರಿಕಲ್ಚರ್ ಇದೆ, ಎಜುಕೇಷನ್ ಇದೆ. ನಮಗೆಲ್ಲ ಯಂಗ್ಸ್ಟರ್ಸ್ ಪಾರಾಯಣ ಆಗ್ತಾ ಇದ್ದಾರೆ. ಹುಡುಗರು ನಮ್ಮನ್ನು 1000 ಜನ ಸಿಗ್ತಾ ಇದ್ದಾರೆ ಯಂಗ್ಸ್ಟರ್ಸ್. ಸೊ ಟಾಸ್ಕ್ ಫೋರ್ಸ್ ಮಾಡಬೇಕು. ಟೂರಿಸಂ ಡೆವಲಪ್ಮೆಂಟ್ ಇಸ್ ಪಾರ್ಟ್ ಆಫ್ ವಿಷನ್ ಮಡಿಕೇರಿಯಿಂದ ಟೂರಿಸಂ ಅಲ್ಲ. ಸೊ ಒಂದು ವಿಷನ್ ಸ್ಟೇಟ್ಮೆಂಟ್ ಮಾಡಿಕೊಂಡ ಲೆಟ್ಸ್ ಹ್ಯಾವ್ ಎ ಟಾಸ್ಕ್ ಫೋರ್ಸ್. ಎಲ್ಲ ಸ್ಟೇಕ್ಹೋಲ್ಡರ್ಸ್ಗೂ ಕರೆದಿ, ನಾಗರಿಕರು ಇರಲೇಬೇಕು. ಟೂರಿಸಂ ಸಂಬಂಧಪಟ್ಟಿದ್ದವರು ಟಾಸ್ಕ್ ಫೋರ್ಸ್ ಇರಬೇಕು. ಇದರ ಸಾಧನೆ ಬಾಧ್ಯತೆಗಳೆಲ್ಲ ಇದೇ ರೀತಿಯ ಅಧಿಕಾರಿಗಳಿದ್ದೀರಾ, ನೀವು ದಯವಿಟ್ಟು ಯೋಚನೆ ಮಾಡಿ, ದಯವಿಟ್ಟು ಮಡಿಕೇರಿ ಟಾಸ್ಕ್ ಫೋರ್ಸ್ ಮಾಡಿ, ಎಲ್ಲರೂ ಇನ್ವಾಲ್ವ್ ಮಾಡಿ. ಲೆಟ್ಸ್ ಆಲ್ ವರ್ಕ್ ಟುಗೆದರ್. ಸ್ವಾಸ್ಥ್ಯ ಸುಂದರ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಇದೊಂದು ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ, ಸಂತೋಷ. ಆದರೆ ಇವತ್ತು ಇವಾಗ ಟೂರಿಸಂ ಬಗ್ಗೆ ಮಾತಾಡ್ತಾ ಬಂದಾಗ ಮಡಿಕೇರಿನಲ್ಲಿ ಒಂದು ಇವಾಗಿನ ಟೈಮಲ್ಲಿ ತುಂಬ ಟೂರಿಸಂ ಡೆವಲಪ್ ಆಗ್ತಾ ಇದೆ. ಹಾಗೆ ಹೋಮ್ ಸ್ಟೇ ಬಗ್ಗೆ ಇವಾಗ ನಾನು ಹೇಳಿದ್ದೇ ಹೇಳಲ್ಲ, ಯಾಕೆಂದರೆ ಹೇಳಿದ್ರು ಇವಾಗ ಹಲವಾರು ಜನರು ಹೇಳಿದ್ರು ರೆಂಟ್ ತಗೊಂಡು ಹೋಮ್ ಸ್ಟೇ ಮಾಡ್ತಾರೆ, ಅದು ಸಹ ತಪ್ಪು. ಅದನ್ನು ಆದಷ್ಟು ಕಡಿವಾಣ ಹಾಕೋದು ಒಳ್ಳೆಯದು. ಹಾಗೆಯೇ ಏನು ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಇದೇ ನಮ್ಮ ನಗರಸಭೆಯಲ್ಲಿ ಒಂದ್ಸರಿ ನಾವು ಕೂತ್ಕೊಂಡು ಏನು ತಡೆಗೋಡೆ ಮಾಡಿದ್ದಾರೆ ಅಲ್ಲಿಗೆ ಒಂದು ಒಳ್ಳೆಯ ಒಂದು ಸಬ್ಜೆಕ್ಟ್ ಆಯ್ತು, ನೀವು ಬರುತ್ತೆ ಸಬ್ಜೆಕ್ಟ್ ಹೇಳಿದ್ದಾರೆ, ಪ್ರಸ್ತಾವನೆ ಮಾಡಿದ್ದಾರೆ. ಅದನ್ನು ಸಹ ಒಂದು ಮಾಡಿದರೆ ಟೂರಿಸ್ಟಿಗೆ ಒಂದು ಇದಾಗುತ್ತೆ. ಇವಾಗ ಶಿಮ್ಲಾ ಆ ಕಡೆ ನೈನಿತಾಲ್ ಆ ಕಡೆ ಎಲ್ಲ ಹೋದಾಗ ಚಿಕ್ಕ ರೋಡ್ ಇದ್ರೂ ಸಹ ಒಂದು ರೋಡಿಂದ ಒಂದು ರೋಡಿಗೆ ಲಿಫ್ಟ್ ಎಲ್ಲ ಪಡ್ಕೊಂಡು ಅದನ್ನು ಅತ್ಯಂತ ಸುಂದರವಾಗಿ ಮಾಡಿರ್ತಾರೆ. ಮತ್ತು ಒಂದೊಂದು ರೋಡಲ್ಲಿ ಒಂದೊಂದು ಥಿಂಗ್ಸ್ ಸಿಗೋತ್ತಾರೆ. ಇವಾಗ ಸ್ಪೈಸಸ್ಸೇ ಒಂದು ರೋಡಲ್ಲಿ, ಸ್ವೆಟರ್ಸ್ ಒಂದು ರೋಡಲ್ಲಿ, ಆ ಥರ ಎಲ್ಲ ವಸ್ತುಗಳು ಒಂದೊಂದು ರೋಡಲ್ಲಿ ಸಿಗುವ ಥರ ಮಾಡಿದ್ದಾರೆ. ಹಾಗೆ ನಮ್ಮಲ್ಲಿ ಸಹ ಸ್ವಲ್ಪ ನಾವು ಆ ಥರದೊಂದನ್ನು ಮಾಡಿದರೆ ನಮ್ಮ ಕೊಡಗು ಸಹ ಸುಂದರವಾಗಿ ಇರುತ್ತೆ. ಹಾಗೆ ಟೂರಿಸ್ಟ್ಗಳು ಸಹ ತುಂಬ ಚೆನ್ನಾಗಿರುವಂಥ ಒಂದು ಜಾಗನೂ ಸಿಗುತ್ತೆ, ಬರಲಿಕ್ಕೂ ಹೋಗಲಿಕ್ಕೂ. ಮತ್ತು ಸುಮ್ಮನೆ ಇವಾಗ ಟಾಯ್ ಟ್ರೈನ್ ಹೇಳಿದರು, ಅದನ್ನು ಸಹ ಮಾಡಿದರೆ ಮಕ್ಕಳಿಗೂ, ನಾವು ಸಹ ದೊಡ್ಡವರು ಓಡಾಡ್ತಾ ಇದ್ವಿ. ಆ ಟಾಯ್ ಟ್ರೈನ್ ಸಹ ಒಂದು ಒಳ್ಳೆಯ ಕಾರ್ಯಕ್ರಮ ಇತ್ತು. ಅದನ್ನು ಸಹ ನಾವು ಮುಂದಕ್ಕೆ DC ಅವ್ರ ಜೊತೆ ಮಾತಾಡಿ ಅದನ್ನು ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಏನು ಇವಾಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ, ನೀರು ವಿಷಯ ಇರ್ಬೋದು, ಬಾಡಿಗೆ ಮನೆ ವಿಷಯ
ಮಾಡಿದ್ದೀರಿ ಸಂಸ್ಥೆ. ಇದು ಅವಾಗವಾಗ ಆಗಲೇಬೇಕಾಗಿದೆ. ಆದರೆ ಕೆಲವು ವಿಷಯಗಳು ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ಏನೋ ಪ್ರಯೋಜನ ಆಗ್ತಾ ಇದೆ, ಹೇಳಿದ್ದೀನಿ ಹೇಳೋದಾಗ್ತಾ ಇದೆ ಎಲ್ಲ ಸರಿ. ಹಾಗೆ ಕೃಷ್ಣ ಯಾರು ಸಿಗಲ್ಲ, ಬ್ರೋಕರ್ಗಳು ಕೊಡೋದಿರ್ತಾರೆ, ಸ್ಕೂಲ್ ಹಾಕೊಂಡು ತಿಂತಾ ಇರ್ತಾರೆ. ನಾನೊಬ್ಬ ಹೋಟೆಲ್ ನಡೆಸ್ತಾ ಇದ್ದೀನಿ, ಈ ದುರಾದಲ್ಲಿ ಎಲ್ಲ ನಮ್ಮ ಹೋಟೆಲ್ ಅಸೋಸಿಯೇಷನ್ ನಾವು ಆಗ 10 ವರ್ಷದಿಂದ SP DC ಎಲ್ಲರೂ ಹೇಳೋದು ಏನೂ ಆಗಿಲ್ಲ. ಒಂದು ಎರಡನೇದು ಹೋಗ್ಸನಾಗಿ ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಅವಾಗ ಕಾಫಿ ಬಗ್ಗೆ ಹೋಗ್ತಾರೆ, ಅಲ್ಲಿ ಹೋಗ್ಸೈಗಳು ಟೌನಲ್ಲಿ ಯಾರು ಮಾಡಿ ಬರೀ ತೋಟಗಳಲ್ಲಿ ಸಿಕ್ಕಾಪಟ್ಟೆ ಹೋಗ್ತಾರೆ. ಇವಾಗ ನಮ್ಮ ಟೂರಿಸ್ಟ್ ಕಡಿಮೆ ಆಗ್ತಾ ಇದ್ದಾರೆ. ಈಗ ಕರೆಂಟ್ ಹೇಗಾಗಿದೆ ಅಂದರೆ ಕಾಫಿ ತೋಟದಲ್ಲಿ ಇದ್ದರೆ ನಾವು ಬರ್ತೀವಿ, ಅಲ್ಲಿ ಕೊಡಿ, ನೀವೇನು ಟೌನಲ್ಲಿ ಇಟ್ಕೊಂಡು ಬನ್ನಿ ಅಂತೀರಾ ಅಂತ ಹೇಳ್ತಾರೆ. ಸೊ ಟೌನವರ ಹೋಮ್ ಸ್ಟೇ ಅದಾಗೆ ಸಾಯುವಂಥ ಕಾಲ ಬರ್ತಾ ಇದೆ ಅಂತ ನನ್ನ ನಿರೀಕ್ಷೆ. ಅದರಿಂದ ಏನಿದೆ, ಬಾಡಿಗೆ ಮೇಲೆ ಸಿಗ್ತಾ ಇದೆ. ನನ್ನ ಮನೆ ಹಿಂದುಗಡೆ 3-4 ಹ್ಯಾಂಡ್ ಚೇಂಜ್ ಆಗ್ತಾರೆ. ಅವ್ರು ಕೇಳಿದ್ದು ಇದಕ್ಕೆ ನಮಗೆ ಯಾರೋ ಇಲ್ಲ ಪಬ್ಲಿಕ್ಗಳಿಗೆ 3rd ಕ್ಲಾಸಲ್ಲಿ ಮಾತಾಡ್ತಾರೆ, ನೀವ್ಯಾಕೆ ಸರ್ ಕೇಳಲಿಕ್ಕೆ, ನಾವ್ಯಾಕೆ ಸರ್ ಹೇಳಲಿಕ್ಕೆ. ಇವತ್ತು ನೀವು ಬೋರ್ಡ್ ಹಾಕಿದರೆ ಅದು ನಮ್ಮನೆ ಎದುರಿಗೆ ಹಾಕಿದ್ರು, ಇಲ್ಲಿ ಹಂದಿ ಮಾಂಸದ ಹೋಟೆಲ್. ಮೊನ್ನೆ ನಮ್ಮನೆ ಗೇಟ್ ಓಪನ್ ಇಟ್ಟರೆ ಈ ಕಾರ್ಗಳು ಏನು ಅದೇ ಮಾಂಸ ಸಿಗುತ್ತೆ ನಮಗೆ ನೋಡಿ ಕಡಿನ ಏನು ಒಂದ್ಸಲ ಕಮಿಷನರ್ ನಗಾಡ್ತಿರಲ್ಲ ಆ ಬೋರ್ಡ್ ಅಂತ ಪರ್ಮಿಷನ್ ಏನು ನಡೀತಾ ಇದೆ. ನೀವು ಟೂರಿಸ್ಟ್ ಬರ್ತಾರೆ, ರೋಡಲ್ಲೆಲ್ಲ ಕಾರ್ ಗಾಡಿ ಹಾಕೊಂಡು ಏನೇನು ತಿಂಗ್ಸ್ಗಳನ್ನ ಅವ್ರ ರೈತರುಗಳು ಕಲಿಸ್ತೀವಿ. ನಾವು ಯಾರೋ ಏನು ನೀವು ಲೈಸೆನ್ಸ್ ಕೊಟ್ಟಿದ್ದೀರಾ, ಬೋರ್ಡ್ ಹಾಕಿ ಪರ್ಮಿಷನ್ ಇದೆಯಾ, ಅಲ್ಲಿ FFC ಪರ್ಮಿಷನ್ ಇದೆಯಾ, ಫುಡ್ ಕ್ವಾಲಿಟಿ ಇದೆಯಾ. ಟೂರಿಸ್ಟ್ ಬರ್ತಾರೆ, ಪಾಪ ಅವ್ರು ಏನು ಗೊತ್ತಿಲ್ಲ, ಗಲಿಬಿಲಿ ಆಗ್ತಾ ಇದ್ದಾರೆ. ರೋಡ್ ಸೈಡ್ ಬರ್ತಾರೆ, ಏನೋ ಸಿಗ್ತಾರೆ ತಿಂತಾರೆ. ದಯವಿಟ್ಟು ಸ್ವಚ್ಛತೆ ಕ್ವಾಲಿಟಿ ಈ ಥರ ಹಾಕಿ ಬೋರ್ಡ್ಗಳನ್ನ ತರಿಸ್ಬೇಕು. ಪಾಪದಲ್ಲಿ ಬಂದು ಫೈನ್ ಹಾಕಿದ್ರೆ ನೀವು ನಾವೇನೋ ಬೋರ್ಡ್ ಹಾಕ್ತಾರೆ, ಯಾರು ಬೋರ್ಡ್ ಹಾಕಿ ಅದನ್ನು ನೋಡಿ ಒಂದು ಸ್ವಲ್ಪ ಅದನ್ನ ದಯವಿಟ್ಟು ಹೋಮ್ ಸ್ಟೇಗಳಿಗೂ ಈಗ ನೋಡಿ ಈಗ ಅನಿತಾ ಕಡೆ ಬಿದ್ರು ಹೋದ್ರು. ಇವತ್ತು ಯಾರು ಬರೋಕ್ಕಾಗಿ ನನ್ನ ಮಡಿಕೇರಿಗೆ ಒಬ್ಬರಿಂದ ಆ ಹುದ್ದೆ ಖಾಲಿ ಇದೆ. ಇವತ್ತು ಅನ್ಫಾರ್ಚುನೇಟ್ಲಿ ಮಡಿಕೇರಿ 80% ಹುದ್ದೆಗಳು ಖಾಲಿ ಇದ್ದಾವೆ ಎಲ್ಲ ಆಫೀಸ್ಗಳು. ಯಾಕೆ ಇದು ಯಾರು ಅಧಿಕಾರಿಗಳು ಏನು ಮಾಡಬೇಕು, ದಯವಿಟ್ಟು ವಿಷಯ ಮುನ್ಸಿಪಾಲ್ಟಿಗೆ ಹೋದರೆ ಜನ ಇಲ್ಲ ಕೆಲಸದಲ್ಲಿ. ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಎಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ, ಎಲ್ಲೂ ಕೆಲಸ ಅಫಿಷಿಯಲ್ಸ್ ಇಲ್ಲ. ಆಯ್ತು, ಇನ್ನೊಂದು ಕಡೆ ನಮ್ಮ ಅಕಾಡೆಮಿ ಸಂಸದಲ್ಲಿ ಬರ್ತಾ ಇದೆ. ನಾನು ಈ ಸುಮಾರು ಕಡೆ ಬಾಗಿಲು ಹೋಗ್ತಾ ಇರ್ತೇನೆ. ಸ್ಟ್ಯಾಚ್ಯೂ ಸರ್ಕಲ್ ಸ್ಟ್ಯಾಚ್ಯೂ ಸರ್ಕಲ್, ಆ ಸರ್ಕಲಲ್ಲಿ 3 ಬರ್ತಾ ಇದೆ. ಆ ಸರ್ಕಲ್ ನಾವು ಏನು ಮಾಡಬೇಕು ಅಂದರೆ ಅವ್ರು ಟೂರಿಸ್ಟ್ ಸ್ಪಾಟೇ ಮಾಡಬೇಕು. ಒಳ್ಳೆ ಗಾಡಿ ನಾವು ಮೊನ್ನೆ ನಮ್ಮ ಬಯಲ ಮೀಟಿಂಗಲ್ಲಿ ಹೇಳಿದೆ, ಸ್ವಚ್ಛ ಸೌಂದರ್ಯ. ಸ್ವಚ್ಛತೆ ಇರುತ್ತೆ, ಸೌಂದರ್ಯ ಬರುತ್ತೆ. ನೀವು ನೀಟಾಗಿ ಸ್ನಾನ ಗೀನ ಮಾಡಿದ್ರೆ ಸ್ವಚ್ಛ ಆಗ್ತದೆ. ಸೌಂದರ್ಯ ಬರಬೇಕಾದ್ರೆ ನೀವು ಸ್ವಲ್ಪ ಲೇಡೀಸ್ ಬರ್ಬೋದು, ಸೌಂದರ್ಯ ಬಗ್ಗೆ ಮಹಿಳೆಯರಿಗೆ ಹೇಳೋದಿಲ್ಲ, ಅದು ಸೌಂದರ್ಯ. ಸೌಂದರ್ಯ ಬರಬೇಕಾದ್ರೆ ನಾನೆಲ್ಲ ಇನ್ಸ್ಟಿಟ್ಯೂಷನಲ್ಲಿ ಆಸ್ ಎ ಗೌರ್ಮೆಂಟ್ ಕಾರಣ ಅಂದರೆ ಎಲ್ಲ ಹೋಮ್ ಸ್ಟೇ ಗಾಡಿಗಳನ್ನು ಅಲ್ಲಿ ನಿಲ್ಲಿಸೋದು. ಕೆಲವರೇ ಅವರ ಹೋಮ್ ಸ್ಟೇ ಕಟ್ಟಡ ಆ ಟಿಗಳು ಯಾರೇ ಯಾರು ಪರ್ಮಿಷನ್ ಕೊಟ್ಟರು, ಯಾರ ಮನೆ ಖಾಲಿ ಜಾಗ ಅಂತ ನಿಲ್ಲಿಸ್ತಾ ಇದ್ದಾರೆ. ಈಗ ಯಾಕೆ ಸಮಯ ಮಾಡೋದು, ಓಡಿಸ್ತಾ ಇಲ್ಲ ಟ್ರಾಫಿಕ್ ಮಾಡೋದು ಹೇಳೋದಿಲ್ಲ ಕೇಳೋದು. ಯಾರು ಕೈಗೆ ನಾವು ಪಬ್ಲಿಕ್ ಮಾತಾಡಲಿಕ್ಕೆ ಭಾಗದಲ್ಲಿ ಸೀಸನ್ ನಮ್ಮ ಮೈಮೇಲೆ ಬರ್ತಾರೆ. ನಾವು ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ. ಆಲ್ರೆಡಿ ಈಗ ನಾವು 6 ತಿಂಗಳಿಂದ ನಗರಸಭೆಯಿಂದ ಶತಾಯಗತಾಯ ಪ್ರಯತ್ನ ಮಾಡ್ತಿದ್ದೀವಿ ಪ್ಲಾಸ್ಟಿಕ್ಸ್ ಮುಕ್ತ ಝೋನ್ ಮಾಡಬೇಕು ಅಂತ. ಆದರೆ ಪ್ರತಿಯೊಬ್ಬ ನಾಗರಿಕರು ಇದರ ಬಗ್ಗೆ ನಿಜವಾಗಿಯೂ ಇನಿಷಿಯೇಟಿವ್ ತಗೊಂಡಿದ್ದಾರಾ ಅನ್ನೋದು ನನ್ನ ಕ್ವೆಶ್ಚನ್. ಯಾಕೆಂತ ಹೇಳಿದ್ರೆ ಈಗಲೂ ಕೂಡ ಅವರವರ ಬಿಸ್ನೆಸ್ಗೆ ತಕ್ಕ ಹಾಗೆ ಅನುಕೂಲಕ್ಕೆ ತಕ್ಕ ಹಾಗೆ ವಾಟರ್ ಬಾಟಲ್ಗಳನ್ನು ಇನ್ನೂ ಅಂಗಡಿಗಳಲ್ಲಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮಡಿಕೇರಿ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದರೆ ಈ ಪ್ಲಾಸ್ಟಿಕ್, ನಾವು ಪಾಪ್ಯುಲೇಷನ್ಸ್ ಯೂಸ್ ಮಾಡೋ ಪ್ಲಾಸ್ಟಿಕ್ಸಿಂದ ನಮಗೆ ಪ್ರಾಬ್ಲಮ್ ಅಲ್ಲ, ಟೂರಿಸಮಿಂದ ಬರ್ತಾ ಇರೋ ಪ್ಲಾಸ್ಟಿಕ್ಸಿಂದನೇ ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಇರೋದು. ಸೊ ಇದನ್ನು ಅಂಗಡಿಯವರು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇಲ್ಲ. ನಗರಸಭೆಯವರು ಹೋಗಿ ರೈಡ್ ಮಾಡಕ್ಕೆ ಹೋಗ್ತಾರೆ, ಆ ಟೈಮಲ್ಲಿ ತಗೊಂಡೋಗಿ ಒಳಗಿಟ್ಕೊಳ್ತಾರೆ, ಪುನಃ ವಾಪಸ್ ತಂದು ಹೊರಗಿಟ್ಕೊಂಡು ಮಾರ್ತಾ ಇರ್ತಾರೆ. ಇದು ಕರೆಕ್ಟಾ? ನಾವು ನಮ್ಮ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬ ನಾಗರಿಕನು ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಂಡ್ರೆ ಮಾತ್ರ ಅಲ್ವಾ ನಮ್ಗೆ ಇದನ್ನು ಮಾಡೋಕ್ಕೆ ಸಾಧ್ಯ. ಈಗ 10 ಲೀಟ್ರು ಬರೀ 1 ಲೀಟರ್ ಮಾತ್ರ ಇಲ್ಲಿವರೆಗೆ ನಾವು ಮಾಡಿರೋದು. ಇನ್ನೂ ಸಣ್ಣ ಸಣ್ಣ ಟೆಟ್ರಾ ಪ್ಯಾಕ್ಸ್ ಅದು ಇದು ಎಲ್ಲ ಬಾಕಿ ಇದೆ. ಈಗಲೇ ನಾವು ಇದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್
ಟೆಟ್ರಾಪ್ಯಾಕ್ಸ್ಗಳಿಗೆ ಇದು ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಕ್ವೆಶ್ಚನ್. ಸೊ ಫಸ್ಟ್ ನಾವು ಟೂರಿಸಂ ಕಡೆಯಿಂದನೂ ಕೂಡ ಒಂದು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ. ಏನು ಅಂತ ಹೇಳಿದ್ರೆ ಕೊಡಗಿನ ಒಳಗಡೆ ಏನು ಬರ್ತಾ ಇದೆ ಅದನ್ನು ಬ್ಯಾನ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಸಹ ಒಂದು ಈವೆಂಟ್ಸ್ ಅಥವಾ ಇಂಪಾರ್ಟೆನ್ಸ್ ಕೊಟ್ಟು ನಾವು ಬಾರ್ಡಲ್ಲಿ ಸ್ವಲ್ಪ ಕೆಲಸಗಳು ಮಾಡಿದರೆ ಇದು ನಮಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು. Please see that the plastic is banned in your village. Now in our country. Thank you. ಆಯ್ತಾ? ಮೊದಲನಾಗಿ ನಮ್ಮ ಕೊಡಗು ಪತ್ರಕರ್ತರ ಸಂಘ ಮಡಿಕೇರಿ ಇವರಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಮೊದಲನೇದಾಗಿ ಮುನಿಕೃಷ್ಣ ಅವರ ಸಭೆಯಲ್ಲಿಲ್ಲ ಅವರ ಮಾತಿಗೆ ಪೂರಕವಾಗಿ ನಾನು ಒಂದೆರಡು ಮಾತನಾಡ್ತೀನಿ. ಅವರು ಮೊದಲನೇದಾಗಿ ನಮ್ಮ ಮಡಿಕೇರಿಯ ಬ್ರೋಕರ್ಗಳ ಸಮಸ್ಯೆ ಬಗ್ಗೆ ಮಾತಾಡೋದು ನಿಜವಾಗಿ ಇರುವಂಥ ವಿಚಾರ. ಆ ವಿಚಾರದಲ್ಲಿ ನಾವು ಬಹಳಷ್ಟು ಸಲ ಸಭೆಗಳನ್ನು ನಡೆಸಿ ಎಲ್ಲ ಅಧಿಕಾರಿಗಳನ್ನು ಮೀಟ್ ಮಾಡಿ ಅದ್ರ ಬಗ್ಗೆ ಒಂದೆರಡು ಮಾತು ನಮ್ಮ ಮೋಹನ್ದಾಸ್ ಅವರು ಕೂಡ ಮಾತಾಡಿದ್ರು. ಒಂದು ಕಮ್ಮಿ ಅಂದರೆ ಒಂದು 12 ವರ್ಷದಿಂದನೂ ಅದರ ಹಿಂದೆ ನಾವು ಬಹಳ ಪ್ರಯತ್ನ ಪಟ್ಟು ಯಾವ ಪ್ರಯೋಜನ ಕೂಡ ಆಗಲಿಲ್ಲ. ಮಧ್ಯದಲ್ಲಿ ಒಂದ್ಸಲಿ ನಗರಸಭೆ ಹಾಗೂ ನಮ್ಮ ನಗರ ಠಾಣಾಧಿಕಾರಿಗಳು ಹಾಗೂ 3 ಡಿಪಾರ್ಟ್ಮೆಂಟ್ ಪ್ರವಾಸೋದ್ಯಮ ಡಿಪಾರ್ಟ್ಮೆಂಟ್ 3 ಜನ ಸೇರಿದ ಸಮೇತ ಒಂದು ರೈಡ್ ಅಂತ ಮಾಡಿ ಒಂದೆರಡು ಹೋಮ್ ಸ್ಟೇಗಳನ್ನು ಬಂದ್ ಮಾಡಿದ್ರು. ಅನಧಿಕೃತ ಹೋಮ್ ಸ್ಟೇಗಳನ್ನು ಬಂದ್ ಮಾಡಿದ್ರು. ಆಮೇಲೆ ನಮ್ಮ ಒಂದ್ಸಲಿ ಷಣ್ಮುಗ ಅಂತ ಹೇಳಿ ಒಂದು ಅಧಿಕಾರಿಗಳಿದ್ದಾಗ ಡೈಲಿ ನೋಡಿ ಸ್ವಲ್ಪ ಹತ್ತುಬಸ್ತಿಗೆ ತಂದಿದ್ರು. ಇವಾಗ ದಿನ ನಿನ್ನೆ 10 ಜನ ಇದ್ರೆ ಇವತ್ತು 20 ಜನ, ನಾಳೆ 30 ಜನ, ಅದೇ ರೀತಿ ಆಗಿ ಕಮ್ಮಿ ಅಂದರೆ 100 ರಿಂದ 150 ಜನಗಳು, 150 ಬೈಕ್ಗಳು ಇದೆಲ್ಲ ಸುತ್ತಾಡ್ಕೊಂಡು ಇವರು ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅನಧಿಕೃತ ಹೋಮ್ ಸ್ಟೇ ಇರಲಿ ಅಥವಾ ಬರೀ ಹೋಮ್ ಸ್ಟೇಯನ್ನು ನಾನು ಹೇಳ್ತಾ ಇಲ್ಲ, ಹೋಟೆಲ್ಗಳು ಇರ್ಬೋದು, ಇಲ್ಲಿಯೇ ಕರ್ಕೊಂಡೋಗಿ ಜನಗಳನ್ನ ತುಂಬಿಸ್ಕೊಂಡು ಇಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕಡಿವಾಣ ಹಾಕದಿದ್ರೆ ಖಂಡಿತವಾಗಿಯೂ ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಏನಿದೆ, ನಮ್ಮ ಮಡಿಕೇರಿ ನಮ್ಮ ಹೆಮ್ಮೆ ಅಥವಾ ಹಾಸ್ಯ ಸುಂದರ ಸನ್ನಡ ಸಮಾಜ ನಿರ್ಮಾಣ ಖಂಡಿತವಾಗೂ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಹಾಳಾಗ್ತಿದೆ. ಒಂದೊಂದರಲ್ಲಿ ನಮ್ಮ ಅಪ್ಪಣ್ಣನವರು ಸಮೇತ ಹೇಳಿದ್ರು ಇಲ್ಲಿ ಎಲ್ಲನೂ ಸಿಗುತ್ತೆ ಅಂತ ಅನ್ನುವಂಥದ್ದು. ಸೊ ಇದಕ್ಕೂ ಅವರನ್ನ ಕಡಿವಾಣ ಹಾಕಿದ್ರೆ ಇದು ಕೂಡ ಸಾಧ್ಯವಾಗತಕ್ಕಂಥ ಒಂದು ವಿಚಾರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಿಜವಾಗಲೂ ಸ್ವಾಗತಾರ್ಹ. ಹಾಗೂ 60% 70% ಅಷ್ಟು ಕಂಟ್ರೋಲಿಗೆ ಬಂದಿದೆ. ಅದಕ್ಕಿಂತ ಇನ್ನೊಂದು ವಿಚಾರ ಅವರಿಗೆ ಏನು ಹೇಳಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಅಂತಂದ್ರೆ ಇದನ್ನು ಖಂಡಿತವಾಗಿ ಕೊಡಗು ಡಿಸ್ಟಿಕ್ಕಿಗೆ ಇದು ಮಾಡಬೇಕು ಅಂತ ಒಂದು ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ ಮಡಿಕೇರಿ ನಗರದಲ್ಲಿ ಮಾತ್ರ ಇದೆ. ಮಡಿಕೇರಿಯಿಂದ 2 ಕಿಲೋಮೀಟರ್ ಹೋದಾಗ ಮಡಿಕೇರಿ ನಗರಸಭೆ ಅಲ್ಲ, ಬೇರೆ ಒಂದು ಪಂಚಾಯತಿಗಳಿದ್ದಾಗ ಅಲ್ಲಿ ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ನೀರಿನ ಬಾಟಲ್ಗಳು ಸೇಲ್ ಮಾಡ್ತಾ ಇದ್ದಾರೆ. ಸೊ ಅವರು ತಂದಾಗ ನಮ್ಮಲ್ಲಿ ತಂದಾಗ ಟೂರಿಸ್ಟ್ಗಳು ನಮ್ಮಲ್ಲಿ ಬರ್ತಾರೆ. 1 ಲೀಟರ್ ವಾಟರ್ ಬಾಟಲ್ ತಂದಾಗ 2 ಕಿಲೋಮೀಟರ್ ಆ ಕಡೆ ನಗರಸಭೆಯಿಂದ ಬಿಟ್ಟು 2 ಕಿಲೋಮೀಟರ್ ಆ ಕಡೆ ಹೋದಾಗ ಸಮೇತ ಈ ಬಾಟಲ್ ಸಿಗ್ತದೆ. ಸೊ ಎಷ್ಟು ಮಟ್ಟಿಗೆ ಇಲ್ಲಿ ಮಾಡೋಕ್ಕೆ ಸಾಧ್ಯ ಅದು ದಯವಿಟ್ಟು ಅದು ಸಂಬಂಧಪಟ್ಟ ಅಧಿಕಾರಿಗಳು DC ಅವ್ರನ್ನ ಭೇಟಿಯಾಗಿ ಸಾಧ್ಯವಾದರೆ ಅದನ್ನ ಪೂರಾ ಜಿಲ್ಲೆಗೆ ಇದು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇದರಲ್ಲಿ ಇರುವಂತಹ ಸ್ಪೇಸಸ್ ಇಲ್ಲಿ ಒಂದು ದಿವಸಕ್ಕೆ ಸೇಲ್ ಆಗುವಂತಹ ಸ್ಪೇಸಸ್ ಬಹುಶಃ 1 ವರ್ಷ ಇಲ್ಲಿ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಆದರೆ ಎಲ್ಲರೂ ಕೊಡಗಿನ ಸ್ಪೇಸಸ್ ಅಂತ ಹೇಳಿ ಬಹಳಷ್ಟು ಜನಗಳು ತಗೊಂಡು ಹೋಗ್ತಾರೆ. ಅದಕ್ಕೂ ಕೂಡ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕಡಿಮೆ ಮಾಡಿದ್ರೆ ಬಹಳ ಉತ್ತಮ ಅಂತ ಅನ್ಸುತ್ತೆ. ನಮ್ಮ ಮೀನಾಕ್ಷಿ ಅವರು ಮಾತಾಡಿದ್ರು ಸೈನ್ ಬೋರ್ಡ್ಸ್ಗಳು ಹಾಕಬೇಕು ಅಂತ. ನಾವು ಕಳೆದ ಎಲ್ಲ ಆಲ್ಮೋಸ್ಟ್ ಒಂದು 23 ಕಡೆ ನಾವು ಸೈನ್ ಬೋರ್ಡ್ಸ್ಗಳನ್ನ ಹಾಕಿದ್ದೀವಿ. ಮತ್ತೆ ಸತೀಶ್ ಅವರು ಸಮೇತ ಸೈನ್ ಬೋರ್ಡ್ಗಳ ಮಾತಾಡಿದ್ರು. ನಾವು ನಮ್ಮ ಸಂಸ್ಥೆಯಿಂದ 22 ಬೋರ್ಡ್ಗಳು ಅಂದ್ರೆ ಎಲ್ಲ ಟೂರಿಸಂ ಪ್ಲೇಸಸ್ಗಳಿದೆ ಅಲ್ಲಿಗೆಲ್ಲ ಸೈನ್ ಬೋರ್ಡ್ಸ್ಗಳನ್ನ ನಾವು ಹಾಕಿದ್ದೀವಿ. ಅದರ ಜೊತೆಗೆ ಸ್ಕ್ಯಾನರ್ಗಳು ಕೂಡ ಅಳವಡಿಸಿದ್ದೀವಿ. ಅದು ನಮ್ಮ ಚಿತ್ರಸ ಗೊತ್ತಿದೆ. ನಮ್ಮ ಸಂಘದ ಚೀಫ್ ಸಲಹೆಗಾರರು ಈ ಕ್ಲೀನ್ ಸಿಟಿ ಸ್ವಚ್ಛತೆ ಕಾಪಾಡಿ ಅದನ್ನು ಕನ್ನಡದಲ್ಲಿ, ಇಂಗ್ಲಿಷಲ್ಲಿ, ಹಿಂದಿಯಲ್ಲಿ 3ರಲ್ಲಿ ಸಹ ಹಾಕಿದೆ. ಹಾಕಿರೋದು ಅದರಲ್ಲಿ ಮೈಂಟೈನ್ ಕ್ಲೀನ್ಲಿನೆಸ್ ಕೂಡ ಇದೆ. ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ ಕೂಡ ಮೆನ್ಷನ್ ಇದೆ. ಜೊತೆಗೆ ಎಂಟ್ರನ್ಸ್ ಪಿಕಪ್ ಸ್ಟಾರ್ಟ್ ಆಗುತ್ತಲ್ವಾ, ಪಿಕಪ್ ಸ್ಟಾರ್ಟ್ ಆದಾಗಿಂದನೇ ಸ್ವಲ್ಪ ದೂರಕ್ಕೆ ಅದನ್ನು ಹಾಕಿ ಅಂತ ಸಂಸ್ಥೆಯಿಂದ ಏನು ಸಾಧ್ಯ ಇದೆ ಮಾಡ್ತೀವಿ ಅಂತ ಹೇಳಿ ಈ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೀನಿ.
ತುಂಬ ಚೆನ್ನಾಗಿ ಹೇಳಿದ್ರು. ಆದರೆ ಹೋಮ್ ಸ್ಟೇ ಅಂದರೆ ಏನು ಅಂತ ಎಲ್ಲರಿಗೂ ಒಂದು 2 ಸೆಂಟೆನ್ಸಲ್ಲಿ ಫಸ್ಟ್ ಹೇಳ್ತೀನಿ. ಹೋಮ್ ಸ್ಟೇ ಇಸ್ ಹೋಮ್ ಅವೇ ಫ್ರಮ್ ಹೋಮ್ ಅಂತ. ಇಟ್ ಈಸ್ ನಾನ್ ಕಮರ್ಷಿಯಲ್ ಆಕ್ಟಿವಿಟಿ, ಇಟ್ ಇಸ್ ರೆಸಿಡೆನ್ಷಿಯಲ್ ಆಕ್ಟಿವಿಟಿ ಅಂತ ಸರ್ಕಾರ ಇದನ್ನು ಗೊತ್ತುಪಡಿಸಿದೆ. ಇದಕ್ಕೆ ಎಲ್ಲ ರೀತಿಯ ನೀರಿರ್ಬೋದು, ಕರೆಂಟ್ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಎಲ್ಲವೂ ರೆಸಿಡೆನ್ಷಿಯಲ್ ಆಗಿ ಇರುವಂಥದ್ದು. ಇದಕ್ಕೆ ಚಾರ್ಜಸ್ ಇರುವಂಥದ್ದು. ಇದಕ್ಕೆ ನೀವು ನೀರಿಗೆ ಜಾಸ್ತಿ ಮಾಡಿ, ಇದಕ್ಕೆ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಇದು ಸರ್ಕಾರದ ಆದೇಶನೇ. ಹೋಮ್ ಸ್ಟೇ ಇಸ್ ಹೋಮ್ ಅವೇ ಫ್ರಮ್ ಹೋಮ್ ಅಂತ ಅದು ಕಾನ್ಸೆಪ್ಟ್ ಇರೋದು. ಮತ್ತು ವೆಡ್ಡಿಂಗ್ ಟ್ಯಾಕ್ಸ್, ನೀರು ಎಲ್ಲನೂ ರೆಸಿಡೆನ್ಷಿಯಲ್ ಆಕ್ಟಿವಿಟಿ ಅಂತಲೇ ಮಾಡಿರೋದು. ಈಗ ಯಾರು ಬಾಡಿಗೆ ಮನೆ ತಗೊಂಡು ಮಾಡ್ತಾ ಇದ್ದಾರೆ, ಇಟ್ ಈಸ್ ಕಾಲ್ಡ್ ಅಸ್ ಇಲ್ಲೀಗಲ್. ಯಾರಿಗೂ ಲೀಸ್ ಕೊಡೋ ಆಗಿಲ್ಲ, ಬಾಡಿಗೆ ತಗೊಂಡು ಮಾಡೋ ಆಗಿಲ್ಲ, ಓನರ್ ಅಲ್ಲೇ ಇರಬೇಕು. ಈಗ ಕೆಲವರು ಹೇಳಿದ್ರು ನೀವು ಈ ರೀತಿ ಮಾಡ್ತಾ ಇದ್ದಾರೆ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವು ಅದನ್ನು ಬಾಡಿಗೆ ತಗೊಂಡು ಮಾಡ್ತಾ ಇದ್ದಾರೆ, ಹೊರಗಡೆಯಿಂದ ಬಂದು ಮಾಡ್ತಾ ಇದ್ದಾರೆ. ಆದರೆ ಹೊರಗಡೆಯವರಿಗೆ ನಗರ ಇಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ. ಯು ಶುಡ್ ಬಿ ರೆಸಿಡೆಂಟ್ ಟು ದಿಸ್ ಪ್ಲೇಸ್. ಹೊರಗಡೆಯಿಂದ ಬಂದವರಿಗೆ ಪರ್ಮಿಷನ್ ಸಿಗ್ತಾ ಇಲ್ಲ. ಅವೇನು ಮಾಡ್ತಾ ಇದ್ದಾರೆ, ಈಗ ಪ್ರಕಾಶ್ ಮನೆ ಆಗಿದ್ರೆ ಅವರು ಬಾಡಿಗೆ ಕೊಟ್ಟಿದ್ರೆ ಅವ್ರ ಹೆಸರಲ್ಲಿ ಲೈಸೆನ್ಸ್ ತಗೊಳ್ತಾ ಇದ್ದಾರೆ. ಅದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದನ್ನು ತಿಳ್ಕೊಂಡ್ರೆ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು, ಕಂಪ್ಲೇಂಟ್ ಮಾಡ್ಬೋದು. ಯಾರಿಗೂ ಹೊರಗಡೆಯಿಂದ ಬಂದವರು, ಕೇರಳದಿಂದ ಇರ್ಬೋದು, ಇನ್ನೊಂದಿದ್ದ ಬಂದವರಿಗೆ ಇಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ. ಹೋಮ್ ಸ್ಟೇಗೆ 6 ರೂಮ್ ಇರಬೇಕು, ಅದಕ್ಕಿಂತ ಜಾಸ್ತಿ ಇರುವಾಗಿಲ್ಲ. ಅದು ಜಾಸ್ತಿ ಇರೋರು B2B ಅಂತ ಮಾಡೆಲ್ ಇದೆ, ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತ. ಅವರು 8 to 10 ರೂಮ್ಸ್ ಮಾಡ್ಬೋದು. ಅದೆಲ್ಲ ಕಮರ್ಷಿಯಲ್ ಆಕ್ಟಿವಿಟಿ ಆಗ್ತದೆ. ನೀರು, ಕರೆಂಟು, ಟ್ಯಾಕ್ಸ್ ಎಲ್ಲ ಕಮರ್ಷಿಯಲ್ ಆಕ್ಟಿವಿಟಿ ಆಗ್ತದೆ. ಇದಕ್ಕೆ ಪರ್ಮಿಷನ್ ಟೂರಿಸಂ ಡಿಪಾರ್ಟ್ಮೆಂಟೇ ಕೊಡ್ತದೆ. ನಡೆಸ್ಬೋದು, ಬೇರೆಯವರು ನಡೆಸ್ಬೋದು. ಬಾಡಿಗೆ ಕೊಡುವಾಗಿಲ್ಲ, ಅದನ್ನು ಹೇಳಿದ್ದೀನಿ ನಿಮಗೆ ಯಾವ ರೀತಿ ಮಾಡಬೇಕು ಅಂತ. ನೀವು ಎಲ್ಲಾದರೂ ಕಂಡ್ರೆ ಅದನ್ನು ತಿಳಿಸಬೇಕು ಅಂತ ಹೇಳ್ತೇನೆ. ಮತ್ತು ಡಸ್ಟ್ಬಿನ್ ಬಗ್ಗೆ, ಡಸ್ಟ್ಬಿನ್ನಲ್ಲಿ ಕೊಡೋದಲ್ಲಿ 2002 ಇಂದನೇ ನಿರ್ಮಲ ನಗರ ಯೋಜನೆ ಅಂತ ಬಂದಿದೆ. ಡಸ್ಟ್ಬಿನ್ ಎಲ್ಲ ತೆಗೆದಿದ್ದಾರೆ. ಮತ್ತು ಸೆಕೆಂಡ್ರಿ ಬಿನ್ಸ್ ಅಂತ ಹಾಕಿದ್ರು, ಅದು ಕೂಡ ಸರ್ಕಾರ ತೆಗೆದಿದೆ. ಆದರೆ ನಾನು ಕೆಲಸ ಮಾಡಿದ್ದೀನಿ. ಈಗ ಒಂದು ರೂಲ್ಸ್ ಹೇಳಿ, ಇವ್ರ ಅಭಿಪ್ರಾಯ ಎಲ್ಲ ಇದೆ. ಹೋಮ್ ಸ್ಟೇ ಕಂಟ್ರೋಲ್ ಅದು ಹೇಗೆ ಇರಬೇಕು, ಅದಕ್ಕೆ ಅಧ್ಯಕ್ಷರಿಗೆ ತಾವೇನು ಅಭಿಪ್ರಾಯ ಹೇಳ್ತೀರಾ ಅಂತ ಹೇಳಿದ್ರೆ, ಕಸ ವಿಲೇವಾರಿ ಇಂಥ ವಿಚಾರ ಕಾನೂನಲ್ಲಿ ಏನು ಹೇಳುತ್ತೆ ಅಂತ ಹೇಳುವಂಥದ್ದು ಅಧಿಕಾರಿಗಳಿದ್ದಾರೆ, ಅವ್ರು ಹೇಳಿ. ಮತ್ತೆ ಈ ಎಲ್ಲಿ ಟೂರಿಸ್ಟ್ ಸ್ಪಾಟ್ಸ್ ಇದೆ ಅಲ್ಲಿ ಡಸ್ಟ್ಬಿನ್ಗಳನ್ನ ಇಡ್ಬೋದು. ಆಗ ಟೂರಿಸ್ಟ್ಗಳಿಗೂ ಹೆಲ್ಪ್ ಆಗ್ತದೆ. ಹಸಿ ಕಸ, ಒಣ ಕಸ ಅಂತ. ರಾಜಸೀಟ್ ಹತ್ರನೇ ನಾವೊಂದು ಬಾಟಲ್ ಡ್ರಾಪಿಂಗ್ ಸೆಂಟರ್ ಅಂತ ಮಾಡಿದ್ದೆ. ಬಾಟಲ್ ಶೇಪಲ್ಲೇ ನಾವು ಮಾಡಿದ್ವಿ. ಎಲ್ಲರೂ ಬಾಟಲ್ ಅಲ್ಲೇ ಹಾಕಬೇಕು ಅಂತ. ಇವತ್ತು ಕಮಿಷನರ್ಗೂ ಅಧ್ಯಕ್ಷರಿಗೆ ಹೇಳ್ತೇನೆ, ಅಂಥದ್ದು ಏನಾದರೂ ಇದ್ದರೆ ನಾವು ಹೋಮ್ ಸ್ಟೇ ಅಸೋಸಿಯೇಷನಿಂದ 4 ಇಂದ 5 ಕಡೆ ನಾವು ಮಾಡಲಿಕ್ಕೆ ಹೇಳಿದ್ದೇವೆ. ಏನು ಅಂತ ಹೇಳಿದರೆ, ಒಂದು ನೆಟ್ಟನ್ನ ಹಾಕ್ಬಿಟ್ಟು ಅಲ್ಲಿ ಇಂಥ ಕಡೆ ಕಸ ಹಾಕಿ ಅಂತ ಹೇಳಿದರೆ ಅಲ್ಲಿಗೆ ಕಸ ಹಾಕ್ತಾರೆ. ಅದಕ್ಕೆ ಒಂದು ಓಪನಿಂಗ್ ಮಾತ್ರ ಚಿಕ್ಕದಾಗಿ ಕೊಡಬೇಕು. ಇನ್ನೊಂದು ಕಡೆಯಿಂದ ನಗರಸಭೆ ಇಸ್ ರೆಸ್ಪಾನ್ಸಿಬಲ್ ಟು ಕ್ಲಿಯರ್ ದ ಗಾರ್ಡನ್. ಇವತ್ತು ಹೋಟೆಲ್ ಅಸೋಸಿಯೇಷನ್ ಅವರು ಇಡೀ ಕೊಡಗರಲ್ಲಿ ಕಸ ಕಲೆಕ್ಟ್ ಮಾಡ್ತಾರೆ. ಆದರೆ ಒಂದು ತಪ್ಪಾಯಿತು ಅಂದರೆ ಅಲ್ಲಿ ಪಂಚಾಯತಿಯವರೇ ವಿಲೇವಾರಿ ಮಾಡಬೇಕಿತ್ತು. ಇಟ್ಸ್ ದೇರ್ ರೆಸ್ಪಾನ್ಸಿಬಿಲಿಟಿ, ಪಂಚಾಯತಿಯವ್ರ ರೆಸ್ಪಾನ್ಸಿಬಿಲಿಟಿ. ನಾವೇ ಹೋಟೆಲ್ ಅಸೋಸಿಯೇಷನ್ ತಗೊಂಡು ಸ್ವಲ್ಪ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀವಿ. ಒಂದು ಮನೆಯವರು 5 ಲೀಟರ್ ನೀರು ಖರ್ಚು ಮಾಡಿರ್ತಾರೆ. ಆದರೆ ಹೋಮ್ ಸ್ಟೇಗೆ ತಿಂಗಳಲ್ಲಿ 5 ರಿಂದ 6 ದಿನ ಇರ್ತಾರೆ. ಎಷ್ಟು ನೀರು ಖರ್ಚಾಗ್ತದೆ? ನೀವು ಯಾವಾಗಲೂ ಹೋಮ್ ಸ್ಟೇ ಅಂತ ದೂರ್ತಾ ಇದ್ದೀರಾ. ಮಡಿಕೇರಿಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗಿದ್ದೇ ಹೋಮ್ ಸ್ಟೇ ಅಂತ. ನಾವು ಒಳ್ಳೆ ಆತಿಥ್ಯ ಕೊಟ್ಟಿದ್ದಕ್ಕೆ ಮಡಿಕೇರಿಯಲ್ಲೂ ಟೂರಿಸಂ ಡೆವಲಪ್ಮೆಂಟ್ ಆಗಿದ್ದು. ನಾನು 20 ವರ್ಷದ ಮುಂಚೆ ಹೋಮ್ ಸ್ಟೇ ಶುರು ಮಾಡಿದ್ದೆ. ಹೋಮ್ ಸ್ಟೇ ಶುರು ಮಾಡಿದ್ದರಿಂದ ಮಡಿಕೇರಿ ಹೇಗೆ ಬೆಳವಣಿಗೆ ಆಗಿದೆ. ಮುಂಚೆ 7 ಗಂಟೆ ಮೇಲೆ ಮಡಿಕೇರಿ ಟೌನ್ ವಾಸ್ ಸೈಲೆಂಟ್. ಈಗ ಎಷ್ಟು ಜನಕ್ಕೆ ಉಪಯೋಗ ಇದೆ. ಎವ್ರಿ ಬಾಕ್ಸ್ ಆಫ್ ಲೈಫ್. ಒಂದು ಮೇಜರ್ಗೆ 300 ರೂಪಾಯಿ ಇರೋ ಸ್ಯಾಲರಿ ಇವತ್ತು 1200 ರೂಪಾಯಿ ಆಗಿದೆ. ಇದು ಎವ್ರಿ ಬಾಕ್ಸ್ ಆಫ್ ಲೈಫ್ ಇರ್ಬೋದು, ಆಟೋ ಇರ್ಬೋದು, ಟ್ಯಾಕ್ಸಿ ಇರ್ಬೋದು, ಅಂಗಡಿಗಳಿರ್ಬೋದು, ಪ್ರತಿಯೊಬ್ಬರಿಗೂ ಇದಾಗಿದೆ. ನಾವು ಇದನ್ನ ದೂಷಣೆ ಮಾಡೋಕ್ಕಿಂತ ಆದರೆ ಯಾರು ತಪ್ಪು ಮಾಡ್ತಿದ್ದಾರೆ ಅವ್ರನ್ನ ಹಿಡಿಯುವಂಥದ್ದು ಎಲ್ಲರ ಜವಾಬ್ದಾರಿ ಆಗಬೇಕು. ಎಲ್ಲರೂ ತಿಳ್ಕೊಳ್ಳಿ, DIC ಒಂದು 20 ರಿಂದ 25 ಟೂರಿಸಂ ಡಿಪಾರ್ಟ್ಮೆಂಟ್ ಕೂಡ ಬೇರೆ ಬೇರೆ ಪ್ರಾಜೆಕ್ಟ್ ಇದೆ. ನಾವು ಯಾವ ರೀತಿ ಟೂರಿಸಂನ ಬೇರೆ ಬೇರೆ ಆಕ್ಟಿವಿಟಿ, ಅಡ್ವೆಂಚರ್ ಟೂರಿಸಂ ಇರ್ಬೋದು, ರೈನ್ ಟೂರಿಸಂ ಇರ್ಬೋದು, ಅಗ್ರಿಕಲ್ಚರ್ ಟೂರಿಸಂ ಇರ್ಬೋದು,
ಅಲ್ಲಿ DAC ಹೋಗಿ ಯೋಚನೆ ಇದು ಮಾಡಿ DAC ಇಂದ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ರು ಆಗ್ತದೆ. ತುಂಬಾ ಕಾನ್ಸೆಪ್ಟ್ ಇದೆ. ನಮ್ಮ ಮಕ್ಕಳು ಹೊರಗಡೆ ಹೋಗಿ ಕೆಲಸ ಮಾಡಬಹುದು, ಅವ್ರನ್ನ ವಾಪಸ್ ಕರ್ಕೊಂಡು ಅವರಿಗೆ ವಿ ಕ್ಯಾನ್ ಮೇಕ್ ಇಟ್. ನಿನ್ನೆ ಕೂಡ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಹೇಳಿದ್ರು, ವೇ ಸೈಡ್ ಎಮ್ಯುನಿಟೀಸ್. ನಮ್ಮಲ್ಲಿ ಕೊಡಗಿನಲ್ಲಿ ಯಾವಾಗಲೂ ಟೂರಿಸಂ ಮಾತಾಡ್ತೀನಿ, ಟಾಯ್ಲೆಟ್ಸ್ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳ್ತಾನೆ ಇರ್ತೀನಿ. ಅಂಥದ್ದು ಕೂಡ ವೇ ಸೈಡ್ ಎಮ್ಯುನಿಟೀಸ್. ಮಡಿಕೇರಿಯಲ್ಲಿ ಗಾಂಧಿ ಮಂಟಪದಲ್ಲಿ ಅಡುಗೆ ಮಾಡ್ತಾರೆ. ವೇ ಸೈಡ್ ಎಮ್ಯುನಿಟೀಸ್ ಯಾರು 1 ಎಕರೆ ಜಾಗ ಇದ್ರೆ, ಅರ್ಧ ಎಕರೆ ಜಾಗ ಇದೆ ಮಡಿಕೇರಿ ಹತ್ತಿರದಲ್ಲಿ, ವೇ ಸೈಡ್ ಎಮ್ಯುನಿಟೀಸ್ ಅಂತ DAC ಇಂದ 50% ನಿಮಗೆ ಸಬ್ಸಿಡಿ ಲೋನ್ ಕೊಡ್ತಾ ಇದ್ದಾರೆ. 50% ಸಬ್ಸಿಡಿ ಲೋನ್ 50 ರೂಪಾಯಿ ಆಗಿದೆ. ಇದರಿಂದ ಮಾಡಬೇಡಿ. ಇವತ್ತು ನಾವು ಊಟ ಮಾಡಿದ್ರೆ ಸಾಲಲ್ಲ, ನಾಳೆ ನಮಗೆ ಮಕ್ಕಳಿಗೆ ಬಿಟ್ಟು ಹೋಗ್ಬೇಕು ಅಂತ. ಅದಕ್ಕೆ ಲೆಟರ್ಸ್ ನಾನು ಹೇಳ್ತೀನಿ, ಮೋಸ್ಟ್ಲಿ 2003 2004 ಅದೇ ಟಾಯ್ ಟ್ರೈನ್ ಮಾಡಿದಾಗ ಜೀಪ್ ಇಂಜಿನ್ ಫಿಕ್ಸ್ ಮಾಡಿ, ಈಗ ನಾವು 4-5 ವರ್ಷದ ಮುಂಚೆ ನಿಂತೋಗಿರೋದು. ಅಲ್ಲಿಂದ ಅಲ್ಲಿ ತನಕ 13 ವರ್ಷ ಅಲ್ಲಿಂದ ಅದನ್ನ ಕಂಟಿನ್ಯೂಷನ್ ಅಲ್ಲ ಹೇಳ್ತಾ ಇದ್ದಾರೆ, ಕಂಟಿನ್ಯೂಷನ್ ಅವ್ರು ನಡೆಸ್ತಾರೆ. ಆಗ್ಲೇ ಮಾಡಾದಾಗ ನಾನು DCಗೂ ಹೇಳಿದ್ದೆ, ಅವರು ಒಂದು ಲೇಡಿ ಇದ್ರು, ಅದನ್ನ ಮಾಡ್ಬೋದು. ನೋಡಿ, ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಇಲ್ಲೀಗಲ್ ಹೋಮ್ ಸ್ಟೇಸ್, ನಾಟ್ ಅಬೌಟ್ ಲೀಗಲ್ ಹೋಮ್ ಸ್ಟೇಸ್. ಅಂದರೆ ಲೀಗಲ್ ಆಗಿ ಮಾಡೋರಿಗೆ ಅಂದರೆ ಇಲ್ಲೀಗಲ್ ಮಾಡೋರಿಂದ ಲೀಗಲ್ ಆಗೋರಿಗೂ ಕೆಟ್ಟ ಹೆಸರಿದೆ ಇಲ್ಲಿ. ಲೀಗಲ್ ಆಗಿ ಮಾಡೋರಿಗೆ ಏನು ಸಮಸ್ಯೆ ಇಲ್ಲ. ಈಗ ನಿಮ್ಮ ಮನೆ ನಮಗೂ ಗೊತ್ತು, ನಿಮ್ಮ ಮನೇಲಿ ನೀವೇ ಇದ್ದೀರಾ, ನೀವೇ ಮಾಡ್ತಿದ್ದೀರಾ, ಎಲ್ಲ ಫೈನ್. ಬಟ್ ಸುಮಾರು ತುಂಬ ಮಡಿಕೆಯಲ್ಲಿ ಹುಡುಕಿ ನೀವು ಎಷ್ಟು ಇದೆ ಎಲ್ಲಿ ಯಾರು ಗೊತ್ತಿಲ್ಲ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಮ್ಮ ಹೋಮ್ ಸ್ಟೇ ಅಸೋಸಿಯೇಷನ್ ರೆಸ್ಪಾನ್ಸಿಬಿಲಿಟಿ, ನಂದು ರೆಸ್ಪಾನ್ಸಿಬಿಲಿಟಿ, ನಾನು ಆ್ಯಸ್ ಎ ಮೆಂಬರ್. ಬಟ್ ಇವತ್ತು ಏನಂದರೆ ನಾನು ಎಲೆಕ್ಟೆಡ್ ಮೆಂಬರ್ ಆಗ್ಬಿಟ್ಟು ನಾಳೆ ನಾನು ಹೋಗಿ ನನ್ನ ವಾರ್ಡಲ್ಲಿ ಯಾರು ಮಾಡಿದ್ರೆ ನನ್ನ ಏರಿಯಾದಲ್ಲಿ ಇರೋನು ಹೋಮ್ ಸ್ಟೇ. ಬಹುಶಃ ಈಗ ಒಂದು ಒಳ್ಳೆಯ ಸಲಹೆ ಅಂದರೆ ಎಲ್ಲ ಸದಸ್ಯರಿದ್ದಾರೆ, ಒಂದು ಕಮಿಟಿ ಮಾಡಿ ಅವರವರ ವಾರ್ಡ್ನಲ್ಲಿ ಆ ವಾರ್ಡ್ ಸದಸ್ಯ ಮತ್ತೆ ಸಾರ್ವಜನಿಕರನ್ನ ಸೇರಿಸಿ ಯಾವುದು ಇಲ್ಲೀಗಲ್ ಇದೆ ಅವರು ನಗರಸಭೆಗೆ ಲಿಸ್ಟ್ ಕೊಡಿ. ಸಿಂಪಲ್. ಪೊಲೀಸ್ ಬಿಟ್ಟಿದೆ, ಏರಿಯಾಗಳಲ್ಲಿ ಪೊಲೀಸ್ ಬಿಟ್ಟಿದೆ. ಆ ಜಾಯಿಂಟ್ ಇದರಲ್ಲಿ ಮಾಡಿಬಿಟ್ಟು ಲಿಸ್ಟ್ ಔಟ್ ಮಾಡ್ಕೊಂಡು ಈ ಏರಿಯಾದಲ್ಲಿ ಆಗುವುದಿಲ್ಲ, ಅಂಗಡಿ ಎಲ್ಲರಿಗೂ ಆ ವಿಷಯ ಗೊತ್ತಿಲ್ಲ. ಕಮಿಟಿ ಮಾಡಿ ಸರ್, ಮಾಡಿ ಅಧ್ಯಕ್ಷ ಆಸೀನಾಗಿದ್ದಾರೆ, ನಮ್ಮ ಉಪಸ್ಥಿತಿಯನ್ನು ಗೌರವದಿಂದ ಗಮನಿಸಿದ್ದಾರೆ. ಒಂದು ಸಜೆಷನ್ ಹೇಳ್ತೇನೆ, ಬೀಟ್ ಪೊಲೀಸ್ನವ್ರಿಗೆ ಎಲ್ಲಿ ಹೋಮ್ ಸ್ಟೇ ಇದೆ ಎಲ್ಲಿ ಇಲ್ಲ ಅಂತ ಅವರು ಲಿಸ್ಟ್ ಮಾಡ್ಬೋದು ಅಂತ ಅವ್ರಿಗೂ ಒಂದು ಇದು ಕೊಟ್ಟಿದ್ದೇನೆ. ಅದು ನಗರಸಭೆ ಕಮಿಷನರ್ಗೂ ಹೇಳ್ತೇನೆ. ಅವ್ರ ಗಾಡಿ ಪ್ರತಿ ಸ್ಟ್ರೀಟಲ್ಲಿ ಹೋಗ್ತದೆ ಕಸ ತಗೊಳ್ಬೇಕಾದ್ರೆ, ಆ ಗಾಡಿಯವರ ಹತ್ರ ಒಂಚೂರು ಒಂದು ಬುಕ್ ಕೊಟ್ಬಿಟ್ಟು ಹೇಳಿದರೆ ನಿಮಗೆ ನಿಮ್ಮ ಏರಿಯಾದಲ್ಲಿ ಎಲ್ಲೆಲ್ಲಿ ಹೋಮ್ ಸ್ಟೇ ಇದೆ ಅಂತ ಹೇಳಿದರೆ ದೇ ಕ್ಯಾನ್ ಟೇಕ್ ರೆಕಗ್ನೈಸ್. ಅಷ್ಟು ರೆಕಗ್ನೈಸ್ ಮಾಡಿ ಕೊಡಿ, ವಿಲ್ ಟೇಕ್ ಆಕ್ಷನ್ ಅಂತ. ಆದರೆ ಪೊಲೀಸ್ನವರು ಆಕ್ಷನ್ ತಗೊಳ್ಳಿಕ್ಕಾಗಲ್ಲ. ಬಗ್ಗೆ ತುಂಬ ಚರ್ಚೆ ಇತ್ತು. ನನಗೆ ನಮ್ಮ ಟ್ರಾಫಿಕ್ ಸೀಸರ್ ಒಪ್ಕೊಂಡು 15 ಟೈಮ್ ಕೊಡಿ ಕಂಪ್ಲೀಟ್ ನಿಯಂತ್ರಣ ಮಾಡ್ತಿದ್ದು ಒಪ್ಕೊಂಡಿದ್ದಾರೆ. ಖಂಡಿತ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಮಡಿಕೇರಿಗೆ ಎಂಟ್ರಿ ಪಾಯಿಂಟ್ ಒಂದು ನಮಗೆ ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಪ್ರತಿ ಬಾರಿ ಹೇಳ್ತಾರೆ. ಯಾಕೆಂದರೆ ಬರೋದು ಪ್ರವಾಸದ ಮಾಹಿತಿ ಕೊಟ್ಟು ತುಂಬ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಈಗಾಗಲೇ ಮಡಿಕೇರಿ ಪ್ರವಾಸ ತುಂಬ ಜಾಗದಲ್ಲಿದೆ. ಉದಾಹರಣೆಗೆ ನಮ್ಮ ರಾಜೇಶ್ವರ ಮುಂಭಾಗದಲ್ಲಿ ಗೂಡು ಬೇಡಿಕೆ ತಡೆದಂಥ ಉತ್ತಮ ಪ್ರವಾಸ ತಾಣವಿದೆ. ಈಗಾಗಲೇ 1 ಕೋಟಿಯಷ್ಟು ಹಣವನ್ನು ವ್ಯರ್ಥ ಮಾಡಿ ಫುಲ್ಲು ಕಂಪ್ಲೀಟ್ ಹಾಳಾಗಿದೆ. ನೋಡಿರ್ಬೋದು, ಕಾಂಪೌಂಡ್ ಕೂಡ ಬಿದ್ದ ಪರಿಸ್ಥಿತಿ ಬಂದಿದೆ. ಒಬ್ಬರು ಟೂರಿಸ್ಟ್ ಕೂಡ ಹೋಗಲಿಲ್ಲ. ಅದರೊಳಗೆ ಸುಮಾರು ಒಂದು 10 ಮಳಿಗೆ ಕೂಡ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಕೂಡ ವೇಸ್ಟ್ ಆಗಿರುತ್ತೆ. ಅದು ನೇರ ಮಟ್ಟಕ್ಕೂ ಕೂಡ ಸುಮಾರು ಖರ್ಚು ಮಾಡಿದ್ದಾರೆ. ಅಲ್ಲಿ ಕೂಡ ಯಾರು ಪ್ರವಾಸಗಾರರು ಹೋಗ್ತಾ ಇಲ್ಲ. ಇದಕ್ಕೆ ಎಲ್ಲರೂ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಎಲ್ಲ ಪ್ರವಾಸಗಾರರು ಇಂಥ ಹೋದಲ್ಲಿ ನಮಗೆಲ್ಲ ಡಿವೈಡ್ ಆಗಿ ತುಂಬ ನಮ್ಮ ಟ್ರಾಫಿಕ್ ಸಮಸ್ಯೆ ತುಂಬ ಕಡಿಮೆ ಆಗ್ತದೆ. ಹಾಗೂ ಈಗಾಗಲೇ ಗಾಂಧಿ ಮಂಟಪದ ನಿಲ್ದಾಣದೊಳಗೆ ಟ್ರಾಫಿಕ್ ಅನ್ನು ಅಲ್ಲಿ ವೆಹಿಕಲ್ ಹೋಗುವಂತೆ ಮಾಡಿದ್ದಾರೆ. ಇವಾಗ ಏನಾಗ್ತದೆ, ಬಸ್ ಈಗ ಆಲ್ಮೋಸ್ಟ್ ಈಗ ಟೋಲ್ಗೇಟ್ ಸರ್ಕಾರ ಬರುವಂಥ ವ್ಯವಸ್ಥೆ ಆಗಿದೆ. ಅದಕ್ಕೊಂದು ಉತ್ತಮ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆದಲ್ಲಿ ತುಂಬ ಉಪಯುಕ್ತ. ಹಾಗೂ ರಾಜೇಶ್ವರ ಮುಂಭಾಗ ಈ ಒಂದು ಹೋಟೆಲ್ ಬಿಲ್ಡಿಂಗ್ ಕೂಡ ಬರ್ತದೆ. ಅದರಿಂದ ತುಂಬ ತುಂಬ ತೊಂದರೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಅದೊಂದು ಟರ್ನಿಂಗ್ ವೆಹಿಕಲ್ ಗೊತ್ತಾಗುತ್ತೆ, ವೆಹಿಕಲ್ ಪಾಸ್ ಆಗುತ್ತೆ. ಬಿಲ್ಡಿಂಗ್ ಬಂದರೆ ಖಂಡಿತ ಒಂದು ಅಪರೂಪದ ವೆಹಿಕಲ್ ಕೂಡ ಕಾಣೋದಿಲ್ಲ. ದಯವಿಟ್ಟು ಅದಕ್ಕೆ ಕೂಡ ಒಂದು ಗಡಿಯನ್ನು ಹಾಕುವಂತ ಕೇಳ್ಕೊಳ್ತಾ ಇದ್ದೀನಿ. ಅದು ಪ್ಲಾಸ್ಟಿಕ್ ಪಡೆ ತುಂಬ ವಿಚಾರ ಕೂಡ ನಡೆದಿದೆ. ಈಗ ಈ ಪ್ಲಾಸ್ಟಿಕ್ ಪಡೆಯನ್ನು ನಮ್ಮ ಕುಶಾಗ ಎಲ್ಲ ಚಕ್ಕೊಡ್ತಿದೆ. ಬಟ್ ನಮ್ಮ ಕೊಡಗಿನ ಕಂಪ್ಲೀಟ್ ವಿಷಯದ ಯಾರು ಕೂಡ ಇದನ್ನು ವಿಷಯ ಉಪಯೋಗಿಸಬಾರ್ದು ಅಂತ ಹೇಳಿದ್ರೆ ಖಂಡಿತ ಅಲ್ಲಿಗೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತಾ ಅವಕಾಶ ಜನರಿಗೆ ಮುಗಿಸ್ತಾರೆ. ನಾವು ಚರ್ಚೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಒಂದು ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಯಾವುದೇ ಒಂದು ಉದ್ಯಮಗಳನ್ನ ಮಾಡಬೇಕಾದ್ರೆ ಅದನ್ನು ಮೊದಲು ಅಧಿಕೃತವಾಗಿ ಮಾಡಬೇಕು. ಅದು ನಮ್ಮದು ಜವಾಬ್ದಾರಿಯಾಗಿರುತ್ತೆ. ಎಲ್ಲಿವರೆಗೆ ನಾವು ಕಾನೂನುಗಳ ಪಾಲನೆಯನ್ನು ಸರಿಯಾಗಿ ಮಾಡ್ಕೊಂಡು ಹೋಗೋದಿಲ್ಲ, ಆಗ ಈ ರೀತಿಯಾದಂಥ ಸಮಸ್ಯೆಗಳು ಉದ್ಭವಗಳಾಗುತ್ತೆ. ಒಬ್ಬರಿಗೊಬ್ಬರು ದೂರಿಕೊಂಡು
ಮೊದಲನೇದಾಗಿ ನಾವು ಮಾಡುವಂಥ ಯಾವುದೇ ರೀತಿಯಾದಂಥ ಕಾರ್ಯಚಟುವಟಿಕೆಗಳಿಗೆ ನಾವು ಅಧಿಕೃತವಾಗಿ ಅದಕ್ಕೆ ಬೇಕಾದಂಥ ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇದನ್ನು ನಾವು ಮಾಡ್ಕೊಂಡ್ರೆ ನಮಗೆ ಸಮಸ್ಯೆಗಳು ಆದಷ್ಟು ಕಮ್ಮಿಯಾಗಿರುತ್ತೆ. ನಮ್ಮ ಪ್ರವಾಸೋದ್ಯಮ ಕೂಡ ಒಳ್ಳೆ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ತದೆ. ಈಗಾಗಲೇ ಹೋಮ್ ಸ್ಟೇಗಳು ಅಂದರೆ ಏನು, B2B ಅಂದರೆ ಏನಂತ ಹೇಳಿದ್ದಾರೆ. ಇದು ಬಹಳಷ್ಟು ಜನ ಗೊತ್ತಿದ್ರೂ ಸಮೇತ ಸುಳ್ಳು ಮಾಹಿತಿಗಳನ್ನ ನಗರಸಭೆಗೆ ನೀಡಿ ಪರವಾನಗಿಯನ್ನು ಪಡ್ಕೊಳ್ಳುವಂಥದ್ದು, ಸುಳ್ಳು ಮಾಹಿತಿಗಳನ್ನ ಪೊಲೀಸ್ ಇಲಾಖೆಗೆ ನೀಡಿ NOCಗಳನ್ನ ಪಡ್ಕೊಳ್ಳುವಂಥದ್ದು ಆಗುತ್ತೆ. ಪ್ರತಿ ಬಾರಿಯೂ ನಾವು ಇಲಾಖೆ ಅಂತ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಕೂಡ ಜವಾಬ್ದಾರಿ ತಗೋಬೇಕಲ್ಲ. ನಾವು ಏನು ಮಾಡ್ತಾ ಇದೀವಿ ಅನ್ನೋದನ್ನ ಸ್ಪಷ್ಟತೆ ಇಟ್ಕೊಂಡು ಅದನ್ನು ನಾವು ತಿಳಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮಾಡಿದಾಗ ನಮಗೆ ಈ ಒಂದು ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಅಂತ. ಈ ರೀತಿಯಾದಂಥ ಯಾವೆಲ್ಲ B2B ಒಳಗಡೆ ಬರುವಂಥದ್ದೆಲ್ಲ ಇವತ್ತು ಗೆಸ್ಟ್ ಹೌಸಸ್ ಅಥವಾ B2B ಇರುವಂಥದ್ದೆಲ್ಲ ಹೋಮ್ ಸ್ಟೇ ಬೋರ್ಡ್ನಲ್ಲಿ ಕಾರ್ಯಚಟುವಟಿಕೆ ಆಗ್ತದೆ. ಇದು ಎಲ್ಲರಿಗೂ ಕೂಡ ತಿಳಿದಂಥ ವಿಚಾರಕ್ಕೆ ಹೊಸದಲ್ಲ. ಇದು ಪ್ರತಿಯೊಂದು ಭಾಗಗಳಲ್ಲಿ, ರಾಜ್ಯದ ಪ್ರತಿಯೊಂದು ಭಾಗಗಳಲ್ಲಿ ಹಾಗೂ ದೇಶದ ಪ್ರತಿಯೊಂದು ಭಾಗಗಳಲ್ಲಿ ಕೂಡ ಅಲ್ಲಿ ನಮಗೆ ಈ ರೀತಿಯಾದ ಬ್ರೋಕರ್ಸ್ಗಳು ಸಿಗ್ತಾರೆ. ನೀವು ಕೊಡೈಕನಲ್ಲಿ ಹೋಗಿ, ಊಟಿಗೆ ಹೋಗಿ ರಾತ್ರಿ 11 ಗಂಟೆಗೆ ನೀವು ರೂಮ್ ಕೊಡ್ತೀರಾ ಅಂದರೆ ನೀವು ಹಿಂದೆ ಒಂದು 10 ಜನ ಬರ್ತಾರೆ ಬೇಗ. ಇಲ್ಲಿ ಸ್ವಲ್ಪ ಸಂಖ್ಯೆ ಕಮ್ಮಿ ಮಾಡ್ತೀವಿ. ಬೇರೆ ರಾಜ್ಯಗಳಲ್ಲಿ ಟೂರಿಸಂ ಪ್ಲೇಸ್ಗಳಲ್ಲಿ ನಿಮ್ಗೆ ಸಂಖ್ಯೆ ಜಾಸ್ತಿ. ಅವ್ರನ್ನ ಒಂದು ಟ್ರೈನಿಂಗ್ ಕೊಟ್ಟು, ಟೂರಿಸಂ ಡಿಪಾರ್ಟ್ಮೆಂಟಿಂದ ಒಂದು ಟ್ರೈನಿಂಗ್ ಕೊಟ್ಟು ಅಧಿಕೃತವಾಗಿ ಅವರು ಯಾವ ರೀತಿಯಾದಂಥ ಒಂದು ಗೈಡ್ ರೀತಿ ಅವ್ರನ್ನ ಮಾರ್ಪಾಡು ಮಾಡಿದ್ದಾರೆ. ಈ ರೀತಿಯಾದಂಥ ವಸೂಲಿಗಳನ್ನ ನಿಲ್ಲುವಂಥದ್ದು ಕಡಿವಾಣ ಹಾಕ್ಬೋದು ನಾವು ಅಂತ ಹೇಳಿಕ್ಕೆ ಬಯಸ್ತೀವಿ. ಮತ್ತು ಅಧಿಕೃತ ಒಂದು ಟೀಮ್ ಬೇಕು. ನಾವೀಗ ಇನ್ಫಾರ್ಮೇಶನ್ ಸೆಂಟರ್ ಬೇಕು ಅಂತ ಹೇಳಿದ್ರು ಮೊದಲು. ಅದೇ ರೀತಿಯಾಗಿ ಗೈಡ್ಗಳು ಬೇಕು. ಅವರು ಎಲ್ಲ ರೀತಿಯಾದಂಥ ಕೆಲಸವನ್ನು ಮಾಡುವಂಥದ್ದು ಆಗಬೇಕು. ಕೇವಲ ದಳ್ಳಾಳಿಗಳ ಆಗಿ ಅವರು ರೂಮ್ಗೆ ಅವ್ರನ್ನ ಸೇರಿಸುವಂಥ ಕೆಲಸ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲಿ ಮಾಡಬೇಕು. ಅವ್ರಿಗೊಂದು ಅಧಿಕೃತವಾಗಿ ಅವ್ರನ್ನ ಮಾಡಬೇಕು. ಅವ್ರಿಗೆ ಟ್ರೈನಿಂಗ್ ಕೂಡ ನೀಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ, ಟೂರಿಸಂ, ಪೊಲೀಸು, ನಗರಸಭೆ ಈಗಾಗಲೇ ಇದಕ್ಕೆ ಸಂಬಂಧಪಡ್ತಾರೆ. ಅವರು ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಅವರು ಸಿವಿಲೈಸ್ ಆಗ್ತಾರೆ. ಅವರು ಟೂರಿಸ್ಟ್ಗಳಿಗೆ ಒಳ್ಳೆ ರೀತಿಯಲ್ಲಿ ಮಾಹಿತಿ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿರುವಂಥದ್ದು ಆಗ್ತದೆ ಅಂತ ಹೇಳಿ. ಮಡಿಕೇರಿ ನಗರ ಒಂದು ಕಿಸ್ಕಿಂದೆ ನಗರ. ಇದನ್ನ ಅನ್ಪ್ಲಾನ್ ಟೌನ್ ಅಂತ ನಾವು ಹೇಳ್ತೀವಿ. ಇದು ಪ್ಲಾನ್ ಟೌನ್ ಅಲ್ಲ. ಇದು ಇರತಕ್ಕಂಥ ವ್ಯವಸ್ಥೆಯಲ್ಲಿ ನಗರ ಹೇಗೆ ಬೆಳ್ಕೊಂಡಿದೆಯೋ ಅದನ್ನು ಅನುಸರಿಸಿಕೊಂಡು ಇಲ್ಲಿ ಬರ್ತಕ್ಕಂಥ ಜನ ಅದನ್ನ ನಾವು ಅನುಭವಿಸ್ತಾ ಇದ್ದಾರೆ. ನಗರ ಕಿಸ್ಕಿಂದೆ ಆಗಿರೋದ್ರಿಂದ ಈ ನಗರಕ್ಕೆ ಒಂದು ದಿನಕ್ಕೆ ಎಷ್ಟು ವಾಹನಗಳು ಬರ್ತದೋ ಅಷ್ಟು ವಾಹನಗಳಿಗೆ ನಿಲ್ಲಲಿಕ್ಕೆ ಯೋಗ್ಯವಾದ ಸ್ಥಳ ಇದೆಯಾ? ಯೋಗ್ಯವಾದ ಸ್ಥಳ ಇಲ್ಲ. ನಗರದ ನಾಗರಿಕರ ವಾಹನಗಳು ಇದ್ದಾವೆ, ಪ್ರವಾಸಿಗರ ವಾಹನಗಳು ಬಂದು ಸೇರ್ತಾ ಇದ್ದಾವೆ. ನಿಲ್ಬೇಕಾದ ಸ್ಥಳ ಯಾವುದನ್ನು ಗುರುತು ಮಾಡುವಲ್ಲಿ ಜಿಲ್ಲಾಡಳಿತ, ಸ್ಥಳೀಯ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಸಂಪೂರ್ಣ ವಿಫಲ ಆಗಿದ್ದಾವೆ. ಮಡಿಕೇರಿ ನಗರದ ನಾಗರಿಕರು ನರಕ ಯಾತನೆಯ ಬದುಕನ್ನ ದಿನ ಆಶ್ರಯಿಸಿಕೊಂಡು ಬದುಕ್ತಾ ಇದ್ದಾರೆ. ಇದು ಬಹಳ ನೋವಿನ ಮಾತು. ನೀವು ರಾಜಾಸೀಟ್ ರಸ್ತೆಯಲ್ಲಿ ಮುಕ್ತವಾಗಿ ನಡ್ಕೊಂಡು ಚಿಕ್ಕಪೇಟೆಗೆ ಬರ್ಲಿಕ್ಕೆ ಆಗ್ತದೆ. ಇವತ್ತು ಆಯ್ತು, ಪೊಲೀಸರನ್ನ ಹಾಕಿ ಪೊಲೀಸರು ಎಷ್ಟು ಡ್ಯೂಟಿ ಮಾಡ್ಲಿಕ್ಕೆ ಆಗ್ತದೆ? ರಸ್ತೆಯ ವಿಸ್ತೀರ್ಣ ಇಲ್ಲ, ಸರಿಯಾದ ಫುಟ್ಪಾತ್ ವ್ಯವಸ್ಥೆ ಇಲ್ಲ, ಬೇಕಾದಂತ ಪ್ರವಾಸಿಗರಿಗೆ ದಿಕ್ಸೂಚಿ ಇಲ್ಲ, ಯಾವುದೂ ಇಲ್ಲದೆ ಒಂದು ನರಕ ಯಾತ್ರೆಯನ್ನು ಪಡ್ತಕ್ಕಂಥ ರೀತಿಯ ಪ್ರವಾಸೋದ್ಯಮನ ಮಡಿಕೇರಿಯಲ್ಲಿ ನೋಡಿದ್ದೇವೆ. ಇವತ್ತು ಮದ್ಯದ ಬಾಟ್ ಮೇಲೆ ಹಾಕ್ತಾರೆ, ಮದ್ಯ ಕುಡಿದ್ರೆ ದೇಹಕ್ಕೆ ಹಾನಿ ಅಂತ. ಸಿಗರೆಟ್ ಪ್ಯಾಕೆಟ್ ಮೇಲೆ ಹಾಕ್ತಾರೆ, ಸಿಗರೆಟ್ ಸೇರಿದ್ರೆ ದೇಹಕ್ಕೆ ಹಾನಿ ಅಂತ. ಪ್ಲಾಸ್ಟಿಕ್ ಬಳಕೆಯನ್ನು ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಇಡೀ ದೇಶದ ಉದಾಹರಣೆಗೆ ಬಿಟ್ಟಾದ ಮೇಲೆ ಈಗ ದೇಶ ಹೇಳ್ತದೆ ಪ್ಲಾಸ್ಟಿಕ್ ಅನ್ನು ನಿಯಂತ್ರಣ
ಜನತೆಗೆ ಕಲ್ಪಿಸಿಕೊಟ್ಟಿದೆ. ಕೊಡಗು ಇವತ್ತು ಪ್ರವಾಸೋದ್ಯಮದಲ್ಲಿ ರಾಜ್ಯದಲ್ಲಿ ಒಂದು ಮಂಚೂಣಿಯ ಸ್ಥಾನದಲ್ಲಿ ನಿಂತು ಇವತ್ತು ಪ್ರವಾಸೋದ್ಯಮ ಉತ್ತಮ ರೀತಿಯಲ್ಲಿ ಬೆಳೀತಾ ಇದೆ. ಈ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಮಡಿಕೇರಿಯಲ್ಲಿ ಯಾವ ರೀತಿಯ ಸೌಲಭ್ಯಗಳು ಇರಬೇಕು, ಯಾವ ರೀತಿಯ ಸೌಲಭ್ಯಗಳ ಕೊರತೆ ಇದೆ ಅಂತೇಳಿ ಈಗ ಸಾಕಷ್ಟು ಜನ ಮಾತಾಡಿದ್ದಾರೆ. ಎಲ್ಲಿ ವಾಹನಗಳನ್ನು ನಿಲ್ಲಿಸಬೇಕು, ಅದಕ್ಕೆ ಸರಿಯಾದ ಮಾರ್ಗಸೂಚಿಗಳು ಕೂಡ ನಾವು ನಮ್ಮ ಒಂದು ಕೊರತೆಯಲ್ಲಿ ಅವಶ್ಯಕ ಕಾಣ್ತಾ ಇದೆ. ಅದೇ ರೀತಿ ಹೋಮ್ ಸ್ಟೇಗಳ ಬಗ್ಗೆ ಬಹಳವಾಗಿ ಇವತ್ತು ಚರ್ಚೆ ಮಾಡಿದ್ದೇವೆ. ರಮೇಶಣ್ಣ ಅವರು ಹೇಳಿದಾಗೆ ಇವತ್ತು ಲಾಡ್ಜ್ ಹೋಟೆಲ್ಗಳಿಗಿಂತ ಹೆಚ್ಚು ಹೋಮ್ ಸ್ಟೇಗಳಿಗೆ ಜನ ಆಕರ್ಷಕರಾಗ್ತಿದ್ದಾರೆ. ಅದರ ಜೊತೆಗೆ ಅಲ್ಲಿ ಈಗ ಅಪ್ಪಣ್ಣ ಮಾತಾಡ್ತಾ ಹೇಳಿದ್ರು, ಎಲ್ಲೋ ಅದರ ಮಾಲೀಕರು ಕೂತು ಯಾರಿಗೂ ಅದನ್ನ ಬಾಡಿಗೆ ಕೊಟ್ಟು ಇವತ್ತು ಹೋಮ್ ಸ್ಟೇಗಳನ್ನ ನಡೆಸ್ತಿದ್ದಾರೆ. ಲೈಸೆನ್ಸ್ ಮಾಲೀಕರ ಹೆಸರಲ್ಲಿ ಇರ್ತದೆ, ಯಾರು ಅದನ್ನ ಉಸ್ತುವಾರಿ ತಗೊಂಡು ನಡೆಸ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಆಗೋ ಘಟನೆಗಳಿಗೆ ಕೂಡ ಮಾಲೀಕ ಹೊಣೆ ಆಗ್ತಾನೆ. ಏನು ಅಡ್ವಾನ್ಸ್ ಕೊಟ್ಟಿರ್ತಾರೆ ಅವರ ಸಂದರ್ಭದಲ್ಲಿ ಏನಾದರೂ ಘಟನೆಗಳಾದಾಗ ಹೋಗ್ಬಿಡುವಂತ ಪರಿಸ್ಥಿತಿ ಇವತ್ತು. ಯಾಕೆ ಅಂತ ಹೇಳಿದ್ರೆ ಹೊರಗಿನವರೇ ಬಂದು ಇಲ್ಲಿ ನಡೆಸ್ತಿರೋದು ಹೋಮ್ ಸ್ಟೇ. ದಲ್ಲಾಳಿಗಳು ಕೂಡ ಹೊರಗಿನವರೇ ಇರ್ತಾರೆ. ಮಡಿಕೇರಿ ಲೋಕಲ್ ಮುಖಗಳನ್ನ ನಾವು ನೋಡ್ತಿಲ್ಲ. ರಾಸಿಬಾಗ ನಿಂತಾಗ ಕೂಡ, ಟೋಲ್ಗೇಟ್ನಲ್ಲಿ ನಿಂತಾಗ ಕೂಡ, ಅಭಿಪಾಸಂತ ಜಾಗದಲ್ಲಿ ನಿಂತಾಗ ಅವ್ರಿಗೆ ಆ ದಿನದ ಏನು ಆದಾಯ ಬೇಕು ಅದಕ್ಕೆ ತಕ್ಕಂತೆ ಅವರು ಹೋಮ್ ಸ್ಟೇಗಳಿಗೆ ಪ್ರವಾಸಿಗಳನ್ನ ಕರ್ಕೊಂಡು ಹೋಗಿ ಬಿಡ್ತಾರೆ. ಎಲ್ಲೂ ಲೋಕಲ್ ಮುಖಗಳನ್ನ ನಾವು ಕಾಣಕ್ಕೆ ಸಿಗ್ತಾ ಇಲ್ಲ. ಒಂದು 10 ಹೋಮ್ ಸ್ಟೇಗಳನ್ನ ದೊಡ್ಡ ಮಾಡ್ಕೊಂಡಿರ್ತವೆ. ಆ ಹೋಮ್ ಸ್ಟೇಗಳಲ್ಲಿ ಒಂದು ರೇಟ್ ಅನ್ನು ಫಿಕ್ಸ್ ಮಾಡ್ಕೊಂಡಿರ್ತವೆ. 2,000 ಆದರೆ 4,000ಕ್ಕೆ ಅಲ್ಲಿ ಬಿಡ್ತಾರೆ. 2,000 ರೂಪಾಯಿ ಜೋಬಿಗೆ ಹಾಕೊಂಡು ಆ ಜಾಗ ಖಾಲಿ ಮಾಡ್ತಾರೆ. ಇದು ನಿಜಕ್ಕೂ ನೋವಿನ ವಿಚಾರ. ಮುಂದೊಂದು ದಿನ ಇದು ಕಟ್ಟಕ ಆಗಿ ಪರಿಣಾಮ ಆಗ್ತದೆ ಹೇಳೋ ಭಾವನೆಯಲ್ಲಿ ಇದ್ದಾರೆ. ಇವತ್ತು ಧನಂಜಯ ಅವರು ಒಳ್ಳೆ ಮಾತನ್ನೇ ಹೇಳಿದ್ರು. ಅಂತ ಬ್ರೋಕರ್ಗಳನ್ನ ಹಿಡಿದು ಸ್ಥಳೀಯರನ್ನೇ ಬ್ರೋಕರ್ಗಳಾಗಿ ಕೆಲಸ ಮಾಡೋದು ಕೂಡ ಅವರನ್ನು ಗುರುತಿನ ಚೀಟಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಎಲ್ಲೆಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಕೇವಲ ಹಣಕ್ಕಾಗಿ ಹಣದ ಆಸೆಗಾಗಿ ಅವರ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಿದ್ದೇವೆ. ನಾವು ಕಳೆದ ತಿಂಗಳು ನಾನು ರಾಜೇಶ್ ಅವರು, ಸತೀಶ್ ಬೈ ಅವರು, ಸತೀಶ್ ಅವರೆಲ್ಲ ಒಂದು ಸಿಕ್ಕಿಂ ರಾಜ್ಯದ ಪ್ರವಾಸವನ್ನು ಹೋಗಿದ್ರು. ಮಡಿಕೇರಿಯಿಂದ ಕಿಷ್ಕಿಂದ ಇರುವಂತ ಜಾಗ. ನಮಗೆ ಆಶ್ಚರ್ಯ ಆಗ್ತಿತ್ತು, ಅಷ್ಟು ಸಣ್ಣ ಜಾಗದಲ್ಲಿ ನಮ್ಮಲ್ಲಿ 10 ಗಾಡಿ ನಿಲ್ಲಿಸುವಂತ ಜಾಗದಲ್ಲಿ 20 ಗಾಡಿಯನ್ನು ನಿಲ್ಲಿಸ್ತಾ ಇದ್ರು. ಕೇವಲ ಅವರು ಗಾಡಿನ ನಿಲ್ಲಿಸಿ ಆ ಡ್ರೈವರ್ಗೆ ಇಳಿಯುವಷ್ಟು ಮಾತ್ರ ಜಾಗ, ಅಷ್ಟೇ ಗ್ಯಾಪ್ ಕೊಟ್ಟು ಅಷ್ಟು ಸುಂದರವಾಗಿ ಪಾರ್ಕಿಂಗ್ ಅನ್ನ ಮಾಡ್ತಾ ಇದ್ರು. ನಾವೇ ಅದನ್ನ ಮಾತಾಡ್ಕೊಂಡು ನಾವೆಲ್ಲ ಕಲಿಬೇಕು. ಕೊಡಗಿನಲ್ಲಿ ಇಂಥ ವ್ಯವಸ್ಥೆ ಆಗಬೇಕು. ಈಗ ಮಡಿಕೇರಿನಲ್ಲಿ ದೊಡ್ಡ ಗಾಡಿಗಳ ಪ್ರವೇಶ ಆಗ್ತಿದೆ, ಬಸ್ಗಳು. ಇಲ್ಲಿ ರಾಜಾಸಿಂಗ್ ಬಳಿಯಲ್ಲಿ ಆ ಪ್ರವಾಸಿಗರ ಮಕ್ಕಳನ್ನಾಗಲಿ ಯಾರನ್ನ ಇಳಿಸುವಾಗ ಒಂದು ಅರ್ಧ ಗಂಟೆಯಲ್ಲಿ ವೇಸ್ಟ್ ಆಗ್ತದೆ. ಬೇಕಷ್ಟು ಗಾಡಿಗಳು ಕ್ಯೂನಲ್ಲಿ ನಿಂತಿರ್ತವೆ. ಅದಕ್ಕೆ ನಾವು ನಮ್ಮ RMC ಆದಂಥ ಜಾಗದಲ್ಲಿ ದೊಡ್ಡ ಗಾಡಿಗಳನ್ನು ನಿಲ್ಲಿಸಿ ಮಡಿಕೇರಿ ನಗರದ ಒಳಗೆ ಸಣ್ಣ ಗಾಡಿಗಳಲ್ಲಿ ಅವರನ್ನ ಪಿಕ್ ಮಾಡಿ ಆ ಟೂರಿಸ್ಟ್ ಜಾಗಕ್ಕೆ, ಈಗ ರಾಜಾಸಿಂಗ್ ಇರ್ಬೋದು ಅಥವಾ ಅಭಿಮನ್ಸ್ಗಿಂತ ಹಿಂಭಾಗದಲ್ಲಿ ಎಲ್ಲಾದ್ರೂ ಒಂದು ಜಾಗ ನೋಡಿ ಅಲ್ಲಿ ದೊಡ್ಡ ಗಾಡಿಗಳನ್ನ ನಿಲ್ಲಿಸಿ ಸಣ್ಣ ಗಾಡಿಗಳ ಮುಖಾಂತರ ಆ ಪ್ರವಾಸಿಗರನ್ನ ಆ ಸ್ಥಳಕ್ಕೆ ಕರೆಸುವಂತ ವ್ಯವಸ್ಥೆ ಆಗಬೇಕು. ಇದರಿಂದ ನಮ್ಮ ಲೋಕಲ್ಸ್ಗಳಿಗೆ ರಮೇಶನ್ನ ಹೇಳಿದ್ರು, ನಾವು ವಾಹನಗಳಲ್ಲಿ ಹೋಗಿ ನಾವು ನಡ್ಕೊಂಡು ಹೋಗಲೇ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ಎಷ್ಟೋ ಕಿಲೋಮೀಟರ್ ವರೆಗೆ ವೀಕೆಂಡ್ಗಳಲ್ಲಿ ಗಾಡಿಗಳು ಇರ್ತದೆ. ನಾವು ಕಾಲು ಸುಸ್ತಾಗಿ ನಾವು ನಮ್ಗೆ ಬೇಕಾದಂತ ಸಮಯಕ್ಕೆ ಹೋಗುವಂತ ಕೆಲಸನೂ ಆಗೋದಿಲ್ಲ. ಇದು ಟೂರಿಸ್ಟ್ ನಾವು ಬೈಯಲಿಯವರಿಗೆ ಟೂರಿಸ್ಟ್ಗಳಿಗೆ ಬೈಯುವಂತ ಪರಿಸ್ಥಿತಿ. ಒಂದು ಒಳ್ಳೆಯ ವೇದಿಕೆ ನಗರಸಭೆ ಕೂಡ ಆ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತದೆ. ಮುಂದಿನ ದಿನಗಳಲ್ಲಿ ಸೈನ್ ಬೋರ್ಡ್ಗಳಿರ್ಬೋದು, ಪೊಲೀಸ್ ಅವರೊಂದಿಗೆ ಸಭೆ ನಡೆಸಿ ಆ ಪಾರ್ಕಿಂಗ್ ವ್ಯವಸ್ಥೆಯ ಸುಧಾರಣೆಗಳಿರ್ಬೋದು, ಈ ರೀತಿಯ ಎಲ್ಲ ಕಾರ್ಯಕ್ರಮಗಳಿಗೆ ಮಡಿಕೇರಿ ನಗರಸಭೆ ತಮ್ಮ ಪ್ರಾಮಾಣಿಕವಾಗಿ ಅವರಿಗೆ ನಾವು ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮ್ಮಲ್ಲಿ ಬಾಡಿಗೆ ಮನೆದು ಏನು ಪ್ರಾಬ್ಲಮ್ ಇದೆ, ಹೋಮ್ ಸ್ಟೇದು ಏನು ಪ್ರಾಬ್ಲಮ್ ಬರ್ತಾ ಇದೆ. ಸೊ ಅದರದ್ದು ಸೊಲ್ಯೂಷನ್ ಏನಂತ ಹೇಳಿದ್ರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ವಾಸದೀಕರಣ ಪತ್ರ ನಾವು ಮ್ಯಾಂಡೇಟರಿ ಮಾಡಿದ್ದೇವೆ. ಸೊ ಪಂಚಾಯಿತಿ ವತಿಯಿಂದ PDO ಅವರಿಗೆ ಅಧಿಕಾರ ಇಲ್ಲ ವಾಸದೀಕರಣ ಪತ್ರ ಕೊಡೋರು. ಸೊ ಅದನ್ನ ತಹಶೀಲ್ದಾರ್ ಮತ್ತೆ ಉಪ ತಹಶೀಲ್ದಾರ್ ಅವರಿಗೆ ಮಾತ್ರ ಇರೋದು. ಸೊ ಹಾಗೆಯೇ ನಗರಸಭೆಯಲ್ಲಿ ಏನಾಗ್ತದೆ, ಕಂದಾಯ ಏನು ಅಮೌಂಟ್ ತಗೋತಾ ಇದ್ದಾರೆ, ಮತ್ತೆ ಅವರಿಗೆ ಅವರು ವಾಸದೀಕರಣ ಪತ್ರ ಕೊಡ್ತಾ ಇದ್ದಾರೆ. ಬಟ್ ಆಧಾರ್ ಕಾರ್ಡ್ನ ಚೆಕ್ ಮಾಡಿ ವಾಸದೀಕರಣ ಕೊಟ್ಟರೆ ಕಮ್ಮಿ ಆಗುತ್ತೆ ಅಂತ ಒಂದು ಸೊಲ್ಯೂಷನ್ ಹೇಳಿದೆ. ಸೊ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಮಾಡಿ ಲೋಕಲ್ ರೆಸಿಡೆನ್ಸ್ ಇದ್ದವರಿಗೆ ವಾಸದೀಕರಣ ಪತ್ರ ಕೊಟ್ಟರೆ ಒಂದು
ಹೋಮ್ ಸ್ಟೇ ಕಮ್ಮಿ ಆಗುತ್ತೆ, ಮತ್ತು ಇಲ್ಲೀಗಲ್ ಇದ್ದು ಇಲ್ಲೀಗಲ್ ಆಗುತ್ತೆ. ಸೆಕೆಂಡ್, ಯಾರ್ಯಾರು ಹೋಮ್ ಸ್ಟೇ ನಡೆಸ್ತಾ ಇದ್ದಾರೆ, ನಾವು ಯಾರ್ಯಾರೆಲ್ಲ ಪರ್ಮಿಷನ್ ಕೊಟ್ಟಿದ್ದೇವೆ ಅವರಿಗೆ ನಾವು ಕಡ್ಡಾಯವಾಗಿ ಹೇಳ್ತಾ ಇದ್ದೀವಿ ಅವರು ಬೋರ್ಡ್ ಹಾಕಲಿಕ್ಕೆ. ಸೊ ಅದೇ ಬೋರ್ಡಲ್ಲಿ ಅವರು ಸ್ವಚ್ಛತಾ ಕಾಪಾಡಬೇಕು, ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ ನಾವು ಅದೇ ಬೋರ್ಡಲ್ಲಿ ಹಾಕಕ್ಕೆ ಹೇಳ್ತಾ ಇದ್ದೀವಿ. ಸೊ ರೆಸಾರ್ಟ್ ಅಸೋಸಿಯೇಷನ್ ಅವರು ಮಾಡ್ತಾ ಇದ್ದಾರೆ, ಹೋಮ್ ಸ್ಟೇ ಅವರು ಸಹ ಮಾಡ್ತಾ ಇದ್ದಾರೆ. ಸೊ ಅದನ್ನು ಇನ್ನೂ ಮ್ಯಾಂಡೇಟರಿ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೇವೆ. ಸೊ ನಾವು ಅಡ್ವೆಂಚರ್ ಟೂರಿಸಂ ತರಬೇಕು ಅಂತೇಳಿ ಇವಾಗ ಸಮರ್ಪೇಟೆಯಲ್ಲಿ ಮೈನರ್ ಇರಿಗೇಷನ್ ಹತ್ರ ಪರ್ಮಿಷನಿಗೆ ಕೇಳಿದ್ದೇವೆ ಫಾರ್ ಕಯಾಕಿಂಗ್ ಇಲ್ಲ ವಾಟರ್ ಸ್ಪೋರ್ಟ್ಸಿಗೆ. ಮತ್ತು ಇನ್ನೂ 3-4 ಕಡೆ ರಿವರ್ ರಾಫ್ಟಿಂಗ್ ನಡೀತಾ ಇದೆ. ಮತ್ತು ಮಣ್ಣಡಿ ಫಾಲ್ಸಲ್ಲಿ ಕೇಬಲ್ ಕಾರಿದು ಏನೋ ಒಂದು ಪ್ರಸ್ತಾವನೆ ಇತ್ತು, ಅದು ಸಹ ಇವಾಗ ಬರ್ಗೇಶ್ ಕೋಟೆಯಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸಿಗೂ ಹಾಕಿದ್ದೇವೆ. ಸೊ ಇದು ನಮ್ಮದು ಸೊಲ್ಯೂಷನ್. ಇವಾಗ ನಮ್ಮದು ಎಲ್ಲಿ ಹೋಟೆಲ್ ಬೋರ್ಡ್ ಉಂಟು, ಎಲ್ಲಿ ಹೋಮ್ ಸ್ಟೇಗಳು ಬೋರ್ಡ್ ಉಂಟು, ಅದೇ ಬೋರ್ಡಲ್ಲಿ ಕೀಪ್ ಕ್ಲೀನ್, ನೀವು ಇಲ್ಲಿ ಪ್ಲಾಸ್ಟಿಕ್ ಫ್ರೀ ಝೋನ್, ಇಲ್ಲಿ ಕಸ ಬಿಸಾಕಬೇಡಿ ಅಂತ ಅದೇ ಬೋರ್ಡಲ್ಲಿ ನಾವು ಹಾಕಲಿಕ್ಕೆ ಮ್ಯಾಂಡೇಟರಿ ಮಾಡಿದ್ದೇವೆ. ಸೊ ಅದು ನಡೀತಾ ಉಂಟು. ಸೊ ಈಗ ಎಲ್ಲಿ ನೋಡಿದ್ರು ನಮಗೆ ಇವಾಗ ಪಾಪ್ಯುಲರ್ ರೆಸಿಡೆನ್ಸಿ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಇದೆ, ಇಲ್ಲ ಆನ್ ದ ವೇ ಹೋಗುವಾಗ ಇಲ್ಲಿ ಹೋಮ್ ಸ್ಟೇ ಅವೈಲೇಬಲ್ ಇದೆ, ಇಲ್ಲಿ ಹೋಮ್ ಸ್ಟೇ ಅವೈಲೇಬಲ್ ಇದೆ. ನಮ್ಮಿಂದ ಹೋಮ್ ಸ್ಟೇ ನಡೆಸಲು ಯಾವುದೇ ಅಭ್ಯಂತರ ಅಂತ ಏನು NOC ಕೊಡ್ತಾರೆ, ಅದೇ NOCಯಲ್ಲಿ ಅವರು ಕಡ್ಡಾಯ ಅದೇ ಬೋರ್ಡಲ್ಲಿ ಅವರು ಮ್ಯಾಂಡೇಟರಿಯಾಗಿ ನೀವು ಪ್ಲಾಸ್ಟಿಕ್ ಫ್ರೀ ಝೋನ್ ಈ ಏರಿಯಾದಲ್ಲಿ ಮಾಡಲೇಬೇಕು ಅಂತ ಕಡ್ಡಾಯವಾಗಿ ಅದೇ ಬೋರ್ಡಲ್ಲಿ ಹಾಕಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಯಾಕಂದರೆ ಇವಾಗ ಹೋಟೆಲ್ ರೆಸ್ಟೋರೆಂಟ್ ಮಾಡಿದ್ದಾರೆ, ಇಗ್ನಿಯವರು ಮಾಡಿದ್ದಾರೆ, ತಾಜ್ ಅವರವರ ಬೋರ್ಡಲ್ಲಿ ನೋಡಿ ಎಲ್ಲ ಹೋಮ್ ಸ್ಟೇ ಡಿಸ್ಟಿಕಲ್ಲಿ ಬಂದರೆ ಇಟ್ ವಿಲ್ ಬಿ ಇನ್ಫಾರ್ಮೇಟಿವ್. ಅದು ದಯವಿಟ್ಟು ಅದನ್ನು ಒಂದು ಕ್ಲೀನ್ ಮಾಡಬೇಕು ಮಡಿಕೇರಿ ಟೌನ್ ಅಂತ ಕೇಳ್ಕೊಂಡು. ಹೋಮ್ ಸ್ಟೇಗಳು ಅದೇ ಇದು ಕೊಡ್ತಾ ಇಲ್ಲ. ಬಟ್ ನಾನು ಹೇಳೋದು, ನೀವು ಅದಕ್ಕೇನಾದ್ರೂ ಒಂದು ಐಡೆಂಟಿಟಿ ಅಂದರೆ ಹೊರಗಡೆ ಅವರು ಏನಾದರೂ ಅಪ್ರೂವ್ಡು ಆ ಥರ ಏನೋ ಒಂದು ಹಾಕ್ಬಿಟ್ರೆ ಬೋರ್ಡ್, ಒಂದು ಜನರಿಗೆ ಒಂದು ಅವೇರ್ನೆಸ್ ಅದು ಬೋರ್ಡ್ಗೆ ನಾವು ನಮ್ಮ ಸೈನ್ ಲೈಸೆನ್ಸ್ ಟೂರಿಸಂ ಡಿಪಾರ್ಟ್ಮೆಂಟ್ ಅಪ್ರೂವ್ಡ್ ಒಂದು ಹಾಕ್ಬಿಟ್ರೆ ಹೊರಗಡೆ ಹಿಂಬಾಲ ಪತ್ರದಲ್ಲೂ ನಾವು ನಮ್ಮ ವಿತ್ ಲೋಗೋ ಅವರಿಗೆ ಕೊಡ್ತಾ ಇದ್ದೀವಿ. ನೀವು ಮ್ಯಾಂಡೇಟರಿಯಾಗಿ ನಿಮ್ಮ ಬೋರ್ಡಲ್ಲಿ ಅಪ್ರೂವ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ಅಂತ ಹಾಕಿ ನಮ್ಮ ಕರ್ನಾಟಕ ಟೂರಿಸಂ ಲೋಗೋ, ಸ್ವರ್ಗಕ್ಕೆ ಸ್ವಾಗತ, ನಮ್ಮ ಕೊಡಗು ಪ್ರವಾಸೋದ್ಯಮದ ಲೋಗೋ ಹಾಕಿ ಅಂತ. ಸೊ ನಾನು ಸುಮಾರು ಕಡೆ ನೋಡಿದ್ದೀನಿ ಹಾಕ್ತಾ ಇರೋದು. ಅದು ಕಂಪಲ್ಸರಿ ಮಾಡಿ, ಯಾಕೆಂದರೆ ಅದು ಮಾಡಿದ ತಕ್ಷಣ ಆಟೋಮೆಟಿಕ್ ಲೀಗಲ್ ಹೋಮ್ ಸ್ಟೇ 3 ಫ್ಲೋರ್ ಇದು ಮಾಡೋದ್ರಿಂದ. ಆದರೆ ಇತ್ತೀಚಿನ ಮಾಹಿತಿ ಪ್ರಕಾರ ಅದನ್ನು ಮೆಡಿಕಲ್ ಕಾಲೇಜಿನ ಪಾರ್ಟರ್ಸ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಆಲ್ರೆಡಿ. ಅದನ್ನೇನಾದರೂ ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಅದು 5 ಕಟ್ಟಡ PWD ಆಗಿತ್ತು, ಅದನ್ನು ತೆಗೆದು ಮೆಡಿಕಲ್ ಕಾಲೇಜವರಿಗೆ ಹ್ಯಾಂಡ್ ಓವರ್ ಮಾಡಿ ದಾಖಲಾತಿ ಕೊಟ್ಟಿದ್ದಾರೆ ಅಂತ. ಅದು ಮಡಿಕೇರಿಯ ಆಸ್ತಿ ಆಗಿರೋದ್ರಿಂದ ಅಲ್ಲಿ ಕೂಡ ಪಾರ್ಕಿಂಗ್ಗೆ ಸಾಕಷ್ಟು ಅವಕಾಶ ಇತ್ತು. ಅದರ ಬಗ್ಗೆ ತಾವು ಯೋಚನೆ ಮಾಡಿರೋದ್ರಿಂದ ಟಾಯ್ ಟ್ರೈನಿನ ಇದು ಮಾಡೋದಕ್ಕಿಂತ ಟಾಯ್ ಟ್ರೈನ್ ವಾಸ್ ದ ಬ್ಯೂಟಿ, ಅದು ಇಟ್ ವಾಸ್ ಅನ್ ಅಟ್ರಾಕ್ಷನ್, ಅದನ್ನ ಒಂದು ಮಾಡಬೇಕು ಅಂತ ಕೇಳ್ಕೊಳ್ತಾ ಇರುವಂಥದ್ದು. ಮತ್ತೆ ಕಸ ವಿದ್ಯುದೀಕರಣದ ಬಗ್ಗೆ ಮಾತಾಡೋಣ. ಕಮಿಟಿ ಮಾಡಬೇಕು ಅಂತ ಹೇಳುವಂಥ ಅಭಿಪ್ರಾಯ ಮಾನ್ಯ ಉಪಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಕಮಿಷನರ್ ಅವರು ಘೋಷಣೆ ಮಾಡಿಕೊಳ್ಳಿ. ಇಲ್ಲೀಗಲ್ ಹೋಮ್ ಸ್ಟೇಗಳಿಗೆ ಆಯಾ ವಾರ್ಡ್ಗಳ ಸದಸ್ಯರನ್ನು ಒಳಗೊಂಡಂಥ ಅಧಿಕಾರಿಗಳನ್ನು ಒಳಗೊಂಡಂಥ ಒಂದು ಕಮಿಟಿಯನ್ನು ಮಾಡ್ತೀವಿ. 1 ತಿಂಗಳೊಳಗೆ ನಾವು ಸಾರ್ವಜನಿಕರಿಗೆ ಯಾವುದು ಇಲ್ಲೀಗಲ್ ಹೋಮ್ ಸ್ಟೇ ಇದೆ ಅಂತ ಹೇಳುವಂಥ ಮಾಹಿತಿ ನೀಡ್ತೀವಿ ಅಂತ ಹೇಳಿದ್ರೆ ನಮಗೆ ಅತ್ಯಂತ ಇದು ಉಪಯುಕ್ತ ಆಗ್ತಾ ಇತ್ತು. ಮತ್ತೆ ಪಾರ್ಕಿಂಗಿಗೆ ಇನ್ನೊಂದು ಸಲಹೆ ನಾನು ಇತ್ತೀಚೆಗೆ ಕೂಡ ಕೊಟ್ಟಿದ್ದೆ. ನಮ್ಮ ಏನು ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ ಅದೊಂದು 5 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರು. ಅತ್ಯಂತ ಕಳಪೆ ಮಟ್ಟದ ಕಾಮಗಾರಿ ಮತ್ತು ಅನುಪಯುಕ್ತವಾಗಿರುವಂಥದ್ದು. ಯಾವುದೋ ಒಂದು ಗ್ರಾಮೀಣ ಪ್ರದೇಶದ ಸಣ್ಣ ಹಳ್ಳಿಯ ಒಂದು ಬಸ್ ನಿಲ್ದಾಣದ ಥರ ಇರುವಂಥದ್ದು. ಆ ಬಸ್ ನಿಲ್ದಾಣ ಆರಂಭ ಆಗೋದಕ್ಕೆ ಮುಂಚೆ ಅದೊಂದು PPP ಪ್ರಾಜೆಕ್ಟ್ ಆಗಿತ್ತು, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತ ಹೇಳಿ. ಕೇರಳದವರು ಬಂದು ನಾವೇ ಇನ್ವೆಸ್ಟ್ಮೆಂಟ್ ಮಾಡಿ ಬಸ್ ಸ್ಟ್ಯಾಂಡು, ಶಾಪಿಂಗ್ ಕಾಂಪ್ಲೆಕ್ಸು, ಅನೇಕ 100 ವಾಹನಗಳನ್ನ ಪಾರ್ಕಿಂಗ್ಗೆ ಮಾಡಲಿಕ್ಕೆ ಅವಕಾಶ ಮಾಡ್ತಾರೆ ಅಂತ. ಅದೊಂದು ಟೆಕ್ಟು ಇದಾಗಿದೆ. ಯಾರ ಸ್ನೇಹಿತರು ಹೇಳಿದಾಗೆ ರಾಜಾ ಸೀಟ್ನಲ್ಲಿ ಏಜೆಂಟ್ಗಳು ದುಡ್ಡು ತಗೊಂಡು ನಿಲ್ಲಿಸ್ಕೊಂಡು ಇಳಿಸಿ ತಗೊಂಡು ಬಸ್ ಸ್ಟ್ಯಾಂಡಿಗೆ ಕಳಿಸ್ಬಿಟ್ಟಿದ್ದಾರೆ. ಕೂಡ ಪ್ರಸ್ತಾವನೆಯನ್ನು ಇಟ್ಟರೆ ಯಾರಾದ್ರೂ ಸಾರ್ವಜನಿಕ ಇದರಲ್ಲಿ ಬಂದರೆ ಅದನ್ನು ಅತ್ಯುತ್ತಮವಾದ ಒಂದು ಪ್ರದೇಶ ಆಗಿ ಮಾಡಬಹುದು. ಬಹುಶಃ ಟೂರಿಸಂ ಸಂಬಂಧಪಟ್ಟ ಹಾಗೆ ಏನು ಅನಿಸಿಕೆಗಳಿತ್ತು ಅದಕ್ಕೆ ಒಂದು ಸೂಕ್ಷ್ಮವಾಗಿ ನಾವು ಇದನ್ನು ಉತ್ತರವನ್ನು ಕಮಿಷನರ್ ಪಡೆದು ಇತರ ವಿಚಾರಗಳಿಗೆ ಒಂದು ಅರ್ಧ ಗಂಟೆ ಇಟ್ಕೊಳ್ಳೋಣ. ಅದರಲ್ಲಿ ಮೇಡಮ್ಗೆ ಫಸ್ಟ್ ಅವಕಾಶ. ಬೆಳಗಿನಿಂದ ಇವತ್ತು ನಾವು ಟೂರಿಸಂ ಬಗ್ಗೆ ಚರ್ಚೆ ಮಾಡ್ತೀವಿ. ಟೂರಿಸ್ಟ್ಗಳಿಗೆ ಏನು ಉಪಯೋಗ ಬೇಕು, ಏನು ಹಾಕಬೇಕು, ಏನು ಹಾಕಬಾರ್ದು. ಫಸ್ಟು ನಮ್ಮ ಕ್ರೀಡಾಂಗಣದ ಬಗ್ಗೆ ಮಾತಾಡೋದು. ಅದಕ್ಕೆ ಕ್ರೀಡಾಂಗಣ ಇಲಾಖೆ ಇದೆ, ಕ್ರೀಡಾಂಗಣ ಇಲಾಖೆಗೆ ಅದಕ್ಕಾದ ಅನುದಾನ ಇದೆ. ಆ ಅನುದಾನದಲ್ಲಿ ಕ್ರೀಡಾಂಗಣ ಕೆಲಸ. ಇನ್ನು ಪಾರ್ಕ್ಗಳ ಬಗ್ಗೆ ಮಾತಾಡಿದ್ರೆ ಪಾರ್ಕ್ಗಳು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಡುತ್ತೆ. ಈಗ ನಮ್ಮ ಮುನ್ಸಿಪಾಲಿಟಿ ಪಾರ್ಕ್ ಇದೆ, ಸಬ್ಜೆಕ್ಟ್ ಹಾಕಿದೆ. 3 ಪಾರ್ಕ್ಗಳನ್ನ ಇವ್ರಿಗೆ ಮೇಂಟೈನ್ ಮಾಡಿ ಕೊಡೋಣ ಅಂತ ಅನುಮತಿ ಸಿಕ್ಕಿದೆ.
ತೋಟಗಾರಿಕೆ ನೌಕರರಿಗೆ ಮೇಂಟೈನ್ ಮಾಡ್ತಾರೆ, ಅವರಿಗೆ ಅದಕ್ಕೆ ಸಂಬಂಧಪಟ್ಟ ನೌಕರರು ಇರ್ತಾರೆ, ಅವರ ನಿರ್ವಹಣೆಗೆ ಅವರಿಗೆ ಅಗತ್ಯ ಅನುದಾನವೂ ಬರುತ್ತೆ. ಜಾಗಕ್ಕೆ ನಮ್ಮ ರಾಜ್ಯ ಕನೆಕ್ಷನ್ ಮಾಡಿದ್ರೆ ಹಣವೂ ಇರುತ್ತೆ ಅಂತ. ನಮ್ಮಲ್ಲಿ ಏನಂದರೆ ಈ ಥರ ಪಾರ್ಕ್ ನಿರ್ವಹಣೆ ಮಾಡಿ ಸಿಬ್ಬಂದಿಗಳ ಕೊರತೆ ಇರ್ತದೆ, ಈ ರೀತಿಯೆಲ್ಲ ಕೊರತೆ ಆ ಸಂಬಂಧಪಟ್ಟ ಇಲಾಖೆ. ಹಾಗೆ ಹೋಮ್ ಸ್ಟೇ ಬಗ್ಗೆ ಬಂದಾಗ ಕೆಲವು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ವಹಿಸಿಕೊಳ್ಳುವಂಥದ್ದು, ಅವರು ಬೋರ್ಡ್ಗಳ ಬಗ್ಗೆ ಇದು ಡಿಪಾರ್ಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಗೆ ಜವಾಬ್ದಾರಿ ಇರ್ತದೆ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳ ಚರ್ಚೆ. ಕೆಲವೊಂದು ವಿಚಾರ ನಮ್ಮ ನಗರಸಭೆ ಸಂಬಂಧಪಟ್ಟಿರ್ತದೆ. ಈಗ ಮಡಿಕೇರಿ ಮಾತ್ರ ಸ್ವಲ್ಪ ಚೆನ್ನಾಗಿ ಬ್ಯಾನ್ ಆಗಿರ್ತದೆ, ಆದರೆ ಅದು ಯಾರೋ ಒಬ್ಬರಿಗೆ ಸಾಧ್ಯ ಇಲ್ಲ. ಅದಕ್ಕೆ ಸಂಘ ಸಂಸ್ಥೆಗಳ ಸಹಕಾರ ಇತ್ತು, ನಮ್ಮ ಜಿಲ್ಲಾಡಳಿತ ಸಹಕಾರ ಇತ್ತು, ನಗರಸಭೆ ಸದಸ್ಯರ ಸಹಕಾರ ಇತ್ತು, ಹೋಟೆಲ್ ಅಸೋಸಿಯೇಷನ್ ಸಹಕಾರ ಇತ್ತು, ಚೇಂಬರ್ ಆಫ್ ಕಾಮರ್ಸ್ ಸಹಕಾರ ಇತ್ತು. ಈ ಚೇಂಬರ್ ಆಫ್ ಕಾಮರ್ಸ್ ಸಹಕಾರ, ಹೋಟೆಲ್ ಅಸೋಸಿಯೇಷನ್ ಸಹಕಾರ ತುಂಬ ಹೆಚ್ಚಾಗಿ ಬರ್ತದೆ. ಉದಾಹರಣೆಗೆ ಒಂದು ಸಮಯದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಪ್ರತಿ ಅಂಗಡಿಗಳಿಗೆ ನೋಟಿಸ್ ಮಾಡಿ ವಾಟರ್ ಬ್ಯಾನ್. ಅದೇ ರೀತಿ ಯಾವುದೇ ಒಂದು ಬೋರ್ಡ್ ಹಾಕೋದಾಗಲಿ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸಂಘ ಸಂಸ್ಥೆಯವರು ಅಧಿಕಾರಿಗಳು ಸರ್ಕಾರ ಇಲಾಖೆ ಬಂಧುಗಳಿಗೆ ಕೈ ಜೋಡಿಸೋದು ತುಂಬ ಉಪಕಾರ. ಈಗ ಹೋಮ್ ಸ್ಟೇ ಬಗ್ಗೆ ತುಂಬ ಚರ್ಚೆಗಳು ಮಾಡಿದೆ. ಈ ಹೋಮ್ ಸ್ಟೇಲಿ ಅಧಿಕೃತ ಹೋಮ್ ಸ್ಟೇ, ಅನಧಿಕೃತ ಹೋಮ್ ಸ್ಟೇ. ಅಧಿಕೃತ ಹೋಮ್ ಸ್ಟೇ ನಾನು ಹೊಂದಿದ್ದಾರೆ, ಅನಧಿಕೃತ ಹೋಮ್ ಸ್ಟೇ ಇಲ್ಲ. ನಾವು ಯಾವ್ದು ಅನಧಿಕೃತ ಹೋಮ್ ಸ್ಟೇ ಬಗ್ಗೆ ಆಕ್ಷನ್ ತಗೊಂಡ್ರೆ ಅಧಿಕೃತ ಹೋಮ್ ಸ್ಟೇ ಮುಂದೆ ಬರ್ತಾರೆ. ಇಲ್ಲ ಹೋಮ್ ಸ್ಟೇ ಯಾವ ಇರ್ತಾರೆ ಅಲ್ಲಿ ಇಲ್ಲ, ಈ ರೀತಿ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ನಮ್ಮ ನಗರಸಭಾ ಏನು ಸಭೆಯಲ್ಲಿ ನೀರಿಂದಾಗಿರ್ಬೋದು, ಈ ವಾಟರ್ದಾಗಿರ್ಬೋದು, ಮನೆ ಮಾಡಿ ತಯಾರಾಗಿರ್ತಾರೆ, 200 ಸಾವಿರ ತಯಾರು ಮಾಡಿರ್ತಾರೆ. 45-50 ತಿಂಗಳಿಗೆ ಮಾಡೋರಿಗೆ ಅದು ಬ್ಯಾಟ್ರಿ ಮನೆಗೂ ಪ್ರಾಬ್ಲಮ್ ಇದೆ. ಈಗ ನಾವು ಮುಂದಿನ ನಮ್ಮ ಕೌನ್ಸಿಲ್ ಸಭೆಯಲ್ಲಿ ವಿಚಾರ ಪ್ರಸ್ತಾಪ ಮಾಡಿ ಸೂಕ್ತ ನಿರ್ಣಯ ತಗೊಳ್ತೀನಿ. ಮತ್ತು ನನ್ನ ತಮ್ಮಲ್ಲಿ ರಿಕ್ವೆಸ್ಟ್, ನನ್ನ ಅನಿಸಿಕೆ ಒಂದು ಮಾತಾಡ್ತೀನಿ. ನಾವು ನಾವೀಗ ಮಡಿಕೇರಿಯವರು ನಮ್ಮ ಮುಂದಿನ 3-5 ವರ್ಷಕ್ಕೆ ಏನು ಅಭಿವೃದ್ಧಿ ಮಾಡ್ಬೋದು ಅಂತ ಒಂದು ಪ್ಲಾನ್ ಕೊಟ್ಟರೆ ಆ ವಿಚಾರವನ್ನು ನಡೆಸಬೇಕು. ಸಭೆಗೆ ತರೋದು, ಮೇಲಧಿಕಾರಿಗಳ ಗಮನಕ್ಕೆ ತರೋದು, ಮಡಿಕೇರಿ ನಗರವನ್ನು ಹೇಗೆ ಅಭಿವೃದ್ಧಿ ಮಾಡ್ಬೋದು ಅಂತ ನಾನು ತಮ್ಮ ಸೇರ್ಕೊಂಡು ತುಂಬ ಪ್ರಯತ್ನ ಮಾಡ್ತೀನಿ. ನಾವು ಮುಂದಿನ ದಿನಗಳಲ್ಲಿ ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತ ಸಲಹೆಯನ್ನು ಕೊಡಬೇಕು ಅಂತ ಎಲ್ಲರೂ ಕೇಳ್ಕೊಂಡು ಮಾಡ್ತೀನಿ. ಹೇಳಿರೋದ್ರಲ್ಲಿ ಅರ್ಥನೂ ಇದೆ. ಇವತ್ತು ಶಾಲಾ ರಸ್ತೆ, ಅಲ್ಲಿ ಮಂಗೇಶ್ವರ ರಸ್ತೆ, ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡ್ತಾ ಇದ್ದಾರೆ. ಜೊತೆಗೆ ಲೇಡೀಸ್ ಕಾಲೇಜ್ ಕೂಡ ಆರಂಭ ಆಯಿತು. ಗೌಡ ಸಮಾಜ, 2 ಗೌಡ ಸಮಾಜ ಒಂದನ್ನು ಇನ್ನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಡ್ಯಾನ್ಸ್ ಕಾಂಪೌಂಡ್ನಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಇಷ್ಟು ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ಜಾಗ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಓಡ್ತಾ ಇರುವಂಥದ್ದು. ಅದನ್ನು ಒಂದು ಅಭಿಪ್ರಾಯ ಹೇಳಿ. ಕೌನ್ಸಿಲ್ ಸಭೆಯಲ್ಲಿ ವಿಚಾರ ಪ್ರತಾಪ ಮಾಡಿ ಯಾವ ರೀತಿ ಮಾಡಬೇಕು. ಸತೀಶ್ ಅವರು ಕಸ ವಿಲೇವಾರಿ, ಆಸ್ಪತ್ರೆ ಮತ್ತೆ ಕಲಾಭವನ ಈ ವಿಚಾರದ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿದ್ದು. ವಿಶೇಷವಾಗಿ ಕಲಾಭವನದ ಬಗ್ಗೆ ಅನೇಕ ಸದಸ್ಯರು ಗಮನವನ್ನು ಸೆಳೆದಿದ್ದಾರೆ. ಈಗ ಕಲಾಭವನ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಕಾವೇರಿ ಕಲಾಕ್ಷೇತ್ರದಲ್ಲಿ ಯಾವುದೇ ಮಾಡ್ತಾ ಇಲ್ಲ. ನಾವು ಕಾವೇರಿ ಕಲಾಕ್ಷೇತ್ರದ 66 ಅಡಿಯಲ್ಲಿ 9.5 ಕೋಟಿಗೆ ಈಗಾಗಲೇ ಡಿಕ್ಲೇರ್ ಆಗಿ ಟೆಂಡರ್ ಅಪ್ರೂವಲ್ ಸ್ಟೇಜಲ್ಲಿದೆ. ಅಲ್ಲಿ ಕಾವೇರಿ ಕಲಾಭವನ ಏನಿದೆ ಅದನ್ನು ರಿವರ್ಸ್ ಮಾಡಿ 300 ವೆಹಿಕಲ್, 4 ವೀಲರ್ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಇದೆ 2 ಫ್ಲೋರಲ್ಲಿ. ನಂತರ ಹಾಲ್ ಇದೆ. ಅದ್ರ ನೆಕ್ಸ್ಟ್ ನಮ್ಮ ಆಫೀಸ್ ಬರುತ್ತೆ. ಆಫೀಸ್ಗೆ ಬೇರೆ 5.4 crores ಅಮೌಂಟ್ ಬೇರೆ ಇದೆ. ಈಗ ಸದ್ಯದಲ್ಲಿ ಈ ವರ್ಷದ ಕೆಲಸ ಪ್ರಾರಂಭ ಆಗುತ್ತೆ. ಟೆಂಡರ್ ಅಪ್ರೂವ್ ಆದಾಗಲೇ ನಾವು ಅಡ್ಮಿಷನ್ ಮಾಡೋದು ಕೆಲಸ ಆಗ್ತದೆ. ಈಗ ಕಸದಲ್ಲಿ ಅಲ್ಲೇ ಬಿನ್ ಇಡ್ತಿರೋದು, ಯಾವ ಕಸ ಇಲ್ಲಿ ತಗೊಂಡು ಕ್ವಶನ್ ಬರುತ್ತೆ. ಈಗ ಪ್ರವಾಸಿಗರು ಯಾರು ಬರ್ತಾರೆ, ರೋಡಲ್ಲಿ ಹೋಮ್ ಸ್ಟೇಗಳಲ್ಲಿ ತಗೋತಾರೆ. ರಸ್ತೆಯಲ್ಲಿ ಕಸ ಹಿಡ್ಕೊಂಡು ಯಾರು ಓಡಾಡಲ್ಲ. ರಸ್ತೆಯಲ್ಲಿ ಏನಿದ್ರು ಚಾಕ್ಲೇಟ್ ಪೇಪರ್, ಐಸ್ ಕ್ರೀಮ್ ಪೇಪರ್ ಈ ಥರ ಸಿಗುತ್ತೆ. ಅದಕ್ಕೆ ಪ್ರತಿಯೊಂದು ಅಂಗಡಿಗಳಲ್ಲಿ ಡಸ್ಟ್ಬಿನ್ ಹಿಡ್ಕೊಂಡು ಅವರಿಗೆಲ್ಲ ಶಿಕ್ಷಣ ಕೊಟ್ಟಿದ್ದೀವಿ. ಅದರಲ್ಲಿ ಯಾವುದೂ ಇಲ್ಲ. ಇನ್ನ ಸ್ಥಿತಿಯಲ್ಲಿರೋದ್ರಿಂದ ಅವರ ಮನೆಯಲ್ಲಿ ಟೂರಿಸ್ಟ್ ಬಂದರೂ ಸಹ ಊಟ ಪಾರ್ಸಲ್ ಇರ್ತಾರೆ, ಹೋಟೆಲ್ ಬರ್ತಾರೆ. ನಾವು ಪ್ರತಿ ಹೋಮ್ ಸ್ಟೇ ಹತ್ರ ಗಾಡಿ ಕಳಿಸ್ತೀವಿ, ಪ್ರತಿ ಹೋಟೆಲ್ ಹತ್ರ ಗಾಡಿ ಕಳಿಸ್ತೀವಿ. ಅಲ್ಲೇ ಹೇಳ್ಬೇಕು ಬಿಸ್ನೆಸ್ ಸ್ಥಿತಿಯದ್ದು. ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು. ನಮ್ಮೊಳಗೆ ಸರ್, ಇಲ್ಲಿ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಯಾವುದು ನಾಗರಿಕರಿಂದ, ಸ್ಥಳೀಯ ನಾಗರಿಕರಿಂದ ಹಾಕಿರೋದಲ್ಲ. ಸಣ್ಣ ಉದಾಹರಣೆ ಕೊಟ್ಟರೆ, ಮೊನ್ನೆ ಮಾಡಿ ಇಟ್ಕೊಂಡು ನಾವು ಬಿಸಾಕಿ ಕೊಟ್ಟಿದ್ದ ಕಾರಲ್ಲಿ ವಾಸನೆ ಬರ್ತದೆ ಅಂತ ತೆಗಿರಿದ್ದೆ ಗಲಾಟೆ ಮಾಡದೆ ತೆಗೆದ. ನನಗೆ ಹಾಕೋ ಜಾಗ ತೋರಿಸಿ ಅಂತ ಹೇಳಿದ್ರು. ಎಲ್ಲ ನನ್ನ ಜಾಗ ತೋರಿಸಿ. ಇದು ಸಮಸ್ಯೆ. ಸರ್ಕಾರದ ನೀತಿ ಮತ್ತೆ ನಿಯಮ ಏನಿದೆ ಅದು ತಪ್ಪಾಗಿರುವಂಥದ್ದು. ಹಿಂದೆ ಅಲ್ಲದೆ ಡಸ್ಟ್ಬಿನ್ಗಳನ್ನ ಇಟ್ಟು ಅದನ್ನ ಟ್ರ್ಯಾಕ್ಟರ್ ಅನ್ನು ಎತ್ಕೊಂಡು ಹೋಗುವಂಥ ವ್ಯವಸ್ಥೆ ಇತ್ತು. ನಾನು ಮೊನ್ನೆ ಯಾವ ಅಧಿಕಾರಿ ಮಾತಾಡಿದಾಗ ಎಲ್ಲಿ ತಂದಿದ್ದಾನೋ ಅಲ್ಲಿ ತಗೊಂಡು ಹೋಗ್ರಿ ಅಂತ ಹೇಳಿದ್ರು. ಪ್ರಾಕ್ಟಿಕಲಿ ಅವರು ಕದ್ದು ಬೀಸಾಕ್ತಾ ಇದ್ದಾರೆ ಪ್ರವಾಸಿಗರು. ಅವ್ರು ಏನ್ ಮಾಡ್ಬೇಕು? ಇಂಥ ಪ್ಯಾಡ್ಗಳು, ಇಂಥ ಕಸಗಳು. ಅದಕ್ಕೆ
ಜನ ಅಲ್ಲಿ ಕಸ ಹಾಕ್ತಾರೆ, 3 ವರ್ಷ ಮನೆಯವರು ಕಸ ಹಾಕ್ತಾರೆ. ನಮ್ಮ ಮಡಿಕೇರಿ ರಸ್ತೆ ಬದಿಯಲ್ಲಿ ಬೀಳುವಂಥ ಕಸ ಮಡಿಕೇರಿ ನಗರದ ಜನಗಳು ಅಲ್ಲ, ಎಲ್ಲ ಔಟ್ಸೈಡ್ ಬರುವಂಥ ಕಸ, ಹೋಮ್ ಸ್ಟೇ ಆಗಿದೆ ಅಂತ ಬರುವಂಥ ಕಸ. ಈಗ ಡಸ್ಟ್ಬಿನ್ ಇದ್ದ ತಕ್ಷಣಕ್ಕೆ ಆ ಡಸ್ಟ್ಬಿನ್ ಬರೀ ರೋಡಲ್ಲಿ ಪಾದಚಾರಿಗಳು ಏನು ಫೋಟಿಂಗ್ ಕಾಂಪಿಟೇಷನ್ ಅವ್ರ ಕಸ ಆಗಿರಲ್ಲ, ಮನೆಗಳಿಂದ ತಂದು ಈಗ ಡಸ್ಟ್ಬಿನ್ ಹೋಗೋದು ಹಾಕೋ ಪ್ರಯತ್ನ ಸ್ಟಾರ್ಟ್ ಆಗ್ತದೆ. ಅದರಿಂದ ಹೆಂಗೆ ಸಿಟಿ ಆಗಿರೋದ್ರಿಂದ ಮನೆಗಳಿಗೆ ದೊಡ್ಡ ಕಲೆಕ್ಷನ್ ಆಗಬೇಕಾಗುತ್ತೆ. ಇದನ್ನ ನಾವು ಅವೇರ್ನೆಸ್ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಆ ತಿಂಗಳು ರೈತರ ಸಭೆಯಲ್ಲಿ ಕೂಡ ಅನುಮೋದನೆ ಆಗಿದೆ ಇದ್ದಾರೆ ಬಂದಿತ್ತು 9 ಕೋಟಿ. ಅಲ್ಲ, ಈಗ ಹಲವಾರು ಈಗಾಗಲೇ ಆಕ್ಷೇಪಗಳು ಆಗಿರುವುದು, ಟೆಂಡರ್ ಮಾಡುವಂಥದ್ದು ಎಲ್ಲ ಆಗಿದೆ. ಅದಕ್ಕೆ ಟೆಂಡರ್ ಬಂದಿದೆ, ಟೆಂಡರ್ ಅಪ್ರೂವಲ್ ಆಗಿದೆ. ಟೆಂಡರ್ ಅಪ್ರೂವಲ್ ಬಂದ ತಕ್ಷಣ ವರ್ಗಾಯಿಸೋದು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸೊ ಆದಷ್ಟು ಬೇಗ ಅವ್ರಿಗೆ ಬೇಕಾದಲ್ಲಿ ಟೂರಿಸ್ಟ್ಗಳ ಸ್ಪಾಟ್ಗಳಲ್ಲಿ ಪಾರ್ಕಿಂಗ್ ಪ್ಲೇಸಸ್ ಎಲ್ಲಿಯಾದರೂ ನಾವು ಡಸ್ಟ್ಬಿನ್ ಅಳವಡಿಸೋದು ಹೆಚ್ಚಾಗಿ ಈಗ ಮುಖ್ಯ ರಸ್ತೆಯಲ್ಲಿ ರಾಜಸೀಟ್ ಬಳಿಯಲ್ಲಿ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಕನಿಷ್ಠ ಒಂದು ಡಸ್ಟ್ಬಿನ್ ಅವಶ್ಯಕತೆ ಇದ್ದೇ ಇರುತ್ತೆ. ನಾವೀಗ ಬರೀ ಸಾರ್ವಜನಿಕರು ಸ್ಥಳೀಯರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮಗೆ ಪ್ರವಾಸಿಗರು ಎಲ್ಲೆಲ್ಲಿ ವಾಹನಗಳನ್ನ ನಿಲುಗಡೆ ವ್ಯವಸ್ಥೆ ಇರುತ್ತೆ ಅಲ್ಲಿ ಒಂದು ನಮಗೆ ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಎಲ್ಲವನ್ನು ಆ ಹೋಟೆಲ್ ಒಳಗೆ ಇರುವಂಥ ಡಸ್ಟ್ಬಿನಲ್ಲಿ ಅವ್ರು ಕಸ ಹಾಕಲಿಕ್ಕಾಗೋದಿಲ್ಲ. ಚಿಂದು ವಿಲಾಸ್ ಅವರು ಹೇಳಿದಾಗೆ ಒಂದು 20 ರಿಂದ 25 ಸಾವಿರ ವೆಹಿಕಲ್ ಬರ್ತಿತ್ತು. ಪ್ರತಿ ನಿಂತುಕೊಂಡ ವೆಹಿಕಲ್ ಚೆಕ್ ಮಾಡ್ತಿದ್ದೀವಿ. 25 ರಿಂದ 28 ಸಾವಿರ ಮಿನಿಮಮ್ ಬರ್ತಿತ್ತು. ಅದೇ ಈ ವರ್ಷ 5 ರಿಂದ 6 ಸಾವಿರ ವೆಹಿಕಲ್ ಅವರನ್ನ ಕರ್ಕೊಂಡು ಹೋಗಿ ಅವ್ರು ಇಷ್ಟಪಡೋದಿಲ್ಲ. ವೀರ ಹೋಟೆಲ್ವರೆಗೆ ಇಲ್ಲಿ ಕಾಂಗ್ರೆಸ್ನಿಂದ ರಾಣಿಪೇಟೆವರೆಗೆ 2 ರಸ್ತೆ ಬದಿಯಲ್ಲಿ ಏರಿಯಿಂದ ಬಂದು ಅದನ್ನು ಎಲ್ಲ ಲೆವೆಲ್ ಮಾಡಬೇಕು. ಒಂದು ಇಂಟರ್ನೆಟ್ ಹಾಕ್ಬಿಟ್ಟು ಸಿಮೆಂಟ್ ಹಾಕ್ಬಿಟ್ಟು ಲೆವೆಲ್ ಮಾಡಿದ್ರೆ ಕನಿಷ್ಠ ಪಕ್ಷ 600 ರಿಂದ 700 ವೆಹಿಕಲ್ ಇರಿಸಬಹುದು. ಇದೊಂದು ನಮಗೆ ಅನುವು ಮಾಡಿ ಈ 5 ವರ್ಷಗಳ ಹಿಂದೆ ಟವಲಲ್ಲೆಲ್ಲ ಮಾರ್ಕ್ ಮಾಡಿದ್ದೀವಿ. ಆ ಮಾರ್ಕ್ ಎಲ್ಲ ಅಳಿಸೋಗಿದೆ. ವೆಹಿಕಲ್ ಅವರಿಗೆ ಬೇಕಾಗಿ ಕಡೆ ನಿಲ್ಲಿಸ್ತಾರೆ, ಸರಿಯಾದ ಮಾರ್ಕ್ ವ್ಯವಸ್ಥೆ ಇರ್ತದೆ. ಅದನ್ನು ಮಾರ್ಕಿಂಗ್ ಮಾಡಿ ಕೊಡಿದ್ದೀವಿ. ಮನೆ ಕಮಿಷನರ್ ಸೆಕ್ರೆಟರಿಗೆ ಮನೆ ಪತ್ರ ಕೊಟ್ಟಿದ್ವಿ, ಅದು ಪ್ರಗತಿಯಲ್ಲಿ ಅಂತ ಹೇಳ್ತಿದ್ದಾರೆ. ಮತ್ತೆ ಮೇನ್ ಸಮಸ್ಯೆ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲ. ಆ ಟೋಲ್ಗೇಟಲ್ಲಿ ಮೇನ್ ಆಗಿ ಒಂದು ಬೋರ್ಡ್ ಹಾಕಿದ್ರೆ ಅನುಕೂಲ ಆಗ್ತಿತ್ತು. ಬಗೆಹರಿಸಿ ಕೊಡಿದ್ದೇವೆ. ನಾವು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಡ್ತಿದ್ದೀವಿ. ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ನಾವು ಭರವಸೆ ಕೊಟ್ಟಿದ್ದೀವಿ. 15 ದಿವಸದೊಳಗೆ 100% ರಿಸಲ್ಟ್ ಕೊಡ್ತೇವೆ ಅಂತೇಳಿ. ಆ ರಿಸಲ್ಟ್ ಕೊಡೋಕ್ಕಿಂತ ಮುಂಚೆ ಯಾರು ರೆಕಮೆಂಡ್ ಮಾಡಬಾರ್ದು. ನಿನ್ನೆ 3 ಟೈಪ್ ಇದ್ದು 6 ಕಡೆ ರೆಕಮೆಂಡ್ ಬಂತು. ಹಿಂಗೆ ರೆಕಮೆಂಡ್ ಮಾಡಿದ್ರೆ ನಾವು ಹಿಂಗೆ ಕೆಲಸ ಮಾಡೋದು ಹಾಗೆ ಹೇಳಬೇಕು. ಯಾರು ರೆಕಮೆಂಡ್ ಮಾಡದೆ ನೀವು ಸಹಕರಿಸಿಕೊಂಡ್ರೆ ನಾವು 15 ದಿವಸದಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀವಿ ಅಂತೇಳಿ ಈ ಮೂಲಕ ಭರವಸೆ ಕೊಡ್ತೀವಿ. ಅದನ್ನ ನಮ್ಗೆ ಕೊಟ್ಟಿರಲಿಲ್ಲ. ಹಾಗಾಗಿ ಆ ಹಣವನ್ನು ಇದು ಕಾವೇರಿ ಕಲಾಕ್ಷೇತ್ರಕ್ಕೆ ಫಸ್ಟ್ 5 ಕೋಟಿ ಇಟ್ಟಿದ್ವಿ. ಆಮೇಲೆ ಇದು ಏನು ಪಾರ್ಕಿಂಗ್ ಆಗಲ್ಲ ಅಂತ ಹೇಳೋದಕ್ಕೆ, ಯಾಕಂದ್ರೆ ಅಲ್ಲಿಂದ 4 ಕಡೆ ನಾವು ಅಂಡರ್ಗ್ರೌಂಡ್ ಚೆನ್ನಾಗಿ ಕೊಡ್ಬೋದಿತ್ತು. ಅಲ್ಲಿ ಚೆನ್ನಾಗಿರೋ ಒಂದು ಪಾರ್ಕಿಂಗ್ ಮಾಡ್ಬೋದಿತ್ತು. ಅಲ್ಲಿಂದ ಲೋಕಲ್ ಬಸ್ಸಸ್ನ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಒಂದು 5 ಬಸ್ ಬಿಟ್ಟರು ಕಂಟಿನ್ಯೂಸ್ ಓಡಾಡ್ತಾ ಇದ್ರೆ ಎಲ್ಲರೂ ಉಪಯೋಗ ಆಗುತ್ತೆ ಅನ್ನೋಂಥ ಒಂದು ಇದನ್ನು ಮಾಡಿದ್ವಿ. ಬಟ್ ಇವಾಗಲೂ ಪ್ರಯತ್ನ ಪಟ್ಟರೆ PWDಗೆ ಪ್ರೊಮೋಷನ್ ಆಗಲ್ಲ ಅಂತ ಹೇಳ್ಕೊಂಡು ಅದು ಪುನಃ ವಾಪಸ್ PWDಗೆ ಹೋಗಿದೆ. ಅದನ್ನು ಪ್ರಯತ್ನ ಪಟ್ಟರೆ ಅದನ್ನು ಅವರು ಮಾಡಿ ಚೇಂಜ್ ಆಗಿರ್ಬೋದು. ಫಸ್ಟ್ ಅದು ಪ್ರೊಮೋಷನ್ ಹೇಳ್ತಿತ್ತು. ಅದರಿಂದ ನಾನು ಕೇಳೋದು, ಮಡಿಕೇರಿಗೆ ಒಂದು ಔಟರ್ ರಿಂಗ್ ರೋಡ್ 100% ಮಾಡೋಕ್ಕಾಗಲ್ಲ, ಹಾಫ್ ರಿಂಗಲ್ಲಿ ಮಾಡ್ಬೋದು ಅಂತ ನನ್ನೊಂದು ಅನಿಸಿಕೆ. ಅಂದರೆ ಅದನ್ನೊಂದು ಪ್ರಸ್ತಾವನೆ ಎಲ್ಲ ಯೋಚನೆ ಮಾಡಿದರೆ, ಈಗ ಸೋಮವಾರಪೇಟೆ ರೋಡಿಂದ ಈ ಕಡೆಗೆ ಈಗ ಎಕ್ಸಾಂಪಲ್ ಆಗಲಿ ಇದೇ ನಮ್ಮ ಜೂನಿಯರ್ ಕಾಲೇಜ್ ರಸ್ತೆ ಅಲ್ಲಿ ಆ ಚಾಯ್ಸ್ ಹತ್ರ ನಾವು ನಮ್ಮ ಅನಿತಾ ಅಧ್ಯಕ್ಷರಾದ್ರು ಅವ್ರಿಗೆ ತುಂಬ ರಿಕ್ವೆಸ್ಟ್ ಮಾಡಿದೆ. ಚಾಯ್ಸ್ ಹೋಟೆಲ್ ಹತ್ರ ಟನಲ್ ಮಾಡಿ ಕೆಳಗಿಂದ ಈ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಪಾಸ್ ಆಗೋದು ಮಾಡ್ಬೋದು. ಬಟ್ ಟ್ರಾಫಿಕ್ ಒಂದು ಆಲ್ಮೋಸ್ಟ್ ಒಂದು ಕ್ರೌಡ್ ಟೂರಿಸ್ಟ್ ಕ್ರೌಡ್ ಟೌನಿಗೆ ಎಂಟರ್ ಆಗಬೇಕು. ದಸರಾ ದಿವಸ ಯಾರು ಮಂಗಳೂರಿಗೆ ಹೋಗೋರು ಈ ಕಡೆ ಬಂದು ಹೋಗೋಕ್ಕಾಗಲ್ಲ. ಸೊ ಒಂದು ಔಟರ್ ರಿಂಗ್ ರೋಡ್ ಅಂದರೆ ಅದು ಎಷ್ಟು ಫೀಸಿಬಲ್ ಅನ್ನೋ ನನಗೂ ಗೊತ್ತಿಲ್ಲ. ಬಟ್ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಇಂಜಿನಿಯರ್ಸ್ ಅಧಿಕಾರಿಗಳನ್ನು ಕರ್ಕೊಂಡು ಮಾಡಿದ್ರೆ ಔಟರ್ ರಿಂಗ್ ರೋಡ್ ಮಾಡಿದ್ರೆ ಸೋಮವಾರಪೇಟೆ ರೋಡ್ಗೆ ಹೋಗೋರು, ಇಲ್ಲ ಮಂಗಳೂರು ರೋಡಿಗೆ ಹೋಗೋರು, ಮೂರ್ನಾಡು ರೋಡಿಗೆ ಹೋಗೋರು, ಈ ಥರ ಟೌನಿಂದ ಅವರು ಡೈವರ್ಟ್ ಆಗ್ತಾರೆ, ಸಿಟಿ ಒಳಗೆ ಎಂಟರ್ ಆಗಲ್ಲ. ಈಗ ಮೇಜರ್ ಸಿಟೀಸ್ ರೇಟ್ ವ್ಯಾಪಾರ ಸರ್ವನಾಶ ಆಗಿಬಿಡುತ್ತೆ. ಹೇಳ್ತೀನಿ ಈಗ ವ್ಯಾಪಾರ ಸರ್ವನಾಶ. ಈಗ ಹುಣಸೂರು, ಪಿರಿಯಾಪಟ್ಟಣ ಎಲ್ಲ ಬೈಪಾಸ್ ಆಗ್ತದೆ, ಸರ್ವನಾಶ ಆಗಲ್ಲ, ಟೌನ್ ಬೆಳೀತದೆ. ಯಾಕಂದರೆ ನೀವು ಈ ಕಡೆ ಈಗ ಇಷ್ಟು ಟೈಮ್ ಏನಾಗಿದೆ, ಟೌನಿಂದ ಆ ಕಡೆ ಹೋಗ್ತಿದ್ದೆ, ನಾವು ಔಟ್ಸ್ಕರ್ಟಿಗೆ ಹೋಗ್ತಾ ಇರ್ತಿದ್ದೀವಿ. ಈಗ ಔಟ್ಸ್ಕರ್ಟಿಂದ ಟೌನಿಗೆ ಬರ್ತಾರೆ ಮತ್ತೆ. ಅಂದರೆ ಆ ಕಡೆ ಈ ಕಡೆಗೆ ಡೆವಲಪ್ ಆಗ್ತದೆ. ಈಗ ನೀವು ಎಕ್ಸಾಂಪಲ್ ನೋಡ್ಬೋದು, ನಂಜನಗೂಡು ರೋಡ್, ಔಟರ್ ರಿಂಗ್ ರೋಡ್ ಮೈಸೂರು ಮೊದಲು ಹೇಗಿತ್ತು, ಈಗ ಹೇಗಿದೆ. ಈಗ ದಟ್ಟಗಳಿ ಎಲ್ಲ ಉಂಟಲ್ಲ, ಪೂರ್ತಿ ಹಳ್ಳಿ ಅದು, ದಟ್ಟಗಳಿಂದ ಹಳ್ಳಿ ಅದು ಇವತ್ತು ಹೇಗಿದೆ.
ಶ್ರೀರಂಗಪಟ್ಟಣ ಟು ಬಸವನಹಳ್ಳಿ. ಆ 4 ಲೈನ್ ಆದ ನಂತರ ಮಡಿಕೇರಿ ಅಥವಾ ಬಸವನಹಳ್ಳಿಯಿಂದ ಶೃಂಗಪ್ಪ ಮಾರ್ಗವಾಗುವಂತ ವೆಹಿಕಲ್ ಟ್ರಾಫಿಕ್ ಎಷ್ಟಿದೆ ಅಂತ ನೀವು ಈಗಲೇ ಚಿಂತನೆ ಮಾಡಿ ಮುಂದೆ 2 ವರ್ಷದ ನಂತರ ಏನಾಗಬೇಕು ಅಂತ ಈಗಲೇ ಪ್ಲಾನ್ ಮಾಡೋದಿದ್ರೆ ಮಡಿಕೇರಿ ಸರ್ವನಾಶ ಖಂಡಿತ ಅಂತ ಒಂದು ವಾರ್ನಿಂಗ್ ಮೆಸೇಜ್ ಅನ್ನು ಕೂಡ ಡಿಸಿ ಕೊಟ್ಟು ಈಗ ನಾವು ಕೈಯೋಗ ಈಗಲೇ ನಾವು ಯೋಚನೆ ಮಾಡಿ 2 ವರ್ಷದ ಪ್ರಾಜೆಕ್ಟ್ ಆಗಿ ಇಟ್ಕೊಂಡಾಗ ಆ ಸಮಸ್ಯೆ ಆಗೋದಿಲ್ಲ. ನೀವು ಯೋಚನೆ ಮಾಡಿ ಎಕ್ಸ್ಪ್ರೆಸ್ ವೇ ಬರುತ್ತೆ ಶ್ರೀರಂಗಪಟ್ಟಣ ಟು ಬಸವನಹಳ್ಳಿ. ಎಕ್ಸ್ಪ್ರೆಸ್ ವೇ ಬಂದಂತ ವೆಹಿಕಲ್ಸ್ ಬಸ್ಗಳಿಗೆ ಎಂಡಾಗಿ ಆ ನಂತರ ಒಟ್ಟಿಗೆ ನುಗ್ಗಿದಾಗ ಸಿಟಿ ಏನಾಗ್ಬೋದು ಮಡಿಕೇರಿ ಏನಾಗ್ಬೋದು ಅಂತೇಳಿ ಬಿಸ್ನೆಸ್ ನನ್ನ ಪ್ರಕಾರ ಲಾಸ್ ಆಗ್ತಿದೆ. ಯಾಕಂದ್ರೆ ಮ್ಯಾಂಗ್ಳೂರ್ ಪುತ್ತೂರು ಸುಳ್ಯಕ್ಕೆ ಹೋಗೋರೆ ಜಾಸ್ತಿ ವೆಹಿಕಲ್ ಅಥವಾ ರೈಲಲ್ಲಿ ಹೋಗೋದು, ಟೂರಿಸ್ಟ್ಗಳು ಅಂತೂ ಬಹಳ ಗಾಡಿ ಆಗ್ತಾರೆ. ಇದನ್ನ ಈಗಲೇ ಥಿಂಕ್ ಮಾಡಿ MP ಥ್ರೂ ಅಥವಾ MLA ಗವರ್ಮೆಂಟ್ ಸರಿಯಾದ ಪ್ಲಾನ್ ಮಾಡಿದ್ರೆ 2 ವರ್ಷದವರೆಗೆ ಅದು ಕಂಪ್ಲೀಟ್ ಆಗೋದ ಸಾಧ್ಯತೆ ಇದೆ ಅಂತ ಹೇಳ್ತಾ ಬೆಳವಣಿಗೆ ನನ್ನ ಅಭಿಪ್ರಾಯ ಅಷ್ಟೇ ನಾನು ನಿಮ್ಮ ಹತ್ರ ಹೇಳ್ತಿರೋದು. ಅಂದರೆ ಈಗ ನಾನು ಹೇಳಿದಾಗೆ ನಾಗರಿಕರ ಮಧ್ಯದಲ್ಲಿ ನಮ್ಮ ITC ಬಿಲ್ಡಿಂಗ್ ಆಗ್ತಾ ಉಂಟು. ಅದು ಆಗಲಿ, ಒಳ್ಳೆ ಒಳ್ಳೆ ಹೋಟೆಲ್ಗಳು ಬಂದರೆ ನಮ್ಮಲ್ಲಿ ವ್ಯಾಪಾರ ಎಲ್ಲ ಜಾಸ್ತಿ ಆಗುತ್ತೆ, ತುಂಬ ಚೆನ್ನದೆ. ಆದರೆ ಅದಕ್ಕೊಂದು ಸೀಮಿತ ಅವಧಿ ಬೇಕು ಅಂತ ನಾನು ಹೇಳೋದು. ಅದು 20-22 ವರ್ಷ ಆಯಿತು ಸರ್. ಆ ಮಧ್ಯದಲ್ಲಿ ಯಾವಾಗಲೂ ಯಾವಾಗಲೂ ಅವ್ರ ಕೆಲಸ ಮುಗಿಯಲ್ಲ. ಅದರಲ್ಲಿ ಎಷ್ಟೋ ವರ್ಷದಿಂದ ನಡೀತಾ ಇದೆ. ಅದು ಯಾವಾಗಲೂ ಮುಗಿಯಲ್ಲ ಕೆಲಸ. ಸ್ವಲ್ಪ ಟೌನ್ ಒಳಗೆ ಇರುವಂತಹ ಬಿಲ್ಡಿಂಗ್ಗಳು ಒಂದು ಸೀಮಿತ ಅವಧಿನ ಅವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಅಷ್ಟೇ ಸರ್. ನಿವಾಸಿಗಳ ಬಡವರ ಬೇಡಿಕೆಯ ವಿಚಾರವನ್ನು ಮಾತನಾಡಿಸುತ್ತಿದ್ದೇನೆ. ಕೇಂದ್ರಿತ ಪ್ರದೇಶ ಆಗಿರೋದ್ರಿಂದ ಹೆಚ್ಚಿನ ಮನೆಗಳಲ್ಲಿ ಇವತ್ತು ಏನಾಗಿದೆ ಹೋಮ್ ಸ್ಟೇಗಳಾಗಿದೆ, ಅದೇ ರೀತಿ PGಗಳಾಗಿದೆ. ಅದು ಅಲ್ಲಿಯ ಲೋಕಲ್ ಜನರ ಅವರ ಆರ್ಥಿಕ ಸ್ಥಿತಿಗೆ ಅವರಿಗೆ ಬಾಡಿಗೆಗೆ ಮನೆ ಸಿಗೋ ಪರಿಸ್ಥಿತಿ ಆಗಿದೆ. ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ಹೆಚ್ಚಿನವರು ಇವತ್ತು ನಿವೇಶನ ರೈತರಿದ್ದಾರೆ. ಒಂದು 35 ವರ್ಷದ ಹಿಂದೆ ರಾಜರಾಜೇಶ್ವರ ನಗರದಲ್ಲಿ ವಸತಿಯ ವ್ಯವಸ್ಥೆಗಳನ್ನು ಮಾಡಿ ಬಡವರಿಗೆ ಮನೆಗಳನ್ನು ಹಂಚಲಾಗಿದೆ. ಆದರೆ ಇವತ್ತಿನವರೆಗೂ ಆದ ನಂತರ ಇವತ್ತಿನವರೆಗೂ ಮಡಿಕೇರಿಯ ನಿವಾಸಿಗಳ ಬಡವರಿಗೆ ನಿವೇಶನ ಹಂಚಿಕೆ ಆಗಿರತಕ್ಕಂತಹ ಇತಿಹಾಸಗಳಿಲ್ಲ. ಆದ ಕಾರಣ ಈಗಾಗಲೇ ನಿವೇಶನ ರಹಿತರ ಪಟ್ಟಿ ನಗರಸಭೆಯಲ್ಲಿದೆ. 2,500ಕ್ಕಿಂತ ಹೆಚ್ಚು ಕಳೆದ 10 ವರ್ಷ ಹಿಂದೆ ಮಾಡಿರ್ತಕ್ಕಂಥ ಸರ್ವೆ ಪ್ರಕಾರ 2,500ಕ್ಕಿಂತ ಹೆಚ್ಚು ನಿವೇಶನ ರಹಿತರ ಪಟ್ಟಿ ಇದೆ. ಪುನಃ ನೀವು ಅಪ್ಲಿಕೇಶನ್ನ ಕಾಲ್ಫರ್ ಮಾಡಿದರೆ ಒಂದು 5,000 ಜನ ಅಪ್ಲಿಕೇಶನ್ಗಳು ಬರ್ಬೋದು. ಅವರಿಗೆ ನಿವೇಶನದ ಪ್ರಾಮುಖ್ಯತೆ ಆಧಾರದಲ್ಲಿ ಮಡಿಕೇರಿಯಲ್ಲಿ ನಿವೇಶನದ ರೈತರಿಗೆ ನಿವೇಶನದ ವ್ಯವಸ್ಥೆ ಮಾಡಿಕೊಡಬೇಕು. ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದೇ ರೀತಿಯಲ್ಲಿ ತುಂಬ ಮೀಟಿಂಗ್ಗಳಲ್ಲಿ ನಾವು ಹೇಳಿದ್ದೇವೆ. ಮಡಿಕೇರಿ ನಗರದ ಸಭೆಯ ಒಳಗೆ ಸಿಬ್ಬಂದಿ 120 ಸಿಬ್ಬಂದಿಗಳನ್ನು ಕೊರತೆ ಇದೆ. ಪದೇ ಪದೇ MLAಗಳ ಗಮನಕ್ಕೆ ತಂದಿದ್ದೇವೆ. ಆದರೂ ಕೂಡ MLAಗಳು ಈ ವಿಷಯದಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಈಗಾಗಲೇ ನಮ್ಮ ಸ್ಟಾಫ್ಗಳು ಏನಿದೆ, ಒಬ್ಬೊಬ್ಬ ಸ್ಟಾಫ್ಗಳಿಗೆ 3 ಜವಾಬ್ದಾರಿ ಕೊಟ್ಟು ಜನರ ಕೆಲಸಗಳು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಆದ ಕಾರಣ ಈ ವಿಷಯಗಳು ಕೂಡ ಇವತ್ತು MLAಗಳು ಈ ಸಭೆಯಲ್ಲಿ ಇದ್ರೆ ತುಂಬ ಉತ್ತಮ ಆಗ್ತಾಯಿತ್ತು. ಸಭೆ ನಡೀತಾ ಇದೆ, ಅದು ಎರಡನೇ ವಿಚಾರ. ಆದರೆ ಈ ವಿಚಾರದಲ್ಲೂ ಕೂಡ ಖಂಡಿತವಾಗಿ ಇದನ್ನು ಒತ್ತಾಯ ಹಿಂದಿನ ಶಾಸಕರಿಗೂ ಈ ಹಾಲಿ ಶಾಸಕರಿಗೂ ಕೊಟ್ಟರೂ ಕೂಡ ಆ ವಿಚಾರದಲ್ಲಿ ಗಂಭೀರವಾಗಿ ಯಾವುದೇ ಪ್ರೋಗ್ರೆಸ್ ಕಾಣ್ತಾ ಇಲ್ಲ. ಇದರ ಲೋಪ ಏನು ಹೇಳುವುದನ್ನು ಕೂಡ ಬಹಳ ಗಂಭೀರವಾಗಿ ಅರ್ಥ ಮಾಡಿಕೊಂಡು ಮಡಿಕೇರಿ ನಗರದ ಮೂಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಅಷ್ಟು ಸಿಬ್ಬಂದಿಗಳು ಮಡಿಕೇರಿ ನಗರಸಭೆಗೆ ಇರಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಡೆಸಿದ್ದಾರೆ. ದುರಸ್ತಿ ಮತ್ತು ಅಭಿವೃದ್ಧಿ ಒಂದು ಕಾಲಮಿತಿಗಳಿಗೆ ಮಾಡ್ತಾನೆ ಅಂತ ತೀರ್ಮಾನವನ್ನು ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಮಿಷನರ್ ಅವರು ಈಗ ತಗೊಳ್ಬೇಕು. ಮಳೆಗಾಲ ಬರ್ತಿದೆ, ಅವರು ಇನ್ನು ವಿಳಂಬ ಮಾಡೋದು ಬೇಡ. ಅದರೊಟ್ಟಿಗೆ UGD ಕೆಲಸ ಇಡೀ ನಗರದ ರಸ್ತೆಗಳನ್ನು ನರಕಮಯ ಮಾಡಿ ಹಾಕಿದ್ದಾರೆ. ಅದರೊಟ್ಟಿಗೆ ಜಲಜೀವನ್ ಮಿಷನ್ ಅವರು ಪೈಪ್ಲೈನ್ ಕೆಲಸ ಯಾವುದು ಕಾರ್ಯಗತವಾಗಿ ಅಂತಿಮ ಹಂತದಿಂದ ಒಂದು ದೃಷ್ಟಿಕೋನ ಕಾಣೋದೇ ಇಲ್ಲ. UGD ಕೆಲಸ ಎಲ್ಲ ಆಗಿದೆ, ಪೈಪ್ಲೈನು. ಆ ಡಸ್ಟ್ಗಳನ್ನು ತಗೊಂಡು ಡಂಪ್ ಮಾಡೋದಕ್ಕೆ 4.5 ಎಕರೆ ಜಾಗ ಬೇಕು ಅಂತ ಹೇಳಿ 2 ಎಕರೆ ಜಾಗ ಸಿಗ್ಲಿಲ್ಲ ಅಂತ ಹಾಗೆ ಕುಸಿದಿದೆ. ಕೋಟ್ಯಾಂತರ ರೂಪಾಯಿ ದುಡ್ಡು, ಜನರ ತೆರಿಗೆ ಹಣ, ಕೋಟ್ಯಾಂತರ ರೂಪಾಯಿ ಹಣ ಇನ್ನೂ ಕೂಡ ಕಾರ್ಯಗತ ಆಗಿಲ್ಲ. ಆ ಜಲಜೀವನ್ ಮಿಷನ್ ಇಡೀ ನಗರದಲ್ಲಿ ಪೈಪ್ ಹಾಕ್ತಾ ಇದ್ದಾರೆ, ರೋಡೇ ಇಲ್ಲ. ಆ ರೋಡನ್ನು ಸಂಪೂರ್ಣವಾಗಿ ದುರಸ್ತಿ
ಒಂದು ಸಣ್ಣ ಫುಟ್ಬಾಲ್, ಅದ್ರ ಮಧ್ಯದಲ್ಲಿ ಎಲೆಕ್ಟ್ರಿಕ್ ಕಂಬಗಳಿದೆ. ಅದರಲ್ಲಿ ನಡ್ಕೊಂಡು ಹೋಗೋದು ಬಹಳ ಕಷ್ಟ ಆಗಿದೆ. ಇನ್ನು ನೋಡ್ಬೋದು, ಇಬ್ಬರಿಗೆ ಹೋದ್ರೆ ಅದರಲ್ಲಿ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ, ಮಧ್ಯೆ ಎಲೆಕ್ಟ್ರಿಕ್ ಕಂಬಗಳಿದೆ. ಇನ್ನು ಮಳೆಗಾಲದಲ್ಲಿ ಕೊಡೆ ಹಿಡ್ಕೊಂಡಂತೂ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅಲ್ಲಿ ನೀವು ಕೊಡೆ ಹಿಡ್ಕೊಂಡು ಹೋದ್ರೆ ಅಂಗಡಿಗಳಿಗೆ ತಾಗ್ತಾ ಇದೆ. ಯಾರು ಸಹ ಒಂದು ಕೊಡನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಮೇಲೆ ಎತ್ತಿದ್ರೆ ಹಂಚಿಗೆ ತಾಗುತ್ತೆ, ಕ್ರಾಸ್ ಮಾಡಿದ್ರೆ ಅಂಗಡಿಗಳಿಗೆ ತಾಗುತ್ತೆ. 2 ಮಕ್ಕಳು ಅದರಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದರ ಬಗ್ಗೆ ಒಂದು ಆದಷ್ಟು ಬೇಗ ನೀವು ಅದನ್ನು ಕ್ಲಾರಿಫೈ ಮಾಡ್ಬೇಕಂತ, ಮೊದಲು ಈ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ಕೇಳ್ತೀನಿ. ಬರುವಂತ ಹೈವೇನ ನಾನು ಕ್ಯಾನ್ಸಲ್ ಮಾಡಿಸಿ SH88ಗೆ ಸೇರಿಸಿದ್ದೆ. ಈಗಲೂ ನಮ್ಮ ಬಳಿಗೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋದು ಪಾರ್ಕಿಂಗ್. ಈಗ ಅನಿತಾ ಹೇಳಿದ್ರು, ಈಗ IB ಜಾಗದನ್ನ ಟ್ರಾಮಾ ಸೆಂಟರ್ ಮಾಡಲಿಕ್ಕೆ ಕೊಟ್ಟಿದ್ರು, ಅದು ವಾಪಸ್ ಹೋಗಿದೆ ಅಂತ. ಈಗ ಮನೆ ಹಾಸ್ಪಿಟಲ್ನವ್ರಿಗೆ ಮನೆ ಮಾಡಲಿಕ್ಕೆ ಆ ಜಾಗ ಬೇಕಾ? ಅದರ ಬಗ್ಗೆ ಬೇಕಾದ್ರೆ ನಾನೇ ಒಂದು ಮೆಂಬರ್ ಅನ್ನು ರೆಡಿ ಮಾಡಿ ನಿಮಗೂ ಕೊಡ್ತೇನೆ. ನೀವು ಅದರ ಬಗ್ಗೆ MLA ಅವರ ಗಮನ ತಗೊಂಡು ಅದನ್ನ ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಕ್ವಾರ್ಟರ್ಸ್ ಮಾಡಲಿಕ್ಕೆ ಅದಕ್ಕೆ ಕೊಡದೆ ನಮಗೆ ಪಾರ್ಕಿಂಗ್ ಕೊಡಲೇಬೇಕು ಅಂತ ಹೇಳಿ ಅದನ್ನ ನೀವು ರೆಡಿ ಮಾಡಲೇಬೇಕು ಅಂತ ನನ್ನ ಒಂದು ಒತ್ತಾಯ ಇದೆ. ಯಾಕೆಂತ ಹೇಳಿದ್ರೆ ಬೇಕಾದ್ರೆ ನಾನೇ ಒಂದು ಮೆಂಬರನ್ನು ರೆಡಿ ಮಾಡಿ ಮಡಿಕೇರಿಯಲ್ಲಿ 1000 ಜನದ್ದು ಬೇಕಾದ್ರೆ ಸಿಗ್ನೇಚರ್ ತಗೊಂಡು ನಿಮಗೆ ಸಬ್ಮಿಟ್ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ ಸರ್. ಇದನ್ನ ಮಾಡ್ಬೋದು. ಇದನ್ನ ನಾನು ಹೈವೇ ವಿಚಾರದಲ್ಲಿ ಮಾಡಿದಾಗ ಪ್ರತಿ ಅಂಗಡಿಯವರ ಹತ್ರ ಹೋಗಿ ಸೈನ್ ತಗೊಂಡು ಹೈವೇನ ಕ್ಯಾನ್ಸಲ್ ಮಾಡಿದ್ದೇವೆ. ಅದೇ ರೀತಿ ಇದರ ಬಗ್ಗೆ ಹೋರಾಟ ಮಾಡಿದರೆ 3 ಕಡೆಯಿಂದ ಬರುವಂತ ವೆಹಿಕಲ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಇದ್ರ ಬಗ್ಗೆ ನೀವು ಮಾಡಲೇಬೇಕು ಅಂತ ನನ್ನ ಒಂದು ಒತ್ತಾಯ ಇದೆ. ಹಾಗೂ ರಸ್ತೆ ಬದಿಯಲ್ಲಿ ನಡೀತಿರೋ ವ್ಯಾಪಾರ ಬಗ್ಗೆ ಗಮನಿಸಲಿಕ್ಕೆ ಇಷ್ಟಪಡ್ತೀನಿ. ಇದರ ಬಗ್ಗೆ ಮಹೇಶ್ ಅವರು ಹಿಂದೆ ಅದರ ಬಗ್ಗೆ ನಮ್ಮ ಮಾರ್ಕೆಟ್ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಬೇಕು ಕೆಲವು ಕಾರ್ಯಕ್ರಮ ಮಾಡಿದ್ರು. ಈಗ ನೀವು ನಾವು ತಿಮ್ಮೆ ಸಂಘದಿಂದ ಬರುವಾಗ ಕೆಲವು ಪಾಪದವರು ಹಳ್ಳಿಯಿಂದ ಅವರು ಬೆಳೆದ ತರಕಾರಿ ಬೇರೆ ಇತರ ಸಾಮಾನುಗಳು ಬಂದು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ನಾನು ಅವ್ರ ತಪ್ಪು ಹೇಳ್ತಾ ಇಲ್ಲ. ಈಗ ನಾನು ಅನೇಕ ಸಲ ಫುಟ್ಪಾತ್ ಹೋಗ್ತಾ ಇರ್ಬೇಕು, ಅವ್ರು ಮಾಡ್ತಾ ಇರ್ತಾರೆ, ಪುನಃ ಫುಟ್ಪಾತ್ ಕೆರೆ ಇದ್ದು ಪುನಃ ಫುಟ್ಪಾತ್ ಹೋಗೋಂಥ ವ್ಯವಸ್ಥೆ ಆಗ್ತಾ ಇದೆ. ದಯವಿಟ್ಟು ಅದು ಅವ್ರು ಮಾಡ್ಬೋದು ನಾನು ಹೇಳ್ತಾ ಇಲ್ಲ. ಈಗ ಅವರಿಗೆ ಆ ರಸ್ತೆ ಬದಿ ವ್ಯಾಪಾರ ಮಾಡೋರಿಗೆ ಯಾವುದೋ ಜಾಗದಲ್ಲಿ ಸಪರೇಟ್ ಆಗಿ ಅವರು ವ್ಯವಸ್ಥೆ ಮಾಡಿಕೊಟ್ರೆ ಅವ್ರಿಗೂ ಒಳ್ಳೆಯದು, ಬೇರೆ ವ್ಯಾಪಾರ ಮಾಡೋರಿಗೆ ಒಳ್ಳೆಯದು, ನಮ್ಮ ಸಾರ್ವಜನಿಕರಿಗೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಏನಾಗ್ತಿದೆ ಅಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಜಾಗಕ್ಕೆ ಈಗ ನಮ್ಮ ಅಲ್ಲ ಏನಾಗೋಗಿದೆ ಅಂದ್ರೆ ಪರ್ಟಿಕ್ಯುಲರ್ ಕಸದ ಬೆಟ್ಟ ಸುಬ್ರಹ್ಮಣ್ಯನಾದ್ರು ಅಲ್ಲಿ ಸುತ್ತಮುತ್ತವರಿಗೆ ಮಾತ್ರ ಸೀಮಿತ ಆಗೋಗಿದೆ. ಅದು ಸಮಸ್ಯೆ ನಮಗೆ ಅಂದ್ರೆ ಇಡೀ ಮಡಿಕೇರಿಗೆ ಅಂತ ಯಾರು ಯೋಚನೆ ಮಾಡ್ತಿಲ್ಲ. ಫ್ಯೂಚರ್ ಒಂದು ದಿವಸ ಎಲ್ರಿಗೂ ತೊಂದರೆ ಇದೆ ಅದರಿಂದ ಅಂತ. ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಬೋದು, ಈಗ ನೋಡಿ ಬದಲಿ ಜಾಗ ಸರ್ಕಾರದಿಂದ ಸಿಕ್ಕಿ ಆಗಿದೆ, RTC ಆಗಿದೆ ನಗರಸಭೆಗೆ. ಬಟ್ ಏನಂದ್ರೆ ಸಿಸ್ಟಮಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಫಾರೆಸ್ಟ್ LOC ಕೊಡ್ತಾ ಇಲ್ಲ. ಪರ್ವೇಜ್ ಆ್ಯಪಲ್ಲಿ ಈಗ ಅಲ್ಲೇನೋ ಮಾತಾಡ್ತಾ ಇದ್ರು, ಈ ಕೇಬಲ್ ಕಾರಿಗೆ ಪರ್ವೇಜ್ ಆ್ಯಪಲ್ಲಿ ಸೇಮ್ ಅದೇ ಸಿಸ್ಟಮ್ ಇಲ್ಲೂ ಆಗಿದೆ. ಅವರು ಇದು ಮಾಡ್ತಾ ಇಲ್ಲ. ಇನ್ನು DC ತುಂಬ ಪ್ರಯತ್ನ ತಗೊಂಡಾಗ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಯಾಕಂದರೆ ನಮ್ಮಲ್ಲಿ ಒಂದು ಇಷ್ಟು ಜನ ಈಗ ಸತ್ಯ ಹೇಳ್ತೀನಿ, ನಮ್ಮೊಟ್ಟಿಗೆ ಓಡಾಡ್ತಿದ್ದವ್ರು ಒಂದು 2-3 ಇಬ್ಬರಿಗೆಲ್ಲ ಒಂದು ಏಜು ಆಗಿದೆ. ಅವರು ಅಂದ್ರೆ ತುಂಬ ಓಡಾಡೋಕ್ಕಷ್ಟೇ. ಈಗ ನಿನ್ನೆ ಸಂತೋಷ ನನಗೇನೋ ಮಾತಾಡಿದಾಗ ಅವರೊಟ್ಟಿಗೆ ಮಾತಾಡಿದಾಗ ಅವ್ರಿಗೆ ಆ ಥರ ಕಿವಿ ಸ್ವಲ್ಪ ದೂರ ಆ ಥರ ಅವ್ರಿಗೂ ಅಂದರೆ ಏಜ್ ಆಗಿದೆ. ಸೊ ಅಂಥದ್ದನ್ನೆಲ್ಲ ನಾವು ಯೋಚನೆ ಮಾಡ್ಕೋಬೇಕು. ನಾವು ಮುಂದೆ ಅದನ್ನ ತಗೊಂಡು ಹೋಗ್ಬೇಕಲ್ಲ. ಈಗ ಇಡೀ 2-3 ದಿವಸಕ್ಕೆ ಸೀಮಿತ ಆಗೋದಿಲ್ಲ. ಪ್ಲಸ್ ಇನ್ನೊಂದಂದ್ರೆ ತಗೊಂಡೋಗಿ ಎಲ್ಲ ಕೊನೆಗೆ ಒಂದು ಇನ್ನೊಂದು ಕಡೆ ಡಂಪೇ ಮಾಡೋದಲ್ವಾ. ಈಗ ಮೊನ್ನೆ ನಾನು ನಮ್ಮ ನಗರಸಭೆ ಗ್ರೂಪಲ್ಲಿ ಒಂದು ಇದು ಹಾಕಿದ್ದೆ, ಲಕ್ನೋ 43 ಪ್ಲೇಸಲ್ಲಿ ಇದೆ ಸಿಟಿ ಇವತ್ತು ನಮ್ಮ ಇದು ವರ್ಲ್ಡ್ ಅದು ಇಂಡಿಯಾದ ನಂಬರ್ 3 ಕ್ಲೀನೆಸ್ಟ್ ಸಿಟಿ. ಸೊ ಅವನಿಗೆ ಇದಿದ್ರೆ ಮಾಡ್ಬೋದು. ನಾನು ಲೀಡ್ ತಗೊಳಕ್ಕೆ ರೆಡಿ ಇದ್ದೀನಿ, ಕಾಂಪ್ರೇಟ್ ಮಾಡ್ಬೋದು. ಅದನ್ನ ಈಗಾಗಲೇ ಒತ್ತುವರಿ ಮಾಡ್ಕೊಂಡು ಕಟ್ಟಿ ಇವತ್ತೇನು ನಮ್ಮ ನಗರದಲ್ಲಿ ನೀರು ಹೋಗ್ಲಿಕ್ಕೆ ಜಾಗ ಎಷ್ಟು ಅಗಲ ಇತ್ತು ಅದೆಲ್ಲ ಕಮ್ಮಿಯಾಗಿ ಇವತ್ತು ನೀರು ಹೋಗದೆ ಎಲ್ಲ ಯಾವುದು ಇವಾಗ ಎಕ್ಸಾಂಪಲ್ ಕಾವೇರಿ ಲೇಔಟ್ ಇರ್ಬೋದು, ನಿಮ್ಮ ಮುಳಿಯ ಲೇಔಟ್ ಇರ್ಬೋದು, ಅಲ್ಲೆಲ್ಲ ನೀರು ಹತ್ತಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ರಾಜಕಾಲುವೆನ ಏನು ಮೊದಲು ದೊಡ್ಡದಿತ್ತು ಅದನ್ನ ಸ್ವಿಂಕ್ ಮಾಡಿ ಒತ್ತುವರಿ ಮಾಡಿಕೊಂಡು ಇವತ್ತು ಚಿಕ್ಕದಾಗ್ತಾ ಇದೆ. ಎಕ್ಸಾಂಪಲ್ ಕಾವೇರಿ ಲೇಔಟಲ್ಲಿ ರಾಜಕಾಲುವೆ ಕಾಲುವೆ ಇದೆ, ಕಾಲುವೆನ ಬ್ಲಾಕ್ ಮಾಡಿಬಿಟ್ಟು ಆ ಪ್ಲಾನ್ನೇ ಚೇಂಜ್ ಮಾಡಿ ಅದರ ಮೇಲೆ ಮನೆ ಕಟ್ಟಿದ ಸಮೇತ ಇದೆ. ಹಾಗಾಗಿ ಅದರ ಬಗ್ಗೆ
ಕಾನೂನಲ್ಲಿ ಮುನ್ಸಿಪಾಲಿಟಿ ಆ್ಯಕ್ಟಲ್ಲಿ ಅವಕಾಶ ಇದೆ. ನೀವೊಂದು 30% 20% ವರೆಗೆ ಅದು ವೈಲೇಷನ್ ಇದ್ರೆ ಹೊಡಿಬೇಕು ಅಂತಿಲ್ಲ, ಅದನ್ನ ನೀವು ಮನ್ನಣೆ ಮಾಡ್ಬೋದು. ಕೆಲವೊಂದು ಇದರಲ್ಲಿ 30% ವರೆಗೆ ಮಾಡ್ಬೋದು. ಇನ್ನು ನೀವು ಕಟ್ಟಿ ಮುಗಿಸ್ಬಿಟ್ರೆ ನಮ್ಮಲ್ಲಿ ಸೆಕ್ಷನ್ 107 ಒಳಗಡೆ ಕೆಲವೊಂದು ಆ್ಯಕ್ಟಲ್ಲಿ ಸೆಕ್ಷನ್ಗಳಿದೆ. ಅದ್ರ ಪ್ರಕಾರ ನಾವು ಡಬಲ್ ಟ್ಯಾಕ್ಸ್ನ ಕಟ್ಟಿಸ್ಕೊಂಡು ನಾವು ಮಾಡ್ಕೊಳ್ತೀವಿ. ರಾಜ್ಯ ಸರ್ಕಾರದ ಆದೇಶ 2 ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ಮಾಡಿದ್ದಾರೆ. ಪ್ರತಿ 3 ತಿಂಗಳಿಗೆ ಒಮ್ಮೆ ಕಟ್ಟಡವನ್ನು ಕಟ್ತಾ ಇರಬೇಕಾದ್ರೆ ಆ ಕಟ್ಟಡಗಳನ್ನ ಪರಿಶೀಲನೆ ಮಾಡಿ ಅನಧಿಕೃತವಾಗಿ ಅದನ್ನ ಕಟ್ಟಡ ಕಟ್ತಾ ಇದ್ರೆ ಅದನ್ನು ನಿಲ್ಲಿಸಬೇಕು. ನಿಲ್ಲಿಸಿ ಅವರಿಗೆ ನೋಟಿಸ್ ನೀಡಿ ಅದನ್ನ ಸರಿಯಾದ ರೀತಿಯಲ್ಲಿ ಕಟ್ಟುವಂತೆ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಸ್ಥಳೀಯ ಸಂಸ್ಥೆಗಳು ಹಾಗೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ಕೂಡ ವರದಿಯನ್ನು ಸಲ್ಲಿಸಬೇಕು. ಅದು ಮೊದಲು 3 ತಿಂಗಳಿಗಿದ್ದಂತ ಈಗ ಇನ್ನೂ ಕೂಡ ಅದನ್ನ ಕಮ್ಮಿ ಮಾಡಿ ಕಳಿಸ್ಬೇಕು ಅಂತಾಗಿ ನಾನು ಈ ಬಗ್ಗೆ ಹಳ್ಳಿಯಿಂದ ಕೂಡ ಒಮ್ಮೆ ಕೇಳಿದಾಗ ನಮಗೆ ಕಾಲಕಾಲಕ್ಕೆ ನಾವು ಅವಕಾಶ ಕೊಡಬೇಡಿ, ಕೇವಲ 2 ದಾಖಲಾತಿಗಳನ್ನ ನೀಡಿದರಷ್ಟೇ ಸಾಕು ಅಂತ ಹೇಳುವಂಥದ್ದು ವ್ಯವಸ್ಥೆ ಆಗಿದೆ. ನಾನು ಅದನ್ನು ಕೂಡ ಮಾಹಿತಿ ತೆಗೆದಾಗ ಅದರಲ್ಲಿ ಅದೇ ರೀತಿ ಕೊಟ್ಟಿದ್ದಾರೆ. ಒಂದು ನಮ್ಮ ಸ್ವಂತ ಕಟ್ಟಡ ಹೊಂದಿದ್ರೆ ಅದಕ್ಕೆ ಒಂದು ದಾಖಲೆ, ಬಾಡಿಗೆದಾರರಾಗಿದ್ರೆ ನಾವು ಮಾಡಿರುವಂಥ ಎಗ್ರಿಮೆಂಟ್ ಕಾಪಿ ಹಾಗೂ ಒಂದು ಆಧಾರ್ ಕಾರ್ಡ್, ಇದು 2 ಮಾತ್ರ ನೀಡಿದರೆ ಸಾಕು. ಇದು ಅಧಿಕೃತವಾಗಿ ನಮಗೆ ನಗರಸಭೆಯಿಂದ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ನಾವು ಇವತ್ತು ಅದೇ ಪರವಾನಗಿ ಪಡೆಯಲಿಕ್ಕೆ ಹೋದ್ರೆ ಅವರ ಒಂದು ಫಾರ್ಮ್ನಲ್ಲಿ 7 ರೀತಿಯ ದಾಖಲೆಯನ್ನ ಕೇಳ್ತಾರೆ. 7 ರೀತಿಯ ದಾಖಲೆಯನ್ನು ಕೇಳ್ತಾರೆ. ಹಿಂದೆ ವಿಜಯ್ ಕುಮಾರ್ ಅವರು ಕಮಿಷನರ್ ಇದ್ದಾಗ ಬಹಳಷ್ಟು ಸಲ ನಾವು ಹೇಳಿದಾಗ ಅವರು ಜಾಗೃತ ಇಲ್ಲ, ನಾವು ಅದನ್ನು ಕೇಳಿ ಇದು ಹಳೆ ಫಾರ್ಮ್ ಮಾಡಿಲ್ಲ ಅಂತ ಹೇಳಿ ಈ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳ್ಕೊಂಡು. 3ನೇದು ಮುಂದಿನ ದಿನಗಳಲ್ಲಿ ಹೊಸ ಆಗ್ತದೆ ಅಂತ ಹೇಳಿದ್ದಾರೆ. ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ. ಆದರೆ ಬಹಳ ವರ್ಷಗಳಿಂದ ಸಕಾಲ ವ್ಯವಸ್ಥೆ ನಗರಸಭೆಯಲ್ಲಿ ಇಲ್ಲ. ಹಾಗಾಗಿ ನಮಗೆ ನಿರ್ದಿಷ್ಟ ಸಮಯದಲ್ಲಿ ಕೆಲಸಗಳು ಆಗ್ತಾ ಇದೆ. ಇದು ಬಹಳ ಬಹಳ ಒಂದು ಸೂಕ್ಷ್ಮದ ವಿಚಾರ. ನಗರಸಭೆಯಲ್ಲಿ ನಮಗೆ ಇದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆ ಮಾಡಿದ್ರೆ ಇವತ್ತು 2 ವರ್ಷ 3 ವರ್ಷ ಕೆಲವರು ಏನು ಕಾಯ್ತಾ ಇದ್ದಾರೆ, ಕೆಲವೊಂದು ದಾಖಲಾತಿಗಳನ್ನು ಸರಿಪಡಿಸಲಿಕ್ಕೆ ಆ ವ್ಯವಸ್ಥೆ ಆಗ್ತಾ ಇರಲಿಲ್ಲ. ಇದನ್ನ ದಯವಿಟ್ಟು ತ್ವರಿತವಾಗಿ ಅದನ್ನ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೀವಿ. ಸೊ ಮೂಲದಲ್ಲೇ ನಾವು ಎಲ್ಲವನ್ನು ಸರಿ ಮಾಡಿಕೊಂಡ್ರೆ ನಗರದಲ್ಲಿ ಟ್ರಾಫಿಕ್ ಕಂಜೆಷನ್ ನೇತಾಡಲಿಕ್ಕೆ ಅವಕಾಶ ಕೊಡಬೇಡಿ ಅನ್ನೋ ಒಂದು ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ. ಒಂಚೂರು ಈಗ ಯಾರು ಹೇಳಿದ್ರು ಹಂದಿ ಮಾಂಸದ ರೀತಿ ಅಂತ ಹೇಳಿ ಆ ಥರ ಕೊಡೋದು ಬೇಡ. ನಗರದ ಸೌಂದರ್ಯಕ್ಕದು ತೊಂದರೆ ಇರೋದಿಲ್ಲ, ಅದನ್ನ ಗಮನಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಸಭೆಗಳು ನಡೀತಾ ಇದೆ ಸರ್. ಸಭೆಗಳಿಗೆ ಸಮಸ್ಯೆ ಆಗ್ತದೆ. ಮೊದಲೇ ನಾವು ಸಣ್ಣ ಸಮಸ್ಯೆ 1-2 ತಿಂಗಳು ಆಗಿಲ್ಲ ಬಿಟ್ಟರೆ ಈಗ ಪ್ರತಿ ತಿಂಗಳು ಸಭೆಗಳು ನಡೀತಾ ಇದೆ. ಸಭೆಗಳಿಗೆ ತೊಂದರೆ ಆಗ್ತಿಲ್ಲ. ಅಥವಾ ದಾಖಲಾತಿಗಳು ಸರಿಯಾಗಿರುತ್ತೆ ಇದು ಅದರಲ್ಲಿ ಕನ್ವರ್ಷನ್ ಕೂಡ ಆಗ್ತಾ ಇದೆ. ಸಾಕಷ್ಟು ಆಗಿದೆ, ಬಟ್ ದಾಖಲಾತಿ ಸರಿಯಾಗಿರ್ಬೇಕು ಅಷ್ಟೇ. ಸಾಕಷ್ಟು ಬೆಂಗಳೂರಿಗೆ ಮಾಡಿದ್ರೆ ಬೇಕಾಗಲ್ಲ, ಫ್ಯೂಚರ್ ಮಾಡೋಕ್ಕಾಗಲ್ಲ ಸರ್. CDP-ಗೂ ಅದಕ್ಕೂ ಚೇಂಜ್ ಆಫ್ ಲ್ಯಾಂಡ್ ಅಗ್ರಿಕಲ್ಚರ್ ನಾವು ಕನ್ವರ್ಷನ್ ಮಾಡಲಿಕ್ಕೆ ವೆದರ್ ಇಟ್ಸ್ ರೆಸಿಡೆನ್ಷಿಯಲ್ ಆರ್ ಕಮರ್ಷಿಯಲ್ ಅದನ್ನ ಮಾಡಲಿಕ್ಕೆ ಚೇಂಜ್ ಆಫ್ ಲ್ಯಾಂಡ್ಗೆ ನಾಳೆ CDP ಆದಷ್ಟು ಸುತ್ತ ಬೆಂಗಳೂರಿಗೆ ಹೋಗಲೇಬೇಕಾಗುತ್ತೆ. ಅದು ಇವತ್ತು ನಡೀತಾ ಇದೆ. ಚೇಂಜ್ ಆಫ್ ಲ್ಯಾಂಡ್ಗಳು ಆಗ್ತಾ ಇದೆ, ಕನ್ವರ್ಷನ್ಗಳು ಆಗ್ತಾ ಇದೆ, ಎಲ್ಲ ಸಮಸ್ಯೆಗಳಾಗ್ತಿಲ್ಲ. ದಾಖಲಾತಿಗಳು ಸರಿಯಾಗಿರ್ಬೇಕಂದ್ರೆ ನೋಡ್ಬಿಟ್ಟು ಕೇಳ್ತಾರೆ ಅಥವಾ ಕೆಲವೊಂದು 9 ಮೀಟರ್ 6 ಮೀಟರ್ ಅಂತ ಅದನ್ನು ಸ್ವಲ್ಪ ರಿವೈಸ್ ಮಾಡಿ ಪರಿಷ್ಕರಣೆ ಮಾಡಿ ಅದನ್ನ ಕಮ್ಮಿ ಮಾಡಿ. ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಈಗ 40 ರೋಡ್ಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅದು ಸ್ವಲ್ಪ ಪರಿಷ್ಕರಣೆ ಮಾಡಲಿಕ್ಕೆ ನಾವು ಈಗಾಗಲೇ ಸೆಕ್ರೆಟರಿ ನಾನು ಡೈರೆಕ್ಟಾಗಿ ಮಾತಾಡಿದ್ವಿ. ಅದು ಕೂಡ ಆ ಹಂತದಲ್ಲಿದೆ. ಕನ್ವರ್ಷನ್ಗಳು ಆಗ್ತಾ ಇದೆ. ಆ್ಯಂಡ್ ಅದು ಯಾವ ದೊಡ್ಡ ಯಾವ ನನಗೆ ಗೊತ್ತಿರೋ ನನಗೆ ದೊಡ್ಡ ಆ ರೀತಿಯ ಸಿಂಗಲ್ ಕೋರ್ಟ್ ಯಾವ ಸಮಸ್ಯೆಗಳು ಆಗ್ತಾ ಇಲ್ಲ. ಅನ್ಲೆಸ್ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇದ್ದರೆ ಅಥವಾ ಸ್ಥಳ ಹೋಗಿದ್ರೆ ಯಾವುದೇ ಸಮಸ್ಯೆಗಳಿಂದ ಕೆಲಸ ನಡೀತಾ ಇದೆ. ಬಡಾವಣೆ ಮಾಡೋದು ಬಡಾವಣೆ ಮಾಡಿ ನಾವು ಸಾಕಷ್ಟು ಪ್ರಯತ್ನ ಪಟ್ಟು ಅದಕ್ಕೆ ಜಾಗಗಳಿಲ್ಲ. ಯಾಕಂದರೆ ನಮ್ಮ ಲಿಮಿಟಲ್ಲೇ ಮಾಡಬೇಕಾಗುತ್ತೆ. ಬಡಾವಣೆ ಮಾಡೋದಾದ್ರೆ 3 ಲಿಮಿಟಲ್ಲೇ ಮಾಡಬೇಕು. ನಮಗೆ ಇರೋದೊಂದು 5 ಪಂಚಾಯತ್ 8 ವಿಲೇಜ್ಗಳಿದೆ, ಅಲ್ಲಿ ಮಾತ್ರ ಮಾಡಲಿಕ್ಕೆ ಅವಕಾಶ ಇರೋದು. ಆ್ಯಕ್ಚುಲಿ ನಾವು ಗಾಡಿಗಳು ಜಾಗ ಮಾಡಬೇಕು. 50 ಒಳ್ಳೆ ಜಾಗ, ಒಳ್ಳೆ ಜಾಗ ನಾನು ಶಾಸಕ ಡೈರೆಕ್ಟ್ ನೋಡ್ಕೊಂಡು ಅದರಲ್ಲಿ 25% ನಮ್ಮ ಅಮೀನ್ ಮೈಸೂರು ಹೇಳಿದಾಗೆ ಆಶಾ ಯೋಜನೆಯಲ್ಲಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡ. ಬಾಕಿ 25 ಎಕರೆನ ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಲೇಔಟ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರು. ಬಟ್ ಅದು ನಮ್ಮ ಲಿಮಿಟ್ ಇಲ್ಲ. ಯಾಕೆ ಗಾಡಿಗಳು ಕೂಡ ಲಿಮಿಟ್ ಇಲ್ಲದೆ ಇತ್ತು. ಬಟ್ ಇವರು ಹೇಳಿದಾಗ ಅದಕ್ಕೆ ಒಂದು ವಸತಿಯನ್ನು ಮಾಡಲಿಕ್ಕೆ ಶಾಸಕ ಅದ್ರ ಬಗ್ಗೆ ಆಸಕ್ತಿ ಇದೆ. ಅವ್ರಿಗೆ ಆ ಜಾಗದ ಬಗ್ಗೆ ಅರಿವು ಕೂಡ ಇದೆ, ನೋಡಿದ್ದಾರೆ. ಅದೊಂದು ಪ್ರಯತ್ನ ಒಂದು ಕಡೆ ನಡೀತಾ ಇದೆ. ಎರಡನೇದಾಗಿ ಮೂಡ ಕಚೇರಿ ಕೂಡ ಅಷ್ಟೇ. ಕಚೇರಿ ನಮ್ಮ ಮೂಡ ನಗರ ಪಾಲಿಕೆ ಆಸ್ತಿ ಆಗಿಲ್ಲ. ಅದನ್ನು ನಾವು ಬಂದ ಮೇಲೆ ಅದನ್ನು ಅಪ್ಲೈ ಮಾಡಿ ಅದು RTO ಹಂತದಲ್ಲಿ ಡಿಸಿಷನ್ ಮಾಡಿ ಈ ಸದ್ಯಕ್ಕೆ ಜಾಗ ನಮ್ಮ ಮೂಡ ಫ್ಯಾಕ್ಟ್ರಿಗೆ ಬಂದಿದೆ. ಅದೀಗ ಲೈಕ್ ಡಾಕ್ಯುಮೆಂಟ್ ನಮಗಾಗಿದೆ. ಅದನ್ನ ಶಾರ್ಟ್ ವಿತಿನ್ 6-7 ಮಂತ್ಸಲ್ಲಿ ಅದನ್ನು ಡೆಮೊಲೇಷನ್ ಮಾಡಿ ಹೊಸ ಕಟ್ಟಡ ಕಟ್ಟಿ ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆಗಳಾಗ್ತಿದೆ. ಹಾಗೆ CPC ಲ್ಯಾಂಡ್ ಹತ್ರ ಈ ಹಿಂದೆ ಬಸ್ ಸ್ಟ್ಯಾಂಡ್ ಮಾಡಿ ಆ ಜಾಗಗಳು ನಾವು ಬರಲಿಕ್ಕೆ ಸುಮಾರು ತಾವು ಹೇಳಿದಾಗ ಎಲ್ಲ ಇಂಪ್ರೋಸಿಂಗ್ ಸುಮಾರು ಹೋಗಿತ್ತು. ನನಗೆ ಮೊನ್ನೆ ಕೂಡ ಅವ್ರಿಗೆ ಆಂದೋಲನ ಮಾಡಿದ್ದೆ. ಈಗ ಆ ಜಾಗ
ಬೇಲಿ ಹಾಕಿ ಮಾಡೋ ಕೆಲಸ ಮಾಡಬೇಕು ಅಂತ ಲಾಸ್ಟ್ ಮೀಟಿಂಗ್ ಸಮೇತ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅದು ಕೂಡ ಈಗ ಶಾರ್ಟ್ಲಿ ಆಗ್ತದೆ. ಆ CSಗಳನ್ನ ನಾವು ಉಳಿಸ್ಕೊಂಡು ಅಲ್ಲಿ ಬೇರೆ ಬೇರೆ ಸರ್ಕಾರಿ ಕಚೇರಿಗಳಿಗೆ ಅದನ್ನ ಕೊಡುವಂಥ ಕೆಲಸ ಇರ್ಬೋದು, ಅಥವಾ ಯಾರೋ ಸಂಘ ಸಂಸ್ಥೆಗಳಿಗೆ ಕೊಡಲಿಕ್ಕೆ ಅವಕಾಶ ಇದೆ. ಅಂದರೆ ಸೇಲ್ ಮಾಡಲಿಕ್ಕೆ ಸುಲಿಗಲ್ಲ, ಅದನ್ನ ಮಾಡಿರುವಂಥ ಕೆಲಸಗಳು ಮಾಡ್ತಾ ಇದ್ದೇವೆ. ಅದು ಆಗ್ತದೆ. ಅದರದ್ದೇ ಕೂಡ ಕೆಲವು ಸಮಸ್ಯೆಗಳ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಸತೀಶ್ ಅವರು ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಸಂಬಂಧಪಟ್ಟರು ಆ ಕಾಯಿಲೆ ಇರಲೇ ಇಲ್ಲ, ಇವತ್ತು ಇರಲಿಲ್ಲ. ಫಸ್ಟ್ ಟೈಮ್ ಇವತ್ತು ಅದು ಅಪ್ರೂವಲ್ ಆಗಿದೆ. ಬಹುಶಃ ಒಂದು 6 ತಿಂಗಳಲ್ಲಿ ಕಾರ್ಡ್ ಫುಲ್ ಸೆಟ್ ಡಾಕ್ಟರ್ಸ್ ಆಗಿ ಬರ್ತಾರೆ. ಅದಕ್ಕಿರೋ ಅದು ಮಾಡಿದ್ರೆ ಡಾಕ್ಟರ್ ಮಾಡಲೇಬೇಕಾಗುತ್ತೆ, ಮಾಡ್ತಾರೆ, ಅದಾಗುತ್ತೆ. ಮತ್ತೆ ನಗರಸಭೆಯಲ್ಲಿ ಅಧಿಕಾರಿಗಳ ಕೊರತೆ ಬಗ್ಗೆ ಕೂಡ ಗಮನಕ್ಕೆ ಬಂತು. ಅದು ಕೂಡ ಶಾಸಕರಿಗೆ ಚರ್ಚೆ ಮಾಡಿ ಅಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ ಮಡಿಕೇರಿ ನಗರಸಭೆಗೆ ಯಾವ ಬರ್ಲಿಕ್ಕೆ ನಾನು ಅದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಅಲ್ಲ ಇರ್ಬೋದು, ಕಾರಣ ಅದು ಕೂಡ ಇರ್ಬೋದು. ಬಟ್ ಸಮಸ್ಯೆ ಅದು ನಾವು ರಿಕ್ವೆಸ್ಟ್ ಮಾಡ್ಕೊಡ್ತಿದ್ವಿ. ಗೌರ್ಮೆಂಟ್ ಆರ್ಡರ್ ಮಾಡಿದ ಸಮೇತ ಅದನ್ನ ಕ್ಯಾಸ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟು ಮಡಿಕೇರಿಗೆ ಬರ್ಲಿಕ್ಕೆ ಯಾರು ರೆಡಿ ಇಲ್ಲ, ಸ್ಪೆಷಲಿ ನಗರಸಭೆ. ನನಗೆ ಅದು ಯಾಕೆ ಅನ್ನೋದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆದಷ್ಟು ಮಾಡಲಿಕ್ಕೆ ಮುಸ್ಲಿಮ್ 2-3 ಹೊಸ ಬಂದವರು ಇದ್ದಾರೆ. ಅದನ್ನ ಫುಲ್ಫಿಲ್ ಮಾಡಲಿಕ್ಕೆ ಬೇರೆ ಯಾವ ರೀತಿ ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಮತ್ತು ಪ್ರವಾಸೋದ್ಯಮ ಸಂಬಂಧಪಟ್ಟಾಗ ರಾಜಸೀಟ್ ರಸ್ತೆ ವಿಚಾರ ಬಂತು. ರಾಜಸೀಟ್ ರಸ್ತೆ ಈಗಾಗಲೇ ಅದು ಟೆಂಡರ್ 1.5 ಕೋಟಿ ಕಾಂಕ್ರೀಟ್ ರೋಡ್ ಆಗ್ತಾ ಇದೆ. ಕಾಂಕ್ರೀಟ್ ರೋಡಿಂದ ಎಣ್ಣೂರಿಗೆ ಕಾಂಕ್ರೀಟ್ ರೋಡ್ ಆಗ್ತಾ ಇದೆ. ಮತ್ತು ಶಾಸಕರು ವಿಶೇಷ ಪ್ರಯತ್ನದಿಂದ ಬಹಳಷ್ಟು ವರ್ಷಗಳ ನಂತರ ಶಾಸಕರು ವಿಶೇಷ ಪ್ರಯತ್ನದಿಂದ ಕಳೆದ 3 ಕೋಟಿ ನಗರಸಭೆಗೆ ಒಂದು ಅನುದಾನ ಬಂತು. ಅದರಲ್ಲಿ ನಗರದಲ್ಲಿ ಮುಖ್ಯ ರಸ್ತೆಗಳನ್ನ ಆಯ್ದ ರಸ್ತೆಗಳನ್ನ ನೋಡಿ ಅಲ್ಲಿ ಅದು ಆಲ್ರೆಡಿ ಟೆಂಡರ್ ಆಗಿದೆ. ಆಲ್ಮೋಸ್ಟ್ ಕೆಲಸಗಳು ಮುಗಿತಾ ಬಂದಿದೆ. ಅದರಲ್ಲಿ ಪ್ರತಿ 23 ವಾರ್ಡಿಗೆ ಸಮೇತ 5 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಉಳಿದ ಹಣದಲ್ಲಿ ಮಡಿಕೇರಿ ಮುಖ್ಯ ರಸ್ತೆಗಳನ್ನ ತಗೊಂಡು ಕೆಲಸಗಳು ಮಾಡಿದ್ದಾರೆ. ಅದು ಆಲ್ಮೋಸ್ಟ್ ಕೆಲಸಗಳು ಕೂಡ ಕಂಪ್ಲೀಟ್ ಆಗಿದೆ. ಸುಮಾರು ಈಗೆಲ್ಲ ಕಾಂಕ್ರೀಟ್ ರೋಡ್ಗಳು ಈಗ ಸುಮಾರು ಕಾಣ್ತಾ ಇದೆ, ಅದೆಲ್ಲ ಅದೇ ನಿಧಿಗೆ ಆಗ್ತದೆ ಅಂತ. ಅದು ಒಂದು ಅದಲ್ಲದೆ ಮತ್ತೆ 350 ಲಕ್ಷಗಳ ಒಂದು ಇದು ಕೂಡ ಬರಲಿಕ್ಕಿದೆ. ಸದ್ಯದಲ್ಲಿ 3.5 ಕೋಟಿನ ವಿಶೇಷ ಪ್ರಯತ್ನದಿಂದ ಸ್ಪೆಷಲ್ ಗ್ರಾಂಟ್ SMC ಸ್ಪೆಷಲ್ ಗ್ರಾಂಟ್ 300 ಕೋಟಿಗಳು ಶಾಸಕರ ಆಸಕ್ತಿಯಿಂದ ಬರ್ತಾ ಇದೆ. ಅದರಲ್ಲಿ ನಾವು ಹೇಳಿದಾಗೆ ರಾಜಸೀಟ್ ರಸ್ತೆ ಏನೀಗ ನಮ್ಮ ಕಾಫಿ ಬೋರ್ಡಿಂದ ರಾಜಸೀಟ್ವರೆಗೆ ಇದೆ, ಆ ರಸ್ತೆ ಅಲ್ಲಿಂದ ಮತ್ತೆ ಮಯೂರ ವ್ಯಾಲಿ ಹೋಟೆಲ್ ಅವರಿಗೆ ಕಂಟಿನ್ಯೂ ಮಾಡಿದ್ರು ಅಂತ ಈ 350 ಲಕ್ಷ ಬರಲಿಕ್ಕಿದೆ. ಮತ್ತು ತಾವು ಹೇಳಿದಾಗೆ ಜೂನಿಯರ್ ಕಾಲೇಜ್ ರಸ್ತೆ ಕೂಡ ಅವರೇ ತಗೊಂಡಿದ್ದಾರೆ ಕಾಂಕ್ರೀಟ್ ರೋಡ್ ಮಾಡಲಿಕ್ಕೆ. ಮತ್ತು ನಮ್ಮ ಆರ್ಮಿ ಕ್ಯಾಂಟೀನ್ ಇರುವಂಥ ರಸ್ತೆ, ನಮ್ಮ CFMC ಕಾಲೇಜಿಗೆ ಹೋಗೋ ರಸ್ತೆ ತುಂಬ ಅಗತ್ಯವಿದೆ. ಆ ರಸ್ತೆಗಳು ಮತ್ತು ನಮ್ಮ ಗೌಳಿ ಬೀದಿ ರಸ್ತೆ ಆಲ್ಮೋಸ್ಟ್ ಕಾಂಕ್ರೀಟ್ ರೋಡ್ ಆಗಿದೆ. ಮೇಡಮ್ ಮನೆ ಮುಂದೆ ಅಂತ ಗೌಳಿ ಬೀದಿ ಮಾಡಲಿಕ್ಕೆ ಅದೊಂದು ರಸ್ತೆ ಕೂಡ ಇದೆ ಅಲ್ಲಿ. ಸೊ ಈ ಮುಖ್ಯವಾಗಿ ಇರುವಂಥಕ್ಕಂಥ ಇಲ್ಲಿ ಯಾವ ವಾರ್ಡಲ್ಲಿ ಮಾಡಲಿಕ್ಕೆ ಹೋಗಲಿಲ್ಲ. ಮುಖ್ಯವಾಗಿ ನಗರದಲ್ಲಿ ಜಾರಿ ಸಮಸ್ಯೆ ಆಗಿದೆ. ಆ ರಸ್ತೆಗಳನ್ನು ತಗೊಳ್ಳಿಕ್ಕೆ ಮಾಡ್ಕೊಳ್ಳೋ ಕೆಲಸಗಳಾಗ್ತಿದೆ. ಮತ್ತು ಪಾರ್ಕಿಂಗ್ ಸಂಬಂಧಪಟ್ಟಾಗ ತಾವು ಸುಮಾರು ವಿಚಾರಗಳು ಬಂದು ಪಾರ್ಕಿಂಗು ಆಗ ನಮ್ಮ ಕಮಿಷನರ್ ಹೇಳಿದಾಗೆ ಈ ಕಾವೇರಿ ಪರಿಷತ್ತು ಮೊದಲೇ ಒಂದು DPR ಮಾಡಿದ್ರು. ಆ DPR ಪ್ರಕಾರ ಅಲ್ಲಿ ನಮ್ಮ ಮಾತ್ರ 25-30 ಬೇಕು ನಿಲ್ಲಿಸ್ಬೋದಾಗಿತ್ತು ಮೊದಲು ಮಾಡಿದ್ದ ಇದ್ರ ಪ್ರಕಾರ. ಮತ್ತು ಶಾಸಕರ ಕೂಡಿಸಿ ಅಂತ ಪ್ಲಾನ್ ತರಿಸಿ ಎಷ್ಟರಲ್ಲಿ ಮಾಡಿಸಿ ನಾವೆಲ್ಲ ಅದಕ್ಕೆ ಚರ್ಚೆ ಮಾಡಿ ನಾವಲ್ಲಿ ಒಂದು ಸಜೆಷನ್ ಕೊಟ್ಟು ನೀವು ಟೋಟಲ್ ಆಗಿ ಅಷ್ಟು ಜಾಗ ಏನಿದೆ ನಮ್ಮ ಕಾವೇರಿ ಕಲಾಕ್ಷೇತ್ರ ಏನಿದೆ ಪ್ಲಸ್ ಹೋಟೆಲ್ ಗಾರ್ಡನ್ ಇದೆ ನಮ್ಮ ಗೌಡಿ ಬದಿಗೆ ರೋಡ್ ಪಕ್ಕದಲ್ಲಿ ಅಷ್ಟು ಜಾಗ ಆಲ್ಮೋಸ್ಟ್ 70-80 ಸೆಟ್ಸ್ 90 ಸೆಟ್ಸ್ ಅಷ್ಟೊಂದು ಜಾಗ ಈಗ ಕಚೇರಿ ಇರುವ ಕಟ್ಟಡ ಬಿಟ್ಟು ಬಾಕಿ ಜಾಗ ಇರಬೇಕು. ಸಂಪೂರ್ಣ ಜಾಗವನ್ನು ಸೆಲ್ಲರ್ ಮಾಡಿ ಅಟ್ಲೀಸ್ಟ್ ಒಂದು 10-15 ಅಡಿಗಳು ಅಷ್ಟೊಂದು ಡೌನ್ ಮಾಡಿ ನಮ್ಮ ಕಾಲೇಜಿನ ಶಾಪ್ ಮುಂದೆ ಎಂಟ್ರೆನ್ಸ್ ಕೊಟ್ಟರೆ ಈಗಿರೋ ಎಂಟ್ರೆನ್ಸ್ ಕೊಟ್ಟರೆ ಎಕ್ಸಿಟ್ನ ಕೆಳಗಡೆ ಹಿಂದ್ಗಡೆ ಗಣಪತಿ ಡಾಕ್ಟರ್ ಮನೆಯದು ಬಂದಿದೆ ಅದರೊಳಗೆ ಅಗಲ ಮಾಡಿ ಮಾಡ್ಕೊಂಡು ಅಲ್ಲಿಂದ ಎಕ್ಸಿಟ್ ಕೊಟ್ಟು ಅಲ್ಲಿ ಒಂದು ಆಲ್ಮೋಸ್ಟ್ 250-300 ವಾಹನಗಳನ್ನ ನಿಲ್ಲಿಸುವಂಥ ಪ್ಲಾನ್ ಆಗಿದೆ ಅಂದರೆ ಅದಕ್ಕೆ ಶಾಸಕರ ಮುಖ್ಯ ಕಾರಣ. ಅದರ್ವೈಸ್ ಹಳೆ ಪ್ಲಾನ್ ಪ್ರಕಾರ ಮಾಡಿದರೆ ಕನಿಷ್ಠ 30-40 ಕೂಡ ನಿಲ್ಲಿಸಲಿಕ್ಕಾಗ್ತಿರಲಿಲ್ಲ. ಸೊ ಅದೊಂದು ಅವರ ವಿಶೇಷ ಪ್ರಯತ್ನ ಕೂಡ ಆಗಿದೆ. ಹಾಗೆ ಸಾಕಷ್ಟು ವಿಚಾರಗಳು ನಮ್ಮ ಕೈಲಿ ಏನಾಗ್ತದೆ ಮಾಡ್ತಾ ಇದ್ದಾರೆ ಸರ್. ಶಾಸಕರು ವಿಶೇಷ ಪ್ರಯತ್ನ ತಗೊಂಡು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಒಟ್ಟು ಕೆಲಸ ನಾವು ನಿರ್ವಹಿಸ್ತಾ ಇದ್ದೀವಿ. ಅದೆರಡು ಮೇನಾಗಿ ನಮಗೆ ಆಗ್ತಿದ್ದಾರೆ. ಇವ್ರಿಗೆ ಹಿಡಿದ ಕೆಲಸ ಏನಾಯ್ತಂದ್ರೆ ಏನೋ 12 ವರ್ಷದ ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಅವ್ರಿಗೆ ಪೈಪ್ ಲೈನ್ ಹಾಕಿದ್ದಾರೆ, ಕನೆಕ್ಷನ್ ಆಗಲಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಲಿಲ್ಲ. ಅವರಿಗೆ STP ಮಾಡಲಿಕ್ಕೆ ಪ್ಲೇಸ್ ಸಿಕ್ಕಿರಲಿಲ್ಲ. ಪ್ಲೇಸ್ ಕಾಂಪೌಂಡ್ ಕೆಳಗಡೆ STP FSTP 2 ಕಾಂಪೌಂಡ್
ಹಾಸ್ಪಿಟಲ್ ಕಟ್ ಮಾಡಿದರೆ ಮತ್ತೆ ಹಾಸ್ಪಿಟಲ್ ಮುಟ್ಟಬೇಕು ಅಂತಿದೆ. ಇವತ್ತು 15 ರೂಪಾಯಿ ಮತ್ತೆ ದಿಶಾ ಮೀಟಿಂಗ್ಗಳು ಚರ್ಚೆ ಆಯಿತು. ಅವರು ಮಾರ್ಚ್ ಏಪ್ರಿಲ್ ಒಳಗೆ ನಾವು ಈ ಕೆಲಸ ಕಾಮಗಾರಿ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ರೋಡ್ ಗುಡ್ಡಿ ಮುಚ್ಚ ಈಗಾಗಲೇ ನಾವು 10 ಲಕ್ಷ ರೂಪಾಯಿಗೆ ಕೆಲವು ಭಾಗಗಳು ಮಾಡಿದ್ದೀವಿ. ಇನ್ನೊಂದು 38 ಲಕ್ಷ NDRF ಮಾಡಿದೆ. NDRF ನಾವು KRಗೆ ಕೊಟ್ಟಿದ್ದೀವಿ. KRಗೆ ಈ ಕೆಲಸ ಮಾಡಿಕೊಟ್ಟು ರಸ್ತೆಗಳಲ್ಲಿ ಓಡಾಡೋದು ಅವ್ರಿಗೆ ಮಂಡ್ಯ ಕಿವಿಟ ಅಂತ ಹೇಳ್ತೀವಿ. ಈ ಕಡೆ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸುಪ್ರೀಂ ಕೋರ್ಟ್ನಲ್ಲಿ ಸೋಮೋಟ ಕೇಸ್ ದಾಖಲಿಸಲು ಸುಪ್ರೀಂ ಕೋರ್ಟಿನ ಒಂದು SOP ಬಿಡುಗಡೆ ಆಗಿದೆ ಸರ್. ಆ SOP ಪ್ರಕಾರ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದೀವಿ ಸರ್. ಈ 9 ಪ್ಲೇಸ್ನಲ್ಲಿ ಬೀದಿಯ ನಾಯಿಗಳು ಎಲ್ಲಿ ಆಹಾರ ಹಾಕಬೇಕು, ಯಾವ ರೀತಿ ಹಾಕಬೇಕು ಈಗಾಗಲೇ ನಾವು ಬೋರ್ಡ್ಗಳನ್ನು ಅಳವಡಿಸಿದ್ವಿ. 5 ಕಡೆ ಬೋರ್ಡ್ ಹಾಕಿದ್ವಿ ಸರ್. ನಮ್ಮ ಮಡಿಕೇರಿ ಟೌನ್ಗಳಲ್ಲಿ 5 ಕಡೆ ಬೋರ್ಡ್ ಹಾಕಿದ್ವಿ. ಹಾಗೆ ಎಷ್ಟು ಬೀದಿ ನಾಯಿಗಳು ಇದರಿಂದ ಅಂದಾಜು ಸಭೆ ಮಾಡಲಿಕ್ಕೆ ಹೇಳಿದ್ರೆ ನಾವು ಮಾಡಿದ್ವಿ 1250 ಅಂದಾಜು ಮಾಡಲ್ಲ. ಯಾಕಂದರೆ ಬೀದಿ ನಾಯಿಗಳು 23 ಇರ್ಬೋದು, ನಾಳೆ ಚೇಂಜಸ್ ಆಗ್ತಾ ಇರ್ತದೆ, ಅಂದಾಜು ಮಾಡಿದ್ವಿ. ಈ ಅಂದಾಜು ಮಾಡಿದ ಬೀದಿ ನಾಯಿಗಳಿಂದ ನಿಯಂತ್ರಣ ಮಾಡಲು ಈಗ ಶಾಲಾ ಕಾಲೇಜುಗಳನ್ನು, ಬಸ್ ಸ್ಟ್ಯಾಂಡ್ ಇರ್ಬೋದು, ಮೆಡಿಕಲ್ ಕಾಲೇಜುಗಳು, ಈ ಥರದವರಿಗೆ ಅವ್ರಿಗೂ ಕೈಲಿಸಿದೆ. ಅವರ ಸೇರಿ ಕಾಂಪೌಂಡ್ ಹಾಕೊಂಡು ಒಂದ್ಸತಿ ಬೀದಿ ನಾಯಿನ ಹೊರಗೆ ತಟ್ಟು ಸ್ಟರ್ಲೈಸ್ ಮಾಡಿ ABC ಮಾಡಿಸ್ಬಿಟ್ಟು ಅದನ್ನ ನಾವು ಬೀದಿ ನಾಯಿ ಸಾಕಾಣಿಕೆ ಒಂದು ಇದು ಮಾಡಬೇಕು, ಅಲ್ಲ ಹಾಕಬೇಕು ಅಂತ. ಅದಕ್ಕೆ ಎಲ್ಲ ಸ್ಕೂಲು, ಕಾಲೇಜು, ಸ್ಕೂಲ್, ಬಸ್ ಸ್ಟ್ಯಾಂಡ್ ಇದೆಲ್ಲರಿಗೂ ನಾವು ನೋಟಿಸ್ ಮಾಡಿದ್ದೀವಿ. ಇನ್ನೊಂದು ಅದು ಯಾವುದು ವಿಷಯ ಅಂತ ಹೇಳಿದ್ರೆ ನಮಗೆ 1000 ನಾಯಿಗೆ 221 ಉದ್ದ 122 ಅಡಿ ಅಗಲ ಅಷ್ಟು ಜಾಗ ಬೇಕು ನಮಗೆ. ನಾವೆಲ್ಲ 4 ಫುಟ್ ಸರ್ವೆ ಮಾಡಿದ್ದು ಮೇಲೆ ಜಾಗ ನೋಡಿದ್ದೀವಿ ಸರ್. ಕನ್ಸ್ಟ್ರಕ್ಷನ್ಗೆ ನಾವು ಕ್ರಮ ಕೈಗೊಳ್ತೀವಿ. ಆ ಕನ್ಸ್ಟ್ರಕ್ಷನ್ ಅಮೌಂಟ್ ನಮಗೆ ಬಿಡುಗಡೆ ಆಗಿದೆ. ಹಾಗಾಗಿ ಎರಡನೇ ಕಾಂಪೌಂಡ್ ಒಟ್ಟಲ್ಲಿ ಬೆಳೆಸೋದ್ರಲ್ಲಿ 6 ಅಡಿ ಸಾಕು. 6 ಅಡಿ ಕಾಂಪೌಂಡ್ ಪ್ಲಸ್ ಶೆಲ್ಟರ್ ಕಟ್ಟಬೇಕು, ಒಂದಕ್ಕೆ ಫುಡ್ ಕೊಡಬೇಕು, ಕ್ಲೀನಿಂಗ್ ಮಾಡಬೇಕು, ಅದಕ್ಕೊಂದು ಜನ ನಿಯೋಜಿಸಬೇಕು. ಇದೆಲ್ಲ ನಗರಸಭೆ ನಗರಸಭೆ ಮುಂದಿನ ಸಭೆಯಿಂದಲೇ ಇಟ್ಕೊಂಡು ನಾವು ಶಾಂಕ್ಷನ್ ತಗೊಳ್ತೀವಿ. ಇಷ್ಟು ಕೆಲಸ ಇದೆ ಸರ್. ಆದಷ್ಟು ಬೇಗ ಕೆಲಸ ನಡೆಯುತ್ತೆ ಸರ್. ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದೀರಾ. ನಮಗೆ ಇದು ಬಂದು ಇಲ್ಲಿ ಕೇಳುವಾಗ ತುಂಬ ಸಂತೋಷ ಆಯಿತು. ಒಂದೇ ಒಂದು ನೋಟ್ ಮಾಡ್ಕೊಂಡಿಲ್ಲ, ನಾವು ಮಾಡ್ಕೊಳಕ್ಕೆ ಹೇಳ್ತೀವಿ ಎಲ್ಲ ಬರ್ತೀವಿ. ಬೆಳೆಗಳು ಉಂಟು ಕೆಲಸ ನೀವು ಹೇಳಿದಲ್ಲ ಆಯ್ತಾ. ನಾವೆಲ್ಲ ಹೇಳಿದ ಸಲಹೆಗಳು ನಾವು ಅದೇ ಥರ ನಡೆದು ಬರ್ತೀವಿ. ಏನೇನು ಇದೆ ಪ್ರಾಬ್ಲಮ್ಮು ನಮ್ಮ ನಗರಸಭೆಗೆ ಬಂದು ತಿಳಿಸಿ ಅದನ್ನು ಮಾಡಿಕೊಡೋ ಕರ್ತವ್ಯ ನಮ್ಮದು. ಮತ್ತು ಮನೆ ಇಲ್ಲದೊಂದು ಮನೆ ಕೊಡೋ ಒಂದು ವ್ಯವಸ್ಥೆ ಇದೆ. ಅದು ತಹಸೀಲ್ದಾರರು ಒಂದು ಜಾಗ ಎಲ್ಲಿದೆ ಅಂತ ನೋಡಿ, ಪೈಸದ ಜಾಗ ಎಲ್ಲಿದೆ ಅಂತ ನೋಡಿ ಅದನ್ನು ಕೊಡೋ ವ್ಯವಸ್ಥೆ ಮಾಡಬೇಕು. ಅದೊಂದು ವ್ಯವಸ್ಥೆ ಮಾಡೋಕ್ಕೆ ನಮಗೊಂದು ನಾನು ಆಸ್ತಿ ಹೇಳ್ತಿದ್ದ ನಗರಸಭೆ ಅಧ್ಯಕ್ಷರಾಗಿ ನಾನು ಅದೇ ಒಂದು ಮಾತಿತ್ತು ನನ್ನ ಮನಸ್ಸಲ್ಲಿ. ಅದೇ ಥರ ಒಂದು ನಡೆಸ್ಕೊಡ್ಬೇಕು ಅಂತ ನನಗೆ ನಮ್ಮ ಹೆಮ್ಮೆ ಈ ಒಂದು ಕಾರ್ಯಕ್ರಮ ಕೊಡಗು ಪತ್ರಕರ್ತರ ಸಂಘದಿಂದ ಆಯೋಜಿಸಿದ ಮಡಿಕೇರಿ ವಿಷನ್ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ. ನಮ್ಮ ಅಮೂಲ್ಯ ಸಲಹೆಗಳಿದ್ದೀರಾ. ವೇದಿಕೆಯಲ್ಲಿ ಉಪಸ್ಥಿತರಾದ ನಗರದ ಪತ್ರಕರ್ತರಾದ ಕಲಾವತಿ ಮೇಡಮ್ ಅವರೇ, ಉಪಾಧ್ಯಕ್ಷರಾದ ಮಹೇಶ್ ಜಿ ಅವರೇ, ಹೋಟೆಲ್ ಉದ್ಯಮದ ನಾಸಿರ್ ಅವರೇ, ಅದೇ ಥರ ಅಂಬೇಡ್ಕರ್ ನವೀನ್ ಅವರೇ, ಹಿರಿಯರಾದ ಮನೋಜ್ ಜಿ ಪಾಟೀಲ್ ಅವರೇ, ಹಾಗೆ ನಮ್ಮ ನರೇಶ್ ಅವರೇ, ನಮ್ಮ ಸಮಿತಿಯ ಸಂಘದ ಸಲಹೆಗಾರರಾದ ಸಭೆಯ ಮಾರ್ಗದರ್ಶಕರಾದ HM ಮಲ್ಲಕೋಡ್ ಅವರೇ, ಲೈಫ್ ಅಮಿತಾಬ್ ಪೋಯವರವರೇ, ಹಾಗೆ ಜುನಾಕ್ ರಬಿ ಅವರೇ, ಮತ್ತೆ ನಗರಸಭಾ ಸದಸ್ಯರೇ, ಪತ್ರಕರ್ತರ ಮಿತ್ರರೇ, ಸತೀಶ್ ಅವರೇ, ಹಾಗೆ ಆರಕ್ಷಕ ವಿಭಾಗದವರೇ ಹಾಗೂ ಎಲ್ಲ